ನಂದನ ವ್ರಜ ಜನರಂಜನ ಯಶೋದನಂದನ ವ್ರಜ ಜನರಂಜನ ಯಮುನಾ ತೀರ ವನಚಾರಿ ಜಯ ರಾಧಾ ಮಾಧವ ಕುಂಜ ಬಿಹಾರಿ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ ಜಯ ಪ್ರಭುಪದ ಜಗದ್ಗುರು ಶ್ರೀಲ ಪ್ರಭುಪದ ಜಯ ಗುರುದೇವ ಪತಿತ ಪಾವನ್ ಶ್ರೀಲ ಗುರುದೇವ ನಿತ್ಯ ಗೌರ ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್ हरिनाम संकीर्तन की जय। ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतापदकमलं श्रीगुरुं वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च। हे कृष्ण करुणा सिन्धु दीनबन्धु जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओम विष्णुपदाय कृष्णप्रेष्ठाय भूतले श्रीमते जगताक स्वामिनिति नाम्ने नमो आचार्यपादाय अनितात्मदाने गौरकतधामदाय नगररामधरणे नमो ओम विष्णुपदाय कृष्णप्रेष्ठाय भूतले श्रीमते भक्तिवेदांत स्वामिनिति नाम्ने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा कृष्ण कृष्ण हरे 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 राम 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 हरे हरे। ಓಕೆ, ಸೊ ಡಿವೋಟೀಸ್ ಇವತ್ತಿನ ತುಂಬ ಮುಖ್ಯವಾದ ವಿಶೇಷವಾದಂಥ ಉತ್ಸವ ಇವತ್ತು ಬಲರಾಮ ಜಯಂತಿ. ಬಲರಾಮ ಯಾರು, ಬಲರಾಮನ ಸ್ವಲ್ಪ ಮಟ್ಟಿಗೆ ನಾವು ಗುಣಗಾನ ಮಾಡ್ಬಿಟ್ಟು ಅದಾದ್ಮೇಲೆ ನಾವು ಇವತ್ತಿನ ಕೃಷ್ಣ ಬುಕ್ಕಿನ ಒಂದು ಲೀಲೆನ ಮಾಡೋಣ, ಓಕೆನಾ? ಸೊ ಬಲರಾಮ್ಜಿ ಯಾರು, ಬಲರಾಮನವರು ಯಾರು, ಹೇಗೆ ಅವರು ಈ ಒಂದು ಸೃಷ್ಟಿ ನಿರ್ಮಾಣದಲ್ಲಾಗಲಿ ಅಥವಾ ಭಗವಂತನ ಒಂದು ಲೀಲೆಗಳಲ್ಲಾಗಲಿ ಹೇಗೆ ಭಾಗವಹಿಸ್ತಾರೆ, ಹೇಗೆ ಅವರು ಸಹಭಾಗಿಯಾಗಿರ್ತಾರೆ ಅಂತ ನಾವು ನೋಡೋಣ. ಸೊ ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಡೆಡಿಕೇಟೆಡ್ ಟು ಹಿಸ್ ಡಿವೈನ್ ಗ್ರೇಸ್ ಎಸ್ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದ್, ಇಸ್ಕಾನ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಂಸ್ಥಾಪಕಾಚಾರ್ಯರು ಶ್ರೀ ಪ್ರಭುಪಾದ್ ಕಿ ಜೈ. ಸೊ ಬಲರಾಮ್ಜಿ ಯಾರು ಅನ್ನೋದು ನಾವು ನೋಡೋಣ. ಸೊ ಬಲರಾಮ ಬಂದ್ಬಿಟ್ಟು ಭಗವಂತ ಶ್ರೀಕೃಷ್ಣನ ವೈಭವ ಪ್ರಕಾಶ. ಓಕೆ, ಸೊ ಬಲರಾಮ ಸಾಕ್ಷಾತ್ ಭಗವಂತ ಕೃಷ್ಣನಿಂದ ಬರುವಂತ ಮೊದಲನೇ ಒಂದು ವಿಸ್ತಾರ. ಓಕೆ, ಸೊ ಕೃಷ್ಣ ಬಲರಾಮ್ ನೋಡ್ಬೋದು ನೀವು ಫೋಟೋದಲ್ಲಿ, ತುಂಬಾ ಬ್ಯೂಟಿಫುಲ್. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ ಎಲ್ರಿಗೂ? ಹರೇ ಕೃಷ್ಣ. ಮಾತಾಜಿ. ಸೊ ವೈಭವ ಪ್ರಕಾಶ ಕೃಷ್ಣೇರ ಶ್ರೀ ಬಲರಾಮ ವರ್ಣ ಮಾತ್ರ ಭೇದ ಸಭ ಕೃಷ್ಣೇರ ಸಮಾನ. ಸೊ ಭಗವಂತ ಶ್ರೀ ಕೃಷ್ಣನಿಗೂ ಮತ್ತು ಬಲರಾಮನಿಗೂ ಏನು ವ್ಯತ್ಯಾಸ ಇಲ್ಲ. ಸಾಕ್ಷಾತ್ ಪರಮ ಪುರುಷೋತ್ತಮ ಭಗವಂತನೇ ಇಬ್ರು. ಬಟ್ ಬಲರಾಮನ ಒಂದು ಬಣ್ಣ ಏನಿದೆಯೋ, ಅವರ ಒಂದು ಮೈ ಬಣ್ಣ ಏನಿದೆಯೋ
ಅದ್ರಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ ಕೃಷ್ಣನಿಗೂ ಮತ್ತು ಭಗವಂತ ಬಲರಾಮನಿಗೂ. ಬಲರಾಮ ಬಂದ್ಬಿಟ್ಟು ಮೈಬಣ್ಣ ಬಿಡಿಯಾಗಿರ್ತಾರೆ, ಅಂಡ್ ಭಗವಂತ ಶ್ರೀಕೃಷ್ಣಂದು ನೀಲ ಮೇಘ ಶ್ಯಾಮ ಅಲ್ವಾ, ಕಪ್ಪು ಬಣ್ಣ ಇರ್ತಾರೆ. ಇದು ಚೈತನ್ಯ ಚರಿತಾಮೃತ ಮಧ್ಯದಿಲದಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮಧ್ಯದಿಲ 20.174. ಹೇಗೆ ಬಲರಾಮ ಈ ಒಂದು ಸೃಷ್ಟಿ ನಿರ್ಮಾಣದಲ್ಲಿ ಸಹಾಯ ಮಾಡ್ತಾರೆ ಕೃಷ್ಣನ್ಗೆ ಅನ್ನೋದು ಇಲ್ಲಿ ನೋಡಿ ಹೇಳ್ತಾರೆ. ಏತೌ ಹಿ ವಿಶ್ವಸ್ಯ ಚ ಬೀಜಯೋನಿ ರಾಮೋ ಮುಕುಂದ ಪುರುಷ ಪ್ರಧಾನಂ ಅನ್ವೀಯ ಭೂತೇಶು. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಅನುರಾಧ ಮಾತಾಜಿ, ಆರಾಧನಾ ಮಾತಾಜಿ, ದಯವಿಟ್ಟು ಡಿವೋಟೀಸ್ನ ಮ್ಯೂಟ್ ಮಾಡಿ ಇಮಿಡಿಯೇಟ್ಲಿ. ಎಸ್. ಸೊ ಏನಾದ್ರು ಪ್ರಶ್ನೆ ಇದೆ ಲಾಸ್ಟಲ್ಲಿ ತಗೋಣ, ಅಥವಾ ನಾನು ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ಕೊಡ್ತೀನಿಲ್ಲ ಅವಾಗ ಮಾಡೋಣ. ಓಕೆ, ಸೊ ಅನ್ಮ್ಯೂಟ್ ಮಾಡ್ಕೋಬೇಡಿ ದಯವಿಟ್ಟು. ಹರೇ ಕೃಷ್ಣ. ಓಕೆ, ಏತೌ ಹಿ ವಿಶ್ವಸ್ಯ ಚ ಬೀಜಯೋನಿ ರಾಮೋ ಮುಕುಂದ ಪುರುಷ ಪ್ರಧಾನಂ ಅನ್ವೀಯ ಭೂತೇಷು ವಿಲಕ್ಷಣಸ್ಯ ಜ್ಞಾನಸ್ಯ ಚೇಷತ ಇಮೌ ಪುರಾಣೌ. ಏನಂತಾರೆ ಇಲ್ಲಿ, these two lords, Mukunda and Balarama, are each the seed and the womb of the universe, the creator and his creative potency. So Bhagavanta, Krishna Mataji audio ಕೇಳಿಸ್ತಿಲ್ವಾ? ಹರೇ ಕೃಷ್ಣ, ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಿದೆಯಲ್ಲ? ಓಕೆ, ಕೇಳಿಸ್ತಾ ಇದೆ. ಕೇಳಿಸ್ತಿದೆಯಲ್ಲ? ಓಕೆ, ಫೈನ್. ಓಕೆ, ಸೊ ಭಗವಂತ ಮುಕುಂದ ಕೃಷ್ಣ ಅಲ್ವಾ. ಮುಕುಂದ ಯಾರು? ಸಾಕ್ಷಾತ್ ಮುಕ್ತಿದಾತ ಭಗವಂತ ಶ್ರೀಕೃಷ್ಣ. ಮತ್ತೆ ಬಲರಾಮ ಯಾರಪ್ಪ ನೋಡಿ, ಭಗವಂತ ಈ ಸೃಷ್ಟಿ ನಿರ್ಮಾಣ ಮಾಡ್ಬೇಕಾದ್ರೆ ಭಗವಂತ ಕೊಡುವಂತ ಬೀಜ ಅಲ್ವಾ, ಸೀಡ್ ಗಿವಿಂಗ್ ಫಾದರ್ ಕೃಷ್ಣ ಅಲ್ವಾ. ಅಹಂ ಬೀಜ ಪ್ರದಪಿತ ಅಂತಾರೆ ಭಗವದ್ಗೀತೆದಲ್ಲಿ, ಕರೆಕ್ಟಾ? ಸೊ ಬೀಜ ಕೊಡೋದು ಭಗವಂತ ಕೃಷ್ಣ, ಅಂಡ್ ಅದನ್ನ ಒಂದು ಗರ್ಭದಲ್ಲಿ ಸ್ವೀಕರಿಸ್ಬೇಕಲ್ವಾ. ಆ ಒಂದು ಭಗವಂತನ ಶಕ್ತಿನ ಸ್ವೀಕರಿಸೋಕ್ಕೆ ಶಕ್ತಿ ಯಾರಿಗಿದೆ? ಭೌತಿಕ ಶಕ್ತಿಗಿಲ್ಲ, ಅದಕ್ಕೂ ಆಧ್ಯಾತ್ಮಿಕ ಶಕ್ತಿನೇ ಬೇಕು. ಸೊ ಆ ಭಗವಂತನ ಆಧ್ಯಾತ್ಮಿಕ ಶಕ್ತಿ ಏನಿದೆಯಲ್ಲ, ಅದು ಬಂದ್ಬಿಟ್ಟು ಸಾಕ್ಷಾತ್ ಬಲರಾಮ. ಓಕೆನಾ? ಸೊ ಭಗವಂತ ಬಲರಾಮ, ಭಗವಂತನ ಈ ಕೃಷ್ಣನ ಈ ಒಂದು ಸೃಷ್ಟಿಕೋನದಲ್ಲಿ ಕೂಡ ಬಲರಾಮ ಒಂದು ತುಂಬಾ ದೊಡ್ಡ ಒಂದು ಮುಖ್ಯವಾದಂತ ಒಂದು ಸ್ಥಾನ ಇದೆ. ಓಕೆನಾ? ಸೊ ಕೃಷ್ಣ ಬಲರಾಮ್ ಟುಗೆದರ್ ದೇ ಕ್ರಿಯೇಟ್ ದ ಎಂಟೈರ್ ಕ್ರಿಯೇಷನ್ ವಿಚ್ ಇನ್ಕ್ಲೂಡ್ ಸ್ಪಿರಿಚುವಲ್ ಆಸ್ ವೆಲ್ ಆಸ್ ದ ಮಟೀರಿಯಲ್ ವರ್ಲ್ಡ್. ಸೊ ಎರಡು ಸೃಷ್ಟಿಯ ನಿರ್ಮಾಣ ಮಾಡೋದಕ್ಕೆ ಕೃಷ್ಣ ಮತ್ತೆ ಬಲರಾಮ ಇಬ್ಬರಕ್ಕೆ ಒಂದು ಕೈವಾಡ ಇರುತ್ತೆ. ಇದು ಶ್ರೀಮದ್ ಭಾಗವತಂ 10ನೇ ಸ್ಕಂದ 46ನೇ ಶ್ಲೋಕ 31ನೇ 46ನೇ ಅಧ್ಯಾಯ 31ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಂಡ್ ಭಗವಂತ ಕೃಷ್ಣ ಮತ್ತು ಬಲರಾಮನಿಗೆ ಇರೋಂಥ ಸಂಬಂಧ ಏನ್ ಸಂಬಂಧ ಇದೆ? ಸೊ ಕೃಷ್ಣನಿಗೂ ನೋಡಿ ಎಷ್ಟೆಲ್ಲ ಸಂಬಂಧಗಳಿರ್ತಲ್ವ, ನಮಗೂ ಎಷ್ಟೆಲ್ಲ ಸಂಬಂಧಿಕರಿರ್ತಾರೆ. ನಾವು ಹಬ್ಬ ಹರಿದಿನ ಅಂದೆಲ್ಲ ನೆಂಟರನ್ನು ಕರಿತೀವಿ ಅಲ್ವಾ, ಊಟ ಉಪಚಾರ ಮಾಡ್ತೀವಿ, ಹೌದಲ್ವಾ? ಅದೇ ತರ ಕೃಷ್ಣ ಬಲರಾಮಗೂ ತುಂಬಾ ಒಂದು ಏನಂತಾರೆ ಆಳವಾದಂತ ಸಂಬಂಧ ಇದೆ. ಬಲರಾಮ ಕೃಷ್ಣ ಯಾವಾಗ ಅವತಾರ ತಗೊಂಡ್ ಬರ್ತಾನೋ ಪ್ರತಿ ಸರಿ ಬಲರಾಮ ಕೂಡ ಬರ್ತಾರೆ, ಹೌದಲ್ವಾ? ಪ್ರತಿ ಒಂದು ಯುಗದಲ್ಲಿ, ಪ್ರತಿಯೊಂದು ಅವತಾರದಲ್ಲಿ ಯಾವಾಗ್ಲೂ ಭಗವಂತ ಕೃಷ್ಣನ ಜೊತೆ ಸಂಗಾತಿಯಾಗಿರ್ತಾರೆ ಬಲರಾಮ. ಸೊ ಬಲರಾಮನ ಮೈಬಣ್ಣ ಬಿಳಿ, ಅಂಡ್ ಭಗವಂತ ಕೃಷ್ಣನಿಗೂ ಮತ್ತು ಬಲರಾಮ್ಗೆ ಇರುವಂತ ಒಂದು ವ್ಯತ್ಯಾಸ ಇನ್ನೊಂದೇನಪ್ಪಾ ಅಂದ್ರೆ, ಕೃಷ್ಣ ಈ ಒಂದು ಸೃಷ್ಟಿ ಮಾಡ್ತಾನೆ ಅಲ್ವಾ, ಸೃಷ್ಟಿಕರ್ತ. ಜೊತೆಗೆ ಭಗವಂತ ಕೃಷ್ಣನ ಮೂಡ್, ಅವನ ಒಂದು ಮನೋಭಾವ ಹೇಗಿರತ್ತಂದ್ರೆ ಸರ್ವಿಸ್ ತಗೊಳ್ಳೋ ಅಂಥದ್ದು ಅಲ್ವಾ, ಸೇವೆ ಸ್ವೀಕರಿಸ್ತಾನೆ ಕೃಷ್ಣ. ಬಲರಾಮ ಸೇವೆ ಸಲ್ಲಿಸ್ತಾನೆ ಅಲ್ವಾ. ಸೊ ಭಗವಂತ ಕೃಷ್ಣನಿಗೆ ಸೇವೆ ಸಲ್ಲಿಸೋದೇ ಬಲರಾಮನ ಒಂದು ಉದ್ದೇಶ. ನೋ ಡೌಟ್ ಇಬ್ರು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಇಟ್, ಇಬ್ರು ಪರಮ ಪುರುಷೋತ್ತಮ ಭಗವಂತನೇ. ಆದ್ರೆ ಇಬ್ಬರ ಒಂದು ಮೂಡ್ ಏನಿದೆಯಲ್ಲ, ಒಂದು ಆ ಭಾವದಲ್ಲಿ ವ್ಯತ್ಯಾಸ ಇದೆ ಅಷ್ಟೆ. ಹಾಗಾಗಿ ಭಗವಂತ ಬಲರಾಮನ ಪೂಜಿಸಿದ್ರೆ ನಾವು ಅಲ್ವಾ, ಭಗವಂತ ಬಲರಾಮನ ನಾವು ಯಾವಾಗ ಆರಾಧನೆ ಮಾಡ್ತೀವೋ, ಬಲರಾಮನ್ ಯಾವಾಗ ನಾವು ವರ್ಷಿಪ್ ಮಾಡ್ತೀವಿ, ಅವಾಗ ನಮ್ಮಲ್ಲೂ ಬಲರಾಮನ್ ತರ ಒಂದು ಭಕ್ತಿ ಭಾವ ಅಲ್ವಾ, ಡಿವೋಷನಲ್ ಸರ್ವಿಸ್, ಸೇವೆ ಭಾವ ಅನ್ನೋದು ನಮ್ಮಲ್ಲಿ ಕಲಗತ್ತೆ. ಯಾಕಂದ್ರೆ ಭಗವಂತ ಸ್ವೀಕರಿಸಕ್ ತಯಾರಾಗಿದ್ದಾನೆ, ಬಟ್ ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ ಅದು ಬರ್ತಾ ಇಲ್ಲ ಅಲ್ವಾ, ಸೇವೆ ಮಾಡುವಂತ ಗುಣ. ಆ ಗುಣ ಕೊಡೋದು ಬಲರಾಮ. ಗುಣ ಒರಿಜಿನಲ್ ಆಗಿ ಬರ್ತಾ ಇರೋದು ಬಲರಾಮನಿಂದ. ಓಕೆ, ಸೊ ಇಸ್ ಆಲ್ವೇಸ್ ಅ ಕಾನ್ಸ್ಟೆಂಟ್ ಕಂಪನಿ ಆಫ್ ಕೃಷ್ಣ. ಎವ್ರಿ ಟೈಮ್ ಬಲರಾಮ ಅಕಂಪನೀಸ್ ಕೃಷ್ಣ,
ವಿತ್ ದ ಮೂಡ್ ಟು ಸರ್ವ್ ಹಿಮ್. ಸೊ ಭಗವಂತ ಬಲರಾಮ ಕೃಷ್ಣನ ಯಾವ ತರ ಸೇವೆ ಮಾಡ್ತಾನೆ ಅಂದ್ರೆ ನೋಡಿ, ಅವನು ಒಂದು ಧಾಮ ಕೂಡ ವಿಸ್ತಾರ ಆಗ್ತಾನೆ, ಒಂದು ವೃಂದಾವನ ಧಾಮ, ಒಂದು ಜಾಗ, ಅಥವಾ ಒಂದು ಪ್ಯಾರಫನ್. ಇವಾಗ ನಾವೇನು ಈ ಒಂದು ಝೂಮ್ ಮುಖಾಂತರ ಅಲ್ವಾ ಇಂಟರ್ನೆಟ್ ಮುಖಾಂತರ, ಈ ಒಂದು ಲ್ಯಾಪ್ಟಾಪ್ ಆಗ್ಲಿ ಐಪ್ಯಾಡ್ ಆಗ್ಲಿ ಮುಖಾಂತರ ನಾವೇನು ಕನೆಕ್ಷನ್ ಅಲ್ಲಿ ಇದೀವೋ, ಇದೆಲ್ಲ ಏನೇನು ಭಗವಂತನ ಸೇವೆದಲ್ಲಿ ನಾವು ಬಳಸ್ತಿದೀವಿ, ಇದೆಲ್ಲ ಬಲರಾಮನ ರೂಪ. ಯಾಕಂದ್ರೆ ಭಗವಂತ ಬಲರಾಮನ ಒಂದು ಮೂಡ್ ಏನಪ್ಪಾ ಅಂದ್ರೆ ಕೃಷ್ಣನ್ಗೆ ಯಾವಾಗ್ಲೂ ಸೇವೆ ಸಲ್ಲಿಸ್ತಿರ್ಬೇಕು ಅಲ್ವಾ. ಅವನ ಒಂದು ಗುಣಗಾನದಲ್ಲಿ ಯಾವುದು ಕಮ್ಮಿ ಆಗದಂಗೆ ಬಲರಾಮ ನೋಡ್ಕೋತಾರೆ. ಶ್ರೀ ಬಲರಾಮ ಘೋಷಾನಿ ಮೂಲ ಸಂಕರ್ಷಣ ಪಾಂಚರೂಪಧರಿ ಕರೇನ ಕೃಷ್ಣೇರ ಸೇವನ. ಒರಿಜಿನಲ್ ಸಂಕರ್ಷಣ ಇವರು ಬಲರಾಮ, ಮೂಲ ಸಂಕರ್ಷಣ. ಅಂಡ್ ಮೂಲ ಸಂಕರ್ಷಣ ಆಗಿ ಈ ಒಂದು ಸೃಷ್ಟಿಯ ನಿರ್ಮಾಣ ಮಾಡ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ ಆದಿಲೀಲ 5.8. ಅಂಡ್ ಬಲರಾಮ ನೋಡಿ ಲಕ್ಷ್ಮಣ ಆಗಿ, ನಿತ್ಯಾನಂದ ಪ್ರಭು ಆಗಿ ಯಾವಾಗ್ಲೂ ಭಗವಂತ ಕೃಷ್ಣನ ಒಂದು ಸಂಗಾತಿಯಾಗಿರ್ತಾರೆ. ತ್ರೇತಾಯುಗದಲ್ಲಿ ಕೃಷ್ಣನ್ಗೆ ಲಾರ್ಡ್ ರಾಮ, ಇನ್ ತ್ರೇತಾಯುಗ ಕೃಷ್ಣ ಅಪಿಯರ್ಡ್ ಆಸ್ ಲಾರ್ಡ್ ರಾಮ ಅಂಡ್ ಬಲರಾಮ ಅಪಿಯರ್ಡ್ ಆಸ್ ಇಸ್ ಯಂಗರ್ ಬ್ರದರ್ ಲಕ್ಷ್ಮಣ ಅಲ್ವಾ. ನಮ್ಗೆಲ್ರಿಗೂ ಗೊತ್ತು ಅನಂತ ಶೇಷ ಬಲರಾಮ, ಕೃಷ್ಣ ಸಾರಿ ಲಕ್ಷ್ಮಣ ಅಲ್ವಾ. ತ್ರೇತಾಯುಗದಲ್ಲಿ ಲಕ್ಷ್ಮಣ ಆಗಿ ಬರ್ತಾರೆ. ಅಂಡ್ ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಬರ್ತಾರೆ ಅಲ್ವಾ, ದೊಡ್ಡಣ್ಣನ ತರ ಬರ್ತಾರೆ ಅಲ್ವಾ. ಏನಂತ ಕರಿತೀವಿ ನಾವು ದೊಡ್ಡಣ್ಣನ? ಯಾರು ಹೇಳ್ತೀರಾ? ದಾऊद ಬಲ ದಾऊद ಅಣ್ಣ ದಾವುಜಿ, ಬಲ ಅಣ್ಣ ಮಾತಾಜಿ. ಬಲ ಅಣ್ಣ ದಾವುಜಿ ಅಲ್ವಾ, ದಾವುಜಿ ಅಂತ ಕರಿತೀವಿ. ಕೃಷ್ಣ ಕನಯ್ಯ ದಾವುಜಿ ಕಿನಯ್ಯ ಅಂತ ಹೇಳ್ತಾರೆ ಅಲ್ವಾ ಹಾಡೋದು. ಸೊ ಬಲರಾಮ ದೊಡ್ಡಣ್ಣನಾಗಿ ಬರ್ತಾರೆ. ಕಲಿಯುಗದಲ್ಲಿ ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬರ್ತಾರೆ ಅಲ್ವಾ, ಚೈತನ್ಯ ಮಹಾಪ್ರಭುವಾಗಿ ಅವತಾರ ತಗೊಂತಾರೆ. ಅಂಡ್ ಬಲರಾಮ ನಿತ್ಯಾನಂದ ಪ್ರಭುವಾಗಿ ಬರ್ತಾರೆ, ನಿತ್ಯಾನಂದ ಚೈತನ್ಯ ಅಲ್ವಾ. ಸೊ ಹಾಗಾಗಿ ಸೈ ಕೃಷ್ಣ ನವದ್ವೀಪೆ ಶ್ರೀ ಚೈತನ್ಯ ಚಂದ್ರ, ಸೈ ಬಲರಾಮ ಸಂಗೆ ಶ್ರೀ ನಿತ್ಯಾನಂದ. ನಿತ್ಯಾನಂದ ಆಗಿ ಈ ನವದ್ವೀಪದಲ್ಲಿ ಅವರು ಅವತರಿಸ್ತಾರೆ. ಓಕೆನಾ. ಸೊ ಹಾಗಾಗಿ ಇದೆಲ್ಲ ಒರಿಜಿನಲ್ ಲಾರ್ಡ್ ಕೃಷ್ಣ ಅಪಿಯರ್ಡ್ ಇನ್ ನವದ್ವೀಪ ಅಂಡ್ ಲಾರ್ಡ್ ಚೈತನ್ಯ ಬಲರಾಮ ಅಪಿಯರ್ಡ್ ವಿತ್ ಹಿಮ್ ಆಸ್ ಲಾರ್ಡ್ ನಿತ್ಯಾನಂದ. ಚೈತನ್ಯ ಚರಿತಾಮೃತದಲ್ಲಿ ಆದಿಲೀಲದಲ್ಲಿ 5.7 ಮೆನ್ಷನ್ ಆಗಿರುತ್ತೆ. ಓಕೆನಾ. ಅಂಡ್ ಬಲರಾಮ ಸಾಕ್ಷಾತ್ ಅನಂತ ಶೇಷ. ಭಗವಂತ ಗರ್ಭೋದಕ ಸಾಯಿ ವಿಷ್ಣು ಅಲ್ವಾ, ವಿಷ್ಣು ಅವತಾರದಲ್ಲಿ ಯಾವ ಒಂದು ಹಾವು ಅಲ್ವಾ ಶೇಷದ ಮೇಲೆ ಮಲ್ಕೊಂತಾರೋ ಅನಂತ ಶೇಷ ಯಾರು? ನನ್ನ ಅದರದೇನು ಲಾರ್ಡ್ ಬಲರಾಮ ಅಲ್ವಾ. ಸೊ ಈಸ್ ದ ಸೋರ್ಸ್ ಆಫ್ ಗ್ರೇಟ್ ಸರ್ಪೆಂಟ್. ವೈಕುಂಠ ಶೇಷ ಧರಧಾರ ಯೇ ಅನಂತ ಯೇ ಮುಖ್ಯವೇಶಾವತಾರ ವಿಸ್ತಾರಿ ನಹಿ ಅಂತ. ಏನಂತಾರೆ? ಲಾರ್ಡ್ ಶೇಷ ವೈಕುಂಠ ಅಲ್ವಾ, ಆಧ್ಯಾತ್ಮಿಕ ಲೋಕ ವೈಕುಂಠ ಶೇಷನಾಗಿರ್ತಾರೆ. ಅಂಡ್ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅನಂತ ಆಗಿ ಎಷ್ಟೆಲ್ಲ ಹಲವಾರು ಹೆಡೆಗಳಿಂದ ಅವರು ಈ ಒಂದು ಪ್ರಪಂಚನ ಎತ್ತಿರ್ತಾರೆ ಅಲ್ವಾ. ಈ ಒಂದು ಪ್ರಪಂಚದ ಎಲ್ಲ ಲೋಕಗಳನ್ನ ಅವ್ರ ಮೇಲೆ ಎತ್ತಿರ್ತಾರೆ. ಕ್ಯಾರೀಸ್ innumerable planets on his hoods and 2 primary empowered incarnation. There is no need to count the others for they are unlimited. ಸೊ ಅನಂತ ಶೇಷ ಅವರ ಒಂದು ಬಾಯಿಂದ ಭಗವಂತನ ಈ ಗುಣಗಾನ ಪ್ರತಿ ಸರಿ ಮಾಡಿದಾಗ್ಲೂ ಪ್ರತಿ ಸರಿನೂ ಅದು ರಿಪೀಟ್ ಆಗಲ್ವಂತೆ. ಅಂದ್ರೆ ಭಗವಂತನ ಗುಣಗಾನ ಅನಂತ ಇದೆಯಂತೆ. ಸೊ ಅನಂತ ಶೇಷ ಅಷ್ಟು ಸರಿ ಗುಣಗಾನ ಮಾಡ್ತಿರ್ತಾರೆ, ಅಷ್ಟು ಬೇರೆ ಬೇರೆ ರೀತಿಯಲ್ಲಿ ಗುಣಗಾನ ಮಾಡ್ತಿರ್ತಾರೆ ಕೃಷ್ಣ ಅಂತ. ಓಕೆ, ಅದಕ್ಕೆ ಅಂತ್ಯನೇ ಇಲ್ಲ, ಅಷ್ಟು ಗ್ರೇಟ್ ಭಗವಂತ. ಓಕೆನಾ. ಸೊ ಇದು ಕೂಡ ಶ್ರೀ ಚೈತನ್ಯ ಚರಿತಾಮೃತದ ಮಧ್ಯದಿಂದ ಬಂದಿರೋದು. ಅಂಡ್ ಭಗವಂತ ಬಲರಾಮನ ಹೆಸರನ್ನ ಅರ್ಥ ಏನು ಅದಕ್ಕೆ ಹೇಳ್ತಾರೆ ನೋಡಿ. ಬಲ ಅಂದ್ರೆ ಶಕ್ತಿ, ತಾಕತ್ತು. ರಾಮ ಅಂದ್ರೆ ಆ ಒಂದು ಪ್ರೀತಿ, ಆ ಒಂದು ಏನಂತಾರೆ, ಆ ಒಂದು ರಮಂತೆ ಯೋಗಿನೋನಂತೆ ಸತ್ಯಾನಂದೇ ಚಿದಾತ್ಮನಿ ಇತಿ ರಾಮ ಪದೇನಾಸೌ ಪರಂ ಬ್ರಹ್ಮಾಭಿಧೀಯತೆ. ರಾಮ ಅಂದ್ರೆ ಆ ಒಂದು ಪ್ಲೆಜರ್, ಆ ಒಂದು ಬಿಲವಡ್, ಅದು ಭಗವಂತನ ಅಂತರಂಗ ಶಕ್ತಿ. ಇದನ್ನ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ. The supreme absolute truth is called Rama because the transcendentalists take pleasure in the unlimited pleasure of the spiritual existence. So ಭಗವಂತ ಬಲರಾಮ ನಮ್ಮ ಎಲ್ಲಾ ಜೀವಿಗಳ ಒಂದು ಆಧ್ಯಾತ್ಮಿಕ ಶಕ್ತಿಯ ಮೂಲ. ಸ್ಪಿರಿಚುವಲ್ ಸ್ಟ್ರೆಂತ್, ಆಧ್ಯಾತ್ಮಿಕ ಶಕ್ತಿ ಬಲರಾಮನಿಂದ ಬರೋದು.
ಅಂಡ್ ಎಲ್ಲರಿಗೂ ನೋಡಿ, ಪ್ರತಿಯೊಬ್ಬರಿಗೂ ಒಂದು ಸಂತೋಷ, ಒಂದು ಒಂದು ಏನದು ಒಂದು ಒಂದು ಎಂಜಾಯ್ಮೆಂಟ್ ಬೇಕು ಅಲ್ವಾ? ಒಂದು ಎಂಜಾಯ್ಮೆಂಟ್ ಬೇಕು. ಏನಾದ್ರು ನಾವು ರಿಲೀಶ್ ಮಾಡ್ಬೇಕಂದ್ರೆ ಒಂದು ರುಚಿ ಬೇಕು. ಒಂದು ಒಂದು ಸಿಹಿ ಜಾಮೂನ್ ಕೂಡ ರುಚಿಯಾಗಿಲ್ಲ ಅಂದ್ರೆ ನಮ್ಗೆ ಅದು ಸಂತೋಷ ಕೊಡಲ್ಲ. ಅದೇ ತರ ಭಗವಂತನ ದಿವ್ಯವಾದಂತ ಈ ಒಂದು ಭಕ್ತಿ ಸೇವೆ ಆಗಿರ್ಬೋದು, ಭಗವಂತನ ಒಂದು ಸಂಬಂಧದಲ್ಲಿ ನಾವೇನು ಒಂದು ಎಂಜಾಯ್ಮೆಂಟ್ ಅನುಭವಿಸ್ತೀವೋ, ಇದೆಲ್ಲ ನಮಗೆ ಬರ್ತಾ ಇರೋದು ಆ ಪ್ಲೆಜರ್ ಪೊಟೆನ್ಸಿ ರಾಮಚಂದ್ರನಿಂದ, ರಾಮ ಅನ್ನೋ ಹೆಸರಿಂದ. ಸೊ ಬಲರಾಮ ಅಂದ್ರೆ 2 ಕೊಡ್ತಾರೆ ಅವರು, ಶಕ್ತಿ ಕೊಡ್ತಾರೆ, ನಮಗೆ ಆನಂದ ಕೂಡ ಕೊಡ್ತಾರೆ. ಆಧ್ಯಾತ್ಮಿಕ ಆನಂದ ಕೂಡ ನಾವು ಅನುಭವಿಸೋದಿಕ್ಕೆ ಕಾರಣ ಮೂಲವಾಗಿ ಬಲರಾಮ, ಆಯ್ತಾ? ಸೊ ಹಾಗಾಗಿ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ನೋಡಿ, ಬಲರಾಮ ಅಂದ್ರೆ ಬಲ ಅಂದ್ರೆ ಶಕ್ತಿ, ರಾಮ ಅಂದ್ರೆ ಎಂಜಾಯ್ಮೆಂಟ್. ಸೊ ಬಲರಾಮ್ ಮೀನ್ಸ್ ಹೂ ಗಿವ್ಸ್ ಯು ಸ್ಪಿರಿಚುವಲ್ ಸ್ಟ್ರೆಂತ್ ಫಾರ್ ಎಂಜಾಯಿಂಗ್ ದ ಇಟರ್ನಲ್ ಬ್ಲಿಸ್ಫುಲ್ ಲೈಫ್. ಹಿ ಈಸ್ ಬಲರಾಮ. ಓಕೆನಾ? ಸೊ ಬಲರಾಮ ಅಷ್ಟು ಗ್ರೇಟ್. ಓಕೆನಾ? ಎಸ್. ಯಾರು ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಯಾರಿಗಾರ ಏನಾದ್ರು ಪ್ರಶ್ನೆ ಇದೆಯಾ ಎಲ್ಲರಿಗೂ? ಜ್ಯೋತಿ ಹಾವೇರಿ. ಹರೇ ಕೃಷ್ಣ ಮಾತಾಜಿ, ಒಂದ್ ಸ್ವಲ್ಪ ನಾವು ಬಲರಾಮ್ ಜಯಂತಿನ ಯಾವ ರೀತಿ ಆಚರಿಸಬಹುದು, ಏನಾದ್ರೂ ಪ್ರಸಾದ ಏನ್ ಮಾಡಬಹುದು ಅಂತ ಹೇಳಿ ಮಾತಾಜಿ ಒಂದ್ ಸ್ವಲ್ಪ. ಎಸ್ ಮಾತಾಜಿ, ಬಲರಾಮ್ ಜಯಂತಿ ತುಂಬಾ ವಿಶೇಷವಾದಂತ ದಿವಸ ಆಗಿರೋದ್ರಿಂದ ಇವತ್ತು ನಮಗೆ 12 ಗಂಟೆವರೆಗೂ ಫಾಸ್ಟಿಂಗ್ ಹೇಳಿದ್ದಾರೆ ಆಕ್ಚುಲಿ ಶಾಸ್ತ್ರದಲ್ಲಿ. ಓಕೆ, ಸೊ ಆಗ ಮಾಡಕ್ ಆಗೋರು ತುಂಬಾ ಕಟ್ನಿಟ್ಟಾಗಿ ಮಾಡಕ್ಕಾದ್ರು ಹಣ್ಣು ತಗೋಬಹುದು, ತುಂಬಾ ಆಗದೆ ಹೋದ್ರು ಇಲ್ಲವಂದ್ರೆ ಮಾಡಕ್ಕಾದ್ರೆ ತುಂಬಾ ಸಂತೋಷ, 12 ಗಂಟೆವರೆಗೂ ಮಾಡ್ಬೋದು. ಜೊತೆಗೆ ಬಲರಾಮ ಜಯಂತಿ ದಿವಸ ನಾವೆಲ್ಲರೂ ಭಗವಂತನ ಒಂದು ದರ್ಶನ ತಗೊಳ್ಳೋದಕ್ಕೆ ಹೋಗ್ಬೇಕು. ಹೆಂಗೆ ಜನ್ಮಾಷ್ಟಮಿ ಬಂದ್ರೆ, ಕೃಷ್ಣ ಜನ್ಮಾಷ್ಟಮಿ ಬಂದ್ರೆ ನಾವೇನ್ ಮಾಡ್ತೀವಿ? ಭಗವಂತ ಕೃಷ್ಣನ ದರ್ಶನ ತಗೊಳಕ್ ನಾವು ದೇವಸ್ಥಾನ ಹೋಗ್ತೀವಿ, ಹೌದಾ? ಕೃಷ್ಣನ ಲೀಲೆ ಬಗ್ಗೆ ನಾವು ತಿಳ್ಕೊತೀವಿ ಅಲ್ವಾ? ಹೆಚ್ಚೆಚ್ಚು ಆಧ್ಯಾತ್ಮಿಕ ಕಾರ್ಯ ಮಾಡ್ತೀವಿ. ಸೊ ಬಲರಾಮಂಗೆ ಏನ್ ತುಂಬಾ ಇಷ್ಟ ಆಗತ್ತೆ? ಬಲರಾಮ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಕೊಡುವಂಥವ್ರು. ಸೊ ನಾವು ಆಧ್ಯಾತ್ಮಿಕ ಕಾರ್ಯ ಇನ್ನೂ ಹೆಚ್ಚು ಮಾಡಿದ್ರೆ ಅಲ್ವಾ, ಅವಾಗ ಬಲರಾಮನಿಗೆ ಅದು ತುಂಬಾ ಮೆಚ್ಚುಗೆ ಆಗತ್ತೆ. ಬಲರಾಮನ ಪೂಜಿಸೋದು ನಾವು ಯಾವ ರೀತಿಯಲ್ಲಿ ಆಧ್ಯಾತ್ಮಿಕ ಕಾರ್ಯಗಳು ಹೆಚ್ಚು ಮಾಡೋದ್ರಿಂದ ಅವರನ್ನು ತೃಪ್ತಿಸ್ಬೋದು ನಾವು. ಓಕೆ, ಸೊ ಹೆಚ್ಚು ಶ್ರವಣ, ಹೆಚ್ಚು ಕೀರ್ತನೆ, ಬಲರಾಮನ ಲೀಲೆಗಳ ಬಗ್ಗೆ ನಾವು ಓದೋದ್ರಿಂದ ಇವತ್ತು, ಓಕೆನಾ? ಇವತ್ತು ನಾವು ಬೇಕಾದ್ರೆ ಒಂದು ಬಲರಾಮನ ಲೀಲೆಗಳಾದಂತ ಏನೇನು ಪ್ರಳಂಬಾಸುರನ್ನ ಸಂಹಾರ ಮಾಡೋದಾಗಿರ್ಬೋದು, ದ್ವಿವಿಧ ಅಲ್ವಾ, ದ್ವಿವಿಧ ಕೋತಿ, ಮತ್ತೆ ಜಗಾಯಿ ಮದಾಯಿ, ಜಗಾಯ ಮದ ನಿತ್ಯಾನಂದ ರಾಮದ, ಎಸ್. ಸೊ ಇದೆಲ್ಲ ಲೀಲೆಗಳನ್ನ ನಾವು ಓದೋದು, ಕೇಳೋದು ಮಾಡಿದ್ರೆ ನಮಗೆ ಬಲರಾಮನ ಮೇಲೆ ಇನ್ನೂ ಹೆಚ್ಚು ಆಕರ್ಷಣೆ ಬರುತ್ತೆ. ಅಂಡ್ ಬಲರಾಮನ್ ನಾವು, ಭಗವಂತ ಬಲರಾಮನ್ ನಾವು ಮೆಚ್ಚಿಸ್ಬೋದು. ನೀಲಾಚಲ ಚಂದ್ರಜ ಜಗನ್ನಾಥ್ ಅಲ್ವಾ, ನೀಲಾಚಲ ಭಗವಂತ ಜಗನ್ನಾಥನ ಜೊತೆನೂ ಬಲರಾಮ, ಕೃಷ್ಣನ್ ಜೊತೆ ಬಲರಾಮ, ಲಾರ್ಡ್ ನಿತ್ಯಾನಂದ ರಾಮ ಚೈತನ್ಯ ಮಹಾಪ್ರಭು ಜೊತೆ. ಸೊ ಅಂದ್ರೆ ಏನರ್ಥ? ಕೃಷ್ಣನ ಜೊತೆ ಯಾವಾಗ್ಲೂ ಬಲರಾಮ ಇದ್ದೇ ಇರ್ತಾರೆ. ನಾವು ಕೃಷ್ಣನ್ ಲೀಲೆ, ಬಲರಾಮನ್ ಲೀಲೆ, ಅವ್ರು ಮಾಡಿರುವಂತ ಲೀಲೆಗಳನ್ನ ನಾವು ಓದಿದಾಗ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಬೆಳೆಯತ್ತೆ ಅಲ್ವಾ? ಒಂದು ಸಂತೋಷ ಇನ್ನೂ ಹೆಚ್ಚಾಗತ್ತೆ, ಆ ತೃಪ್ತಿ ಇನ್ನೂ ಹೆಚ್ಚಾಗತ್ತೆ ನಮ್ಗೆ. ಓಕೆ, ಒಂದು ಬಲರಾಮನ್ ಪೂಜಿಸೋಕೆ ಒಂದು ಒಂದು ಇದಿದೆ, ಒಂದು ಸ್ತೋತ್ರ ಕಳಿಸಿದ್ದಾರೆ, ಜಸ್ಟ್ ನೋಡಿ ಅದು. ನಮಸ್ತೆ ಹಲಗ್ರಹ, ನಮಸ್ತೆ ಮುಸಲಾಯುಧ, ನಮಸ್ತೆ ರೇವತಿ ಕಾಂತ, ನಮಸ್ತೆ ಭಕ್ತವತ್ಸಲ, ನಮಸ್ತೆ ಬಲಿನಂ ಶ್ರೇಷ್ಠ, ನಮಸ್ತೆ ಧರಣೀಧರ, ಪ್ರಳಂಬಾರ ನಮಸ್ತೆ ತು ಯಹಿ ಮಾಂ ಕೃಷ್ಣ ಪೂರ್ವಜ. ಇದು ಭಗವಂತ ಬಲರಾಮನ ಒಂದು ಸ್ತೋತ್ರ. ಮಾತಾಜಿ ಇನ್ನೊಂದ್ಸಾರಿ ಹೇಳಿ. ನಮಸ್ತೆ ಹಲಗ್ರಹ, ನಮಸ್ತೆ ಮುಸಲಾಯುಧ, ನಮಸ್ತೆ ರೇವತಿ ಕಾಂತ, ನಮಸ್ತೆ ಭಕ್ತವತ್ಸಲ, ನಮಸ್ತೆ ಬಲಿನಂ ಶ್ರೇಷ್ಠ, ನಮಸ್ತೆ ಧರಣೀಧರ, ಪ್ರಳಂಬಾರ ನಮಸ್ತೆ ನಮಸ್ತೆ ತು ಯಹಿ ಮಾಂ ಕೃಷ್ಣ ಪೂರ್ವಜ. ಓಕೆ, ನಾನು ಕಳಿಸ್ಕೊಡ್ತೀನಿ ಎಲ್ಲ ಗ್ರೂಪ್ಸಲ್ಲಿ. ಓಕೆ, ಇದನ್ನು ಹೇಳ್ಕೊಳ್ಳಿ, ಉಚ್ಚಾರಣೆ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಇರುತ್ತೆ, ಬಲರಾಮ ಪೂರ್ಣಿಮಾ ಇರೋದ್ರಿಂದ. ಓಕೆ ನೋಡಿ, ಶನಿವಾರ ಫಾಸ್ಟಿಂಗ್ ಟಿಲ್ ನೂನ್, ಬೆಳಿಗ್ಗೆ 8 ಗಂಟೆಯಿಂದ ಕೀರ್ತನೆ, ಬಲರಾಮನ ಗುಣಗಾನ, ಅದಾದ್ಮೇಲೆ ಕೀರ್ತನೆ, ಅದಾದ್ಮೇಲೆ ಅಭಿಷೇಕ ಇರುತ್ತೆ ಬಲರಾಮ ಅವ್ರದ್ದು.
ಬಲರಾಮ್ಜಿದ್ದು ಬಲರಾಮ್ ಪೂರ್ಣಿಮಾ ಸ್ಪೆಷಲ್ ಕಥಾ ಇರುತ್ತೆ, ಮಹಾ ಆರತಿ ಇರುತ್ತೆ, ಮತ್ತೆ ಅಭಿಷೇಕ ಆ್ಯಂಡ್ DT ಸರ್ವಿಸ್ಗೆ ಎಷ್ಟೆಲ್ಲ ಡೊನೇಷನ್ಸ್ ಕೂಡ ನಾವು ಮಾಡಬಹುದು. ಓಕೆನಾ. ಮಹಾಪ್ರಸಾದಂ ಸೇವಾ ಇರುತ್ತೆ, ಫ್ಲವರ್ ಡೆಕೋರೇಷನ್. ಸೊ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ತುಂಬ ತುಂಬ ಒಳ್ಳೆಯದು. ಯಾಕಂದರೆ ಬಲರಾಮ ಸಾಕ್ಷಾತ್ ಭಗವಂತ ಕೃಷ್ಣನಿಗೆ ತುಂಬ ಏನಂತಾರೆ ಫೇವ್ರೆಟ್ ಅಲ್ವಾ, ಅವರ ಒಂದು ದೊಡ್ಡಣ್ಣ. ಹಾಂ, ಸೊ ಆದಷ್ಟು ಎಲ್ಲರೂ ಹೋಗ್ಬಿಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ ಇವತ್ತು ಶನಿವಾರ. ಓಕೆ. ಸೊ ಇವಾಗ ನಾವು ಭಗವಂತ ಶ್ರೀಕೃಷ್ಣನ ಲೀಲೆ ಒಂದು ತಗೊಳ್ಳೋಣ. ಇವತ್ತಿನ ಲೀಲೆ ಹೆಸರು ಬಂದ್ಬಿಟ್ಟು ಭೌಮಾಸುರ, ರಾಕ್ಷಸದ ಭೌಮಾಸುರನ ಒಂದು ವಧೆ ಹೇಗಾಗತ್ತೆ ಅನ್ನೋದು ನಾವು ಚರ್ಚೆ ಮಾಡೋಣ. ಭೌಮಾಸುರ ಯಾರಪ್ಪ? ಭೌಮಾಸುರ ಭೂಮಿ ದೇವಿ ಹುಟ್ಟಿರೋ ಅಂತ ಪುತ್ರ ಭೌಮಾಸುರ. ಭೌಮಾಸುರಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನರಕಾಸುರ. ಈ ಭೌಮಾಸುರ ಏನಿದಾನೋ, ಭೌಮಾಸುರ ರಾಕ್ಷಸನೇ ಆ ಒಂದು 16,000 ರಾಣಿಯರನ್ನ ಒಂದು ಏನಪ್ಪ ಕಿಡ್ನಾಪ್ ಮಾಡ್ಬಿಟ್ಟು ಅವನ ಒಂದು ಕ್ಯಾಪ್ಟಿವ್ ಅಲ್ಲಿ ಇಟ್ಕೊಂಡಿರ್ತಾನೆ, ಅವನ ಒಂದು ರಾಜ್ಯದಲ್ಲಿ ಇಟ್ಕೊಂಡಿರ್ತಾನೆ ಈ ಭೌಮಾಸುರ. ಭೌಮಾಸುರ ತುಂಬಾ ಶಕ್ತಿಶಾಲಿ. ಇಷ್ಟೊಂದೆಲ್ಲ ರಾಜರನ್ನ ಸೋಲಿಸ್ಬಿಟ್ಟು ಈ ಎಲ್ಲ ರಾಣಿಯರನ್ನ ಅವನು ಕಿಡ್ನಾಪ್ ಮಾಡಿಕೊಂಡು ಅವನು ತುಂಬ ಪವರ್ಫುಲ್ ಡೀಮನ್ ಅವನು. ಸೊ ಅವನನ್ನು ಸಂಹಾರ ಮಾಡೋದಿಕ್ಕೆ ಭಗವಂತ ಕೃಷ್ಣ ಡೈರೆಕ್ಟಾಗಿ ಅವನ ಒಂದು ವೈಕುಂಠದಿಂದ ಬರ್ತಾನೆ. ಓಕೆ. ಸೊ ಇದನ್ನ 10ನೇ ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತ್ ಮಹಾರಾಜಿಗೆ ವಿವರಿಸ್ತಾರೆ. ಸೊ ಏನಾಯ್ತು, ಈ ಒಂದು ಡೀಮನ್ ಏನಪ್ಪ ರಾಕ್ಷಸ ಭೌಮಾಸುರ ಏನಿದ್ದಾನೋ ತುಂಬ ಶಕ್ತಿಶಾಲಿ. ಸೊ ಶಕ್ತಿ ಯಾವಾಗ ನಮಗೆ ತುಂಬ ಬರುತ್ತೆ ಏನಾಗತ್ತೆ, ತುಂಬ ದುಡ್ಡು, ತುಂಬ ಪವರು, ತುಂಬ ಶಕ್ತಿ ಬಂದಿದ ತಕ್ಷಣ ಎಲ್ಲರನ್ನೂ ನಾವು ಸೋಲ್ಸಕ್ಕೆ ಶುರು ಮಾಡ್ತೀವಿ, ಎಲ್ಲರೂ ನಾವು ಮುಟ್ಟಿದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ, ಎಲ್ಲರೂ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಸೊ ಈ ಭೌಮಾಸುರ ಏನು ಮಾಡ್ತಾನೆ, ಇಂದ್ರಲೋಕಕ್ಕೆ ಹೋಗ್ಬಿಟ್ಟು ಅಲ್ವಾ, ಅಲ್ಲಿ ಇರೋ ಅಂಥ ಎಲ್ಲ ದೇವತೆಗಳನ್ನ ಸೋಲಿಸ್ಬಿಟ್ಟು ಅಲ್ಲಿ ಆ ವರುಣ ದೇವ ಏನಿದ್ದಾನೆ, ವರುಣ ದೇವನ ಒಂದು ಛತ್ರಿನ ಕದ್ಕೊಂಡ್ಬರ್ತಾನೆ. ಅಲ್ಲಿ ಎಲ್ಲ ದೇವತೆಗಳಂತ ತಾಯಿಯಾದಂಥ ಅದಿತಿಯ ಒಂದು ಕಿವಿ ಓಲೆ ಜುಮ್ಕಿಗಳನ್ನ ಕಿತ್ಕೊಂಡ್ಬರ್ತಾನೆ. ಸೊ ಇದೆಲ್ಲ ಅವ್ರನ್ನ ಏನು ಮಾಡೋದಕ್ಕೆ, ಒಂದು ಡೌನ್ ಮಾಡೋದಕ್ಕೆ ದೇವತೆಗಳನ್ನ, ನಾನು ನೋಡಿ ಎಷ್ಟು ಶಕ್ತಿಶಾಲಿಯಾಗಿದ್ದೀನಿ, ನನ್ನನ್ನು ಯಾರು ಸೋಲ್ಸೋದಕ್ಕಾಗೋದಿಲ್ಲ, ನನ್ನಷ್ಟು ಪವರ್ಫುಲ್ ಯಾರೂ ಇಲ್ಲ, ನನ್ನ ಯಾರು ಏನು ಮಾಡೋದಕ್ಕಾಗಲ್ಲ ಅಂತ ತೋರಿಸೋದಕ್ಕೆ ಇದೆಲ್ಲ ಅವನು ಕ್ರಿಯೆಗಳನ್ನ ಮಾಡ್ತಿರ್ತಾನೆ. ಆ್ಯಂಡ್ ಅವನೇನು ಮಾಡ್ತಾನೆ ಭೌಮಾಸುರ, ಸ್ವರ್ಗಲೋಕದಲ್ಲಿರೋಂಥ ಈ ಒಂದು ಮೌಂಟ್ ಮೇರು ಅಲ್ವಾ, ಪರ್ವತ ಮೇರು ಎಂದೆ, ಮೇರು ಪರ್ವತನ ಕೂಡ ಅವನು ಕಬ್ಜಾ ಮಾಡ್ಕೊಂಡಿರ್ತಾನೆ. ಅಲ್ಲೂ ಕೂಡ ಅವನ ಒಂದು ಆ ಸ್ಥಾನನ ಬಿಲ್ಡ್ ಮಾಡಿರ್ತಾನೆ. ಆ್ಯಂಡ್ ಅಲ್ಲಿ ಒಂದು ಮಣಿ ಪರ್ವತ ಅಂತ ಒಂದು ಜಾಗ ಇದೆ, ಆ ಮಣಿ ಪರ್ವತನ ಕೂಡ ಅವನು ಕಬ್ಜಾ ಮಾಡಿರ್ತಾನೆ ಈ ಭೌಮಾಸುರ. ಆ್ಯಂಡ್ ಭೌಮಾಸುರ ಇದೆಲ್ಲ ಮಾಡಿದ್ಮೇಲೆ ಇಂದ್ರದೇವ ಏನು ಮಾಡ್ತಾನೆ, ಓಡ್ಕೊಂಡು ಹೋಗ್ಬಿಟ್ಟು ಕೃಷ್ಣನ ಹತ್ರ ಬೇಡ್ಕೊಳಕ್ಕೆ ಶುರು ಮಾಡ್ತಾನೆ. ಈ ಥರ ಭಗವಂತ ಕೃಷ್ಣ ನೀನೇ ರಕ್ಷಿಸ್ಬೇಕು ಪಾಹಿ ಮಾಂ, ಈ ಒಂದು ಭೌಮಾಸುರ ಏನಿದ್ದಾನೋ ಎಲ್ಲ ಇಂದ್ರಲೋಕದಲ್ಲಿರೋ ಎಲ್ಲ ವ್ಯಕ್ತಿಗಳನ್ನ ಸೋಲಿಸಿ ಅವನ ಇಡೀ ಇಂದ್ರಲೋಕನ ಅವನೇ ಸ್ವರ್ಗಲೋಕದ ಎಲ್ಲ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಇಂದ್ರ ಹೋಗ್ಬಿಟ್ಟು ಕೃಷ್ಣನ ಬೇಡ್ಕೊಳಕ್ಕೆ ಶುರು ಮಾಡ್ತಾನೆ. ಸೊ ಕೃಷ್ಣ ಏನು ಮಾಡ್ತಾನೆ, ಸರಿ ಇವನ್ನ ಭೌಮಾಸುರನ ಸೋಲಿಸ್ಬೇಕು ಅಂದರೆ ನಾನೇ ಬರಬೇಕು, ಯಾಕಂದರೆ ಭೌಮಾಸುರ ತುಂಬ ಶಕ್ತಿಶಾಲಿ, ಯಾರು ಸೋಲ್ಸೋಕ್ಕಾಗಲ್ಲ ಅವನಿಗೆ. ಕೃಷ್ಣ ಸತ್ಯಭಾಮನ ಜೊತೆ ಕೂತ್ಕೊಂಡು ಅವನ ಒಂದು ವಾಹನ ಅಲ್ವಾ ಗರುಡದ ಮೇಲೆ ಕೂತ್ಕೊಂಡು ಈ ಭೌಮಾಸುರ ರಾಜ್ಯದ ಒಂದು ಕ್ಯಾಪಿಟಲ್ ಸಿಟಿ ಇದೆ, ಒಂದು ಏನಪ್ಪ ಕ್ಯಾಪಿಟಲ್ ಸಿಟಿ ಹೆಸರು ಅಂದರೆ ಪ್ರಾಗ್ಜ್ಯೋತಿಸಾಪುರ ಅಂತ. ಆ ಪ್ರಾಗ್ಜ್ಯೋತಿಸಾಪುರನ ಯಾವ ಥರ ಅವನು ಒಂದು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾನೆ ಅಂದರೆ ಭೌಮಾಸುರ, ಆ ಒಂದು ಸಿಟಿ, ಆ ಒಂದು ಊರಿನ ಸುತ್ತಲೂ 4 ದಿಕ್ಕಲ್ಲೂ ಒಂದು ಕೋಟೆ ಥರ ಕಟ್ಟಿದ್ದಾನೆ, ಕೋಟೆ ಆಯ್ತಾ. ಆ ಕೋಟೆ ಒಳಗಡೆ ಇನ್ನೊಂದು ಲೇಯರ್ ಆಫ್ ಕೋಟೆ ಏನಪ್ಪ ಅಂದರೆ ಎಲ್ಲ ಕಡೆ ನೀರು ಹರಿತಾ ಇದೆ ಆಯ್ತಾ. ಅದನ್ನು ದಾಟೋದು ತುಂಬ ಕಷ್ಟ, ಯಾಕಂದರೆ ಅಲ್ಲೆಲ್ಲ ಕಡೆ ಎಲೆಕ್ಟ್ರಿಕ್ ವಯರಿಂದ ಸುತ್ತು ಕಟ್ಟಿಸಿದ್ದಾರೆ ಭೌಮಾಸುರ. ಓಕೆ. ಒಂದು ಮೊದಲನೇ ಲೇಯರ್ ಏನಪ್ಪ, ಕೋಟೆ ಒಳಗೆ ಹೋಗಿದ ತಕ್ಷಣ ಎಲ್ಲ ಕಡೆ ನೀರು, ಆ್ಯಂಡ್ ಆ ನೀರು ಸುತ್ತಲೂ ಎಲ್ಲ ಕಡೆ ಎಲೆಕ್ಟ್ರಿಕ್ ವೈರ್ಗಳಿಂದ ಸುತ್ತಿಸಿದ್ದಾನೆ. ಅದ್ರ ಒಳಗಡೆ ಹೋದರೆ ಅಲ್ಲೊಂದು ಅನಿಲ ಅಂತ ಒಂದು ಗ್ಯಾಶಿಯಸ್ ಒಂದು ಏನದು ಗಾಳಿ, ಅದೊಂದು ವಾಯು, ಒಂದು ಒಂಥರ ವಿಷಭರಿತವಾದಂಥ ಒಂದು ಗಾಳಿ, ಅದು ಆ ಅನಿಲ ಅನ್ನೋದು. ಆ ಅನಿಲ ದಾಟ್ಕೊಂಡು ಹೋಗೋದು ತುಂಬ ಕಷ್ಟ, ಒಂದು ಗ್ಯಾಶಿಯಸ್ ಸಬ್ಸ್ಟೆನ್ಸ್ ಅದು. ಅದಾದಮೇಲೆ ಅಲ್ಲೊಂದು ಮೂರ ಅಂತ ಒಬ್ಬ ರಾಕ್ಷಸ ಇರ್ತಾನೆ.
ಮುರ ಅಂತ ಒಬ್ಬ ತುಂಬಾ ದೊಡ್ಡ ರಾಕ್ಷಸ ಇರ್ತಾನೆ. ಅವನು ಆ ಮುರನ ಸೋಲ್ಸೋದು ತುಂಬಾ ಕಷ್ಟ ಅಂತ. ಯಾಕಂದ್ರೆ ಆ ಮುರಗೆ 5 ತಲೆಗಳಿರುತ್ತೆ. ಅಂಡ್ ಅವನ ಒಂದು ಶಕ್ತಿ, ಸಾಮರ್ಥ್ಯ, ಅವನ ಒಂದು ಕೋಪ ಇಡೀ ಪ್ರಪಂಚನೇ ಧ್ವಂಸ ಮಾಡೋಷ್ಟು ಶಕ್ತಿ ಇದೆಯಂತೆ ಆ ಮುರ ರಾಕ್ಷಸಂಗೆ. ಸ್ವಲ್ಪ ಭೌಮಾಸುರನೇ ತುಂಬಾ ಪವರ್ಫುಲ್. ಆ ಭೌಮಾಸುರ ಇನ್ನೊಂದು ರಾಕ್ಷಸ ಇಟ್ಕೊಂಡಿದ್ದಾನೆ, ಮುರಾನು. ಈ ತರ ಆ ಪ್ರಾಗ್ಜ್ಯೋತಿಸಾಪುರ ಊರ್ನ ಅವನು ಕಾಪಾಡ್ಕೊಂಡಿದ್ದಾನೆ. ಸೊ ಕೃಷ್ಣ ಯಾವಾಗ ಬರ್ತಾನೋ ಅವನ ಒಂದು ಗರುಡನ ಮೇಲೆ ಕೂತ್ಕೊಂಡು ಅವನ ಎಲ್ಲ ಶಕ್ತಿನ ಬಳಸ್ಬಿಟ್ಟು ಆ ಒಂದು ಎಲ್ಲ ಕೋಟೆಗಳನ್ನ ಧ್ವಂಸ ಮಾಡ್ತಾನೆ. ಫಸ್ಟ್ ಆ ಕೋಟೆಗಳನ್ನ ತರುತ್ತೆ, ಅದಾದ್ಮೇಲೆ ಆ ಎಲೆಕ್ಟ್ರಿಕ್ ವೈರ್ಸ್ನೆಲ್ಲ ಕಟ್ ಮಾಡ್ತಾನೆ. ಅದಾದ್ಮೇಲೆ ಅವ್ನು ಒಳಗ್ ಬರ್ತಾನೆ. ಒಳಗ್ ಬಂದ್ಬಿಟ್ಟು ಜೋರಾಗಿ ಅವನ ಶಂಖದಿಂದ ಊದ್ತಾನಂತೆ ಕೃಷ್ಣ, ಜೋರಾಗಿ. ಆ ಜೋರಾಗಿ ಊದಿರೋ ಒಂದು ಶಬ್ದದ ನಾದದಿಂದ ಆ ಮೂರ ಎದ್ದು ಬರ್ತಾನೆ. ಅವನು ನೀರಲ್ಲಿ ಮಲಗಿರ್ತಾನಂತೆ. ಮುರ 5 ತಲೆ ಇರೋಂಥ ಮುರ ನೀರಲ್ಲಿ ಮಲಗಿರ್ತಾನೆ. ಅವ್ನು ಎದ್ದು ಬರ್ತಾನೆ, ಶಬ್ದ ಕೇಳಕ್ ಆಗ್ದೇನೆ ಆಚೆ ಬರ್ತಾನೆ. ಆಚೆ ಬಂದ್ರೆ ಅವ್ನು ನೋಡೋದಕ್ಕೆ ಎಷ್ಟು ತೇಜಸ್ವಿಯಾಗಿರ್ತಾನಂದ್ರೆ, ತೇಜಸ್ ಅಂದ್ರೆ ತುಂಬಾ ಬ್ರೈಟ್ ಅವನು ಮುರ. ಅವ್ನು ನೋಡೋದಕ್ಕೆ ಕಣ್ಣಿಂದ ನೋಡೋದಕ್ಕೂ ಆಗಲ್ವಂತೆ, ಅಷ್ಟು ಶಕ್ತಿಶಾಲಿ ಆ ಮುರಾನು. ಬಟ್ ಕೃಷ್ಣ ಏನ್ ಮಾಡ್ತಾನಂದ್ರೆ ಅವನ ಒಂದು ಶಂಖದ ನಾದದಿಂದ ಅವನ್ನ ಇರಿಟೇಟ್ ಮಾಡ್ತಾನೆ. ಇವನು ಎದ್ದು ಬರ್ತಾನೆ ಮುರ. ಅಂಡ್ ಅವನ ಒಂದು ತ್ರಿಶೂಲದಿಂದ, ಮುರ ಹತ್ರ ಒಂದು ತ್ರಿಶೂಲ ಇರ್ತಾನೆ. ಮುರ ತ್ರಿಶೂಲ ಇಟ್ಕೊಂಡು ಕೃಷ್ಣನ್ ಡೈರೆಕ್ಟ್ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ, ಡೈರೆಕ್ಟ್ ಆಗಿ. ಬಟ್ ಕೃಷ್ಣ ತುಂಬಾ ಶಕ್ತಿಶಾಲಿ. ಅವನ ಒಂದು ತ್ರಿಶೂಲನ ಪಟ್ ಅಂತ ಅವನು ಧ್ವಂಸ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಗರುಡನ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಗರುಡ ಕೃಷ್ಣ ಕೂತಿದ್ದಾನೋ, ಗರುಡನ ಅವನ ಒಂದು ಗದದಿಂದ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಗರುಡನ ಹೊಡೆಯೋದನ್ನ ನೋಡ್ಬಿಟ್ಟು ಇಮಿಡಿಯೇಟ್ಲಿ ಕೃಷ್ಣ ಫಾಸ್ಟ್ ಆಗಿ ಅವನ ಒಂದು ಬಾಣನ ಅವನ ಮೇಲೆ ಚಲಾಯಿಸ್ತಾನೆ. ಸೊ ಅದು ಕೂಡ ಇದಾಗುತ್ತೆ, ಧ್ವಂಸ ಆಗತ್ತೆ. ಅದಾದ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ, ಅವನು ಜೋರಾಗಿ ಊದ್ತಿರ್ತಾನೆ. ಅವನು ಮೂರ ಏನ್ ಮಾಡ್ತಾನೆ, ಜೋರಾಗಿ ಒಂದು ಸಿಂಹ ತರ ಶಬ್ದ ಮಾಡ್ತಾನಂತೆ. ಅವನ 5 ಮುಖಗಳಿಂದ ಎಷ್ಟು ಜೋರಾಗಿ ಸಿಂಹ ಶಬ್ದ ಮಾಡ್ತಾನಂದ್ರೆ ಇಂದ್ರಲೋಕವರೆಗೂ ಮುಟ್ಟತ್ತದು. ಇಂದ್ರಲೋಕಕ್ಕನ್ನ ದಾಟಿ ಭೌತಿಕ ಪ್ರಪಂಚದಲ್ಲಿ ಎಲ್ಲಾ ಕಡೆ ಅದು ಶಬ್ದ ಬರ್ತಾ ಇರ್ತಂತೆ. ಅವನು ಆ ಒಂದು ಸಿಂಹ ತರ ಒಂದು ಗದರಿಸೋದು ಮುರ ರಾಕ್ಷಸ. ಸೊ ಕೃಷ್ಣ ಏನ್ ಮಾಡ್ತಾನೆ, ಅವ್ನ ಬಾಣಗಳನ್ನ ಅವ್ನ ಬಾಯೊಳಗಡೆ ಬಿಡ್ತಾನಂತೆ. ಬಾಯೊಳಗೆ ಬಿಟ್ಬಿಟ್ಟು ಅವ್ನ ಬಾಯಿನ ಮುಚ್ಚಿಸ್ತಾನಂತೆ ಕೃಷ್ಣ. ಅದಾದ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ, ಅವನ ಒಂದು ಸುದರ್ಶನ ಚಕ್ರದಿಂದ ಅವನ 5 ತಲೆಗಳನ್ನ ಕತ್ತರಿಸ್ಬಿಟ್ಟು ಅವನ ಸಂಹಾರ ಮಾಡ್ಬಿಡ್ತಾನೆ ಮುರಾನ. ಸೊ ಅವನ 5 ತಲೆಗಳು ಹೋಗ್ಬಿಟ್ಟು ನೀರಲ್ಲಿ ಹೋಗಿ ಬೀಳತ್ತೆ. ಹೆಂಗೆ ಒಂದು ಇಂದ್ರ ಅವನ ಒಂದು ವಜ್ರಾಯುಧನ ಹಿಂದೆ ಏನಾರ ಹೊಡೆದ್ರೆ ಒಂದು ಪರ್ವತದ ಒಂದು ಪೀಕ್ ಇರತ್ತಲ್ಲ, ಆ ಒಂದು ಪೀಕ್ ಹೆಂಗ್ ಬಿದೋಗತ್ತೆ ನೀರಲ್ಲಿ, ಆ ತರ ಇವನ್ ತಲೆಗಳೆಲ್ಲ ನೀರಲ್ಲಿ ಬಿದೋಗತ್ತಂತೆ ಮುರ ರಾಕ್ಷಸ. ಸೊ ಈ ಮುರನ್ಗೆ 5 ಮಕ್ಳು ಇರ್ತಾರೆ, 7 ಮಕ್ಳು ಇರ್ತಾರೆ. ಆ 7 ಮಕ್ಕಳು ಅವರು ತುಂಬಾ ಶಕ್ತಿಶಾಲಿ ಇರ್ತಾರೆ. ಅಂಡ್ ಅವರೆಲ್ಲರೂ ತಂದೆಯ ಒಂದು ಮರಣ ನೋಡ್ಬಿಟ್ಟು ತುಂಬಾ ಒಂದು ಗ್ರಜ್ ತಗೋಬೇಕಪ್ಪ, ಈಗ ನಾನು ಹೆಂಗಾರು ಮಾಡಿ ಬದಲಾ ತಗೋಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಒಂದು ಯುದ್ಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯುದ್ಧ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಸೊ ಯುದ್ಧದಲ್ಲಿ ಒಂದು ಸೇನಾಧಿಪತಿ ಪೀಠ ಅಂತ ಒಬ್ಬ ರಾಕ್ಷಸನ ಅಪಾಯಿಂಟ್ ಮಾಡ್ತಾರೆ. ಅಲ್ಲೊಬ್ಬ ರಾಕ್ಷಸ ಇದ್ದಾನೆ. ಸೊ ಇಲ್ಲಿವರೆಗೂ ಭೌಮಾಸುರನ ಒಂದು ಕೋಟೆ ಒಳಗಡೆ, ಅವನ ಊರಿನ ಕೋಟೆ ಒಳಗಡೆ ಯಾರಿರೋದು, ಮುರ ರಾಕ್ಷಸ. ಆ ಮುರ ರಾಕ್ಷಸಕ್ಕೆ ಸಂಹಾರ ಆಯ್ತು. ಸೊ ಮುರನ ಮಕ್ಕಳು ಇವಾಗ ಮತ್ತೆ ಕೃಷ್ಣನ್ ಮೇಲೆ ದಾಳಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಪೀಠ ಅಂತ ಒಬ್ಬ ರಾಕ್ಷಸನ ಕೂಡಿಸ್ತಾರೆ ಸೇನಾಧಿಪತಿಯಾಗಿ. ಅಂಡ್ ಈ ಒಂದು ವ್ಯಕ್ತಿ ಪೀಠ ಏನಿದಾನೋ, ಇವನ ಹತ್ರ ಒಂದು ಆಯುಧ ಇರತ್ತೆ. ಆ ಆಯುಧ ಒಂದ್ ಸರಿ ಬಿಟ್ರೆ, ಅದು ಆಯುಧನ ಹೆಸರು ಹೇಳ್ತೀನಿ, ಶತಾಗ್ನಿ ಅಂತ. ಓಕೆ, ಆ ಶತಾಗ್ನಿ ಅಂತ ಒಂದು ಆಯುಧ ಬಿಟ್ರೆ, ಅದು ಒಂದೇ ಒಂದು ಆಯುಧದಿಂದ ಎಷ್ಟೋ ಸಾವಿರ ಜನ ಒಂದೇ ಸೆಕೆಂಡ್ ಅಲ್ಲಿ ಸತ್ತೋಗ್ಬಿಡ್ಬೋದು ಅಂತ ಒಂದು ಆಯುಧ ಬಿಡ್ತಾನೆ ಕೃಷ್ಣನ್ ಮೇಲೆ. ಕೃಷ್ಣನ್ಗೆ ಏನು ಮಾಡಕ್ಕಾಗಲ್ಲ. ಕೃಷ್ಣ ಅವನ ಒಂದು ಪೂರ್ತಿ ಶಕ್ತಿ ಪ್ರಯೋಗ ಮಾಡ್ಬಿಟ್ಟು ಈ ಪೀಠಾನು ಸಂಹಾರ ಮಾಡ್ತಾನೆ. ಜೊತೆಗೆ ಆ 5-7 ಜನ ಮಕ್ಕಳು ಅಂಡ್ ಅವ್ರು ಏನು ದಾಳಿ ಮಾಡಿದಾರೆ ಅವರು ಎಲ್ರು ಸಂಹಾರ ಆಗ್ತಾರೆ. ಅದಾಗಿದ ತಕ್ಷಣ ಭೌಮಾಸುರ ಹತ್ರ ಬರ್ತಾನೆ ಕೃಷ್ಣ. ಭೌಮಾಸುರ ಎಷ್ಟೆಲ್ಲಾ ಪ್ರಯತ್ನ ಮಾಡ್ತಾನೆ ಈ ಗರುಡನ ಹೊಡೆಯೋದಕ್ಕೆ, ಕೃಷ್ಣನ ಮಾಡೋದಕ್ಕೆ. ಆದ್ರೆ ಭೌಮಾಸುರ ಏನು ಮಾಡೋದಕ್ಕಾಗಲ್ಲ. ಅಂಡ್ ಭೌಮಾಸುರಗೆ ಅರ್ಥ ಆಯ್ತು, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಗರುಡನಾಗ್ಲಿ ಅಥವಾ ಕೃಷ್ಣನಾಗ್ಲಿ ಅವ್ರನ್ನ ಸಾಯಿಸೋದು ಇಂಪಾಸಿಬಲ್ ಅಂತ. ಓಕೆ, ಸೊ ಕೃಷ್ಣ ಏನ್ ಮಾಡ್ತಾನೆ, ತಕ್ಷಣ ಒಂದು ಸುದರ್ಶನ ಚಕ್ರ ತೆಗೆದ್ಬಿಟ್ಟು ಭೌಮಾಸುರನ ಸಂಹಾರ ಮಾಡ್ಬಿಡ್ತಾನೆ. ಯಾವ ಭೌಮಾಸುರ ಸತ್ತೋಗ್ತಾನೋ, ಭೌಮಾಸುರನ ಒಂದು ನೆಂಟ್ರಿಷ್ಟ್ರು ಎಲ್ಲರೂ ಗೊಳೋ ಅಂತ ಅಳೋದಕ್ಕೆ ಶುರು ಮಾಡ್ತಾರಂತೆ. ಒಂದು ಬೇಜಾರ್, ಒಂದು
ಹೆಂಗೆ ಒಂದು ನಮ್ಮವ್ರು ಹೋದ್ರೆ ಹೆಂಗೆ ನಮಗೆ ದುಃಖ ಆಗುತ್ತೋ ಆ ಥರ ಅವ್ರುಗಳು ತುಂಬ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರಂತೆ. ಬಟ್ ಆದ್ರೆ ಅವ್ರ ಅಳದ ಶಬ್ದಕ್ಕಿಂತ ಜೋರಾಗಿ ಎಲ್ಲ ಶಂಖದ ನಾದಗಳೆಲ್ಲ ದೇವತೆಗಳೆಲ್ಲ ಊದ್ತಾರಂತೆ. ಆ್ಯಂಡ್ ದೇವಲೋಕದಿಂದ ಹೂವಿನ ಸುರಿಮಳೆ ಕೃಷ್ಣನ ಮೇಲೆ ಆಗತ್ತೆ. ಅದಾದ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ, ಇವಾಗ ಆ ಒಂದು ಭೌಮಾಸುರ ಏನ್ ಕದ್ದಿರ್ತಾನೋ ವರುಣನ ಛತ್ರಿ, ಅದಿತಿಯ ಒಂದು ಕಿವಿ ಓಲೆ ಅಲ್ವಾ, ಈ ಎಲ್ಲ ವಾಪಸ್ ಕೃಷ್ಣ ರಿಟರ್ನ್ ಮಾಡೋದಕ್ಕೆ, ಅವ್ರಿಗೆಲ್ಲ ವಾಪಸ್ ಕೊಡೋದಕ್ಕೆ ಇಂದ್ರಲೋಕಕ್ಕೆ ಹೋಗ್ತಾನೆ ಕೃಷ್ಣ. ಓಕೆನಾ. ಸೊ ಇಂದ್ರಲೋಕಕ್ಕೆ ಹೋಗ್ಬಿಟ್ಟು ಇಂದ್ರ ಸ್ವೀಕರಿಸ್ತಾನೆ. ಇಂದ್ರ ಮತ್ತೆ ಇಂದ್ರನ ಹೆಂಡತಿ ಬಂದ್ಬಿಟ್ಟು ಸಚಿ ಅವಳು ಇಬ್ರು ಸ್ವೀಕರಿಸ್ತಾರೆ ಕೃಷ್ಣನ. ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಓಕೆ, ಕೃಷ್ಣನ್ನ ತುಂಬಾ ಚೆನ್ನಾಗಿ ಉಪಚಾರ ಮಾಡ್ತಾರೆ. ಅಂಡ್ ಭಗವಂತ ಕೃಷ್ಣ ಆದಿತ್ಯ ಒಂದು ಓಲೆ ಮತ್ತೆ ವರುಣ ದೇವನ ಛತ್ರಿ ಎಲ್ಲ ರಿಟರ್ನ್ ಮಾಡ್ತಾನೆ ಕೃಷ್ಣ, ಎಲ್ಲ ವಾಪಸ್ ಕೊಡ್ತಾನೆ. ಭೌಮಾಸುರನ್ನ ಸಂಹಾರ ಮಾಡಿರೋ ಒಂದು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇವಾಗ. ಸೊ ಆ ಸಮಯದಲ್ಲಿ ಏನಾಗತ್ತೆ, ಇದಕ್ಕಿಂತ ಮುಂಚೆ ಹಳೆದಲ್ಲಿ ಮುಂಚೆ ನಾರದ ಒಂದ್ಸರಿ ಕೃಷ್ಣನ್ ನೋಡೋದಿಕ್ ಬಂದಾಗ ಪಾರಿಜಾತ ಹೂವನ್ನ ತಂದಿರ್ತಾರೆ. ಪಾರಿಜಾತ ಹೂವನ್ನ ತಂದ್ಬಿಟ್ಟು ರುಕ್ಮಿಣಿಗೆ ಕೊಟ್ಟಿರ್ತಾರೆ. ರುಕ್ಮಿಣಿಗೆ ಗಿಫ್ಟ್ ತರ ಕೊಟ್ಟಿರ್ತಾರೆ ನಾರದ. ಸೊ ರುಕ್ಮಿಣಿ ತುಂಬಾ ಸಂತೋಷ ಪಡ್ತಾಳೆ. ಅಂಡ್ ಅದನ್ನ ಅವಾಗ ಇವಳು ಯಾರಪ್ಪ ಸತ್ಯಭಾಮಂಗೇನು ಸಿಕ್ಕಿಲ್ವಲ್ಲ, ನನಗೆ ಈ ಥರದ್ದು ಯಾರು ತಂದ್ಕೊಟ್ಟಿಲ್ವಲ್ಲ ಅಂತ ತುಂಬಾ ಬೇಜಾರು ಪಡ್ಕೊಂಡಿರ್ತಾಳೆ ಸತ್ಯಭಾಮ. ಸರಿ, ನನಗೂ ಬೇಕು ದಿನ ಅದು ಅಂತ ಸತ್ಯಭಾಮ ಕೇಳ್ಕೊಂಡಿರ್ತಾಳೆ ಕೃಷ್ಣನಿಗೆ. ಸೊ ಕೃಷ್ಣ ಸರಿ ಆಯ್ತು, ನಿಂಗೆ ಹೂ ಏನು, ನಿಂಗೊಂದು ಇಡೀ ಗಿಡನೇ ಕೊಡ್ಸ್ಕೊಡ್ತೀನಿ ನಾನು ನಿನಗೆ ಅಂತ ಪ್ರಾಮಿಸ್ ಮಾಡಿರ್ತಾನೆ ಕೃಷ್ಣ. ಸರಿ, ಹಾಗಾಗಿ ಕೃಷ್ಣ ಈ ಸರಿ ಸತ್ಯಭಾಮನ್ ಕೂಡ ಕರ್ಕೊಂಡು ಈ ಒಂದು ಯುದ್ಧ ಮಾಡೋದಕ್ಕೆ ಹೋಗಿರ್ತಾನೆ ಭೌಮಾಸುರದ ಮೇಲೆ. ಸೊ ಭೌಮಾಸುರನ ಸಂಹಾರ ಮಾಡಾಯ್ತು, ಅವನ ಅಪಾಯಿಂಟ್ಮೆಂಟ್ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಾಯ್ತು. ಇವಾಗ ಇಂದ್ರಲೋಕಕ್ಕೆ ಯಾವಾಗ ಬರ್ತಾನೋ ಕೃಷ್ಣ, ಅಲ್ಲಿ ಪಾರಿಜಾತ ಇರತ್ತೆ. ಸೊ ಪಾರಿಜಾತ ಗಿಡ ಎಲ್ಲೂ ಇಲ್ವಂತೆ, ಭೂಮಿ ಮೇಲೆ ಎಲ್ಲೂ ಇಲ್ಲ, ಓನ್ಲಿ ಇಂದ್ರಲೋಕದಲ್ಲೇ ಇರೋದು, ದೇವಲೋಕದಲ್ಲೇ ಇರೋದು, ಸ್ವರ್ಗಲೋಕದಲ್ಲಿ. ಸೊ ಅಲ್ಲಿ ಪಾರಿಜಾತ ಗಿಡನ ತಗೋ ಅಂತ ಸತ್ಯಭಾಮಂಗೆ ಅನುಮತಿ ಕೊಡ್ತಾನೆ ಕೃಷ್ಣ. ಯಾವಾಗ ಸತ್ಯಭಾಮ ತಗೊಂತಾಳೋ ಅದನ್ನ ನೋಡ್ಬಿಟ್ಟು ಇಂದ್ರ ಮತ್ತೆ ಏನಪ್ಪ ದೇವತೆಗಳಿಗೆ ಒಂದು ಇಷ್ಟ ಆಗಲ್ಲ. ಇದೇನಿದು, ನಮ್ಮ ರಾಜ್ಯಕ್ಕೆ ಬಂದ್ಬಿಟ್ಟು ನಮ್ಮೂರಿಗೆ ಬಂದ್ಬಿಟ್ಟು ನೀವು ತಗೊಳ್ಳೋದು ಹೇಗೆ ಅಂತ. ಓಕೆ, ಅಲ್ಲಿವರೆಗೂ ಇಂದ್ರ ನೋಡೋದಕ್ಕೆ ಯಾವಾಗ ಕೃಷ್ಣ ಬರ್ತಾನೋ, ಅದಿತಿಯ ಒಂದು ಓಲೆಗಳಾಗ್ಲಿ ಅವನಿಗೆ ಬೇಕಾಗಿರೋ ಅಂಥದ್ದು ಇಂದ್ರನಿಗೆ ಏನಿದೆ ಅದನ್ನ ವಾಪಸ್ ಕೊಡೋದಕ್ಕೆ ಬಂದಾಗ ತುಂಬಾ ಗೌರವದಿಂದ ಸ್ವೀಕರಿಸ್ತಾನೆ ಕೃಷ್ಣನ. ಬಟ್ ಯಾವಾಗ ಕೃಷ್ಣನಿಗೆ ಬೇಕಾಗಿರೋದು ಒಂದು ಚಿಕ್ಕ ಪಾರಿಜಾತ ಗಿಡನ ತಗೊಂತಾನೋ ಅವಾಗ ಇಂದ್ರ ಹಂಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಸೊ ಇಂದ್ರ ಎಲ್ಲ ದೇವತೆಗಳನ್ನ ಸೇರ್ಕೊಂಡು ಮತ್ತೆ ದಾಳಿ ಮಾಡಕ್ ಪ್ರಯತ್ನ ಮಾಡ್ತಾನೆ ಕೃಷ್ಣನ ಮೇಲೆ, ಯುದ್ಧ ಮಾಡೋದಿಕ್ಕೆ. ಅಂಡ್ ಕೃಷ್ಣ ಇಷ್ಟೆಲ್ಲ ದೊಡ್ಡ ರಾಕ್ಷಸರನ್ನ ಸಂಹಾರ ಮಾಡಿರುವಂತ ಭಗವಂತನಿಗೆ ಇದ್ಯಾವ ಮಹಾ. ಇಂದ್ರನು ಸೋಲಿಸ್ಬಿಡ್ತಾನೆ ಕೃಷ್ಣ. ಸೋಲಿಸಿದ ತಕ್ಷಣ ಇಂದ್ರ ಅವನ ಒಂದು ಪರಾಜಯ ಸ್ವೀಕರಿಸ್ತಾನೆ. ಅಂಡ್ ಆ ಒಂದು ಪಾರಿಜಾತನ ತಗೊಂಡು ಹೋಗೋದಕ್ಕೆ ಅನುಮತಿ ಕೊಡ್ತಾನೆ. ಸೊ ಇಲ್ಲಿ ಒಂದು ಲೆಸನ್ ಏನಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ ಪ್ರಭುಪಾದರು. ನಾವು ಭೌತಿಕ ಪ್ರಪಂಚದಲ್ಲೂ ಅಷ್ಟೇ, ತುಂಬಾ ಭೌತಿಕವಾದಿಗಳ ಹತ್ರ ನಾವು ಜಾಸ್ತಿ ಏನು ವ್ಯವಹಾರ ಮಾಡೋಕ್ಕಾಗಲ್ಲ. ಅಂದ್ರೆ ಅವ್ರಿಗೆ ಏನಾದ್ರು ಬೇಕಾಗಿರೋಂಥದ್ದಿದ್ರೆ ನಮ್ಮ ಹತ್ರ ಬರ್ತಾರೆ ಅವ್ರು ಅಲ್ವಾ, ನಮ್ಮ ಹತ್ರ ಕೇಳ್ಕೊತಾರೆ, ನಮ್ಮನ್ನ ಗುಣಗಾನ ಮಾಡ್ತಾರೆ, ನಮ್ಮನ್ನ ಹೊಗಳ್ತಾರೆ, ನಮ್ಮ ಹತ್ರ ಇರ್ತಾರೆ. ಒಂದ್ಸರಿ ಅವ್ರ ಕೆಲಸ ಆಗಿದ ತಕ್ಷಣ ಮಾತುಕತೆ ಇಲ್ಲ, ಟಾಟಾ ಬಾಯ್ ಬಾಯ್ ಅಲ್ವಾ. ಅವ್ರಿಗೆ ಅವರ ಒಂದು ಸ್ವಾರ್ಥತೆ ಮುಗ್ದಿದ ತಕ್ಷಣ, ನಮ್ಮಿಂದ ಬೇಕಾಗಿರೋದು ಮುಗಿದ ತಕ್ಷಣ ನಮಗೇನು ಸಂಬಂಧ ಇಲ್ಲ, ಆ ಥರ ಇಂದ್ರ. ಸೊ ಹಾಗಾಗಿ ಇದು ಬರೀ ಭೌತಿಕ ಪ್ರಪಂಚದಲ್ಲಿ ಮಾತ್ರ ಅಲ್ಲ ಇಂಥ ವ್ಯಕ್ತಿಗಳು, ಇಂದ್ರಲೋಕದಲ್ಲಿ ಕೂಡ ಇಂಥ ಜನಗಳಿದ್ದಾರೆ ಅಂತ ಕೃಷ್ಣ ಹೇಳ್ತಾರೆ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಇಂದ್ರಲೋಕದಲ್ಲಿ ಕೂಡ ಅಂತ ಒಂದು ಏನಪ್ಪ ಒಂದು ಈರ್ಷ್ಯ ಭಾವ ಅಲ್ವಾ, ಅದು ಒಂದು ಹೊಟ್ಟೆ ಕಿಚ್ಚು, ದಟ್ ನೀನ್ ಹೆಂಗ್ ಬಂದ್ಬಿಟ್ಟು ತಗೊಂಡೋದೆ ನಂದು ಅನ್ನೋದೊಂದು ಭಾವನೆ ಅಲ್ವಾ. ಆಕ್ಚುಲಿ ಎಲ್ಲ ಬರ್ತಾ ಇರೋದು ಮೂಲವಾಗಿ ಭಗವಂತನಿಂದ ಅಲ್ವಾ. ಎಲ್ಲ ಇಂದ್ರದೇವ ಆಗ್ಲಿ ಅಥವಾ ಎಲ್ಲ ದೇವತೆಗಳಾಗ್ಲಿ ಅವ್ರಿಗೆ ಕೊಟ್ಟಿರೋ ಅಂತ ಒಂದು ಸ್ಥಾನ ಪೊಸಿಷನ್ ಎಲ್ಲ ಭಗವಂತನಿಂದ ಬರ್ತಿರೋದು. ಬಟ್ ಆದ್ರೆ ಅವರ ಒಂದು ಭಕ್ತಿಯರು ಮಾಡುವಂತ ಭಕ್ತಿ ಕಾರ್ಯ ಅದು ಅವ್ರನ್ನ ಪರಿಶುದ್ಧ ಪೂರ್ತಿಯಾಗಿ ಮಾಡಿಲ್ದೇ ಇರೋದ್ರಿಂದ ನೋಡಿ ಯಾವ ತರ ಆ ಒಂದು ಆಲೋಚನೆ ಬರುತ್ತೆ, ದಟ್ ನಾನು ಭಗವಂತನಿಗೆ ಏನು ಕೊಡಲ್ಲ ಅನ್ನೋದು ಅಲ್ವಾ. ಭಗವಂತನಿಗಾಗ್ಲಿ ಅಥವಾ ಭಗವಂತನ ಭಾರ್ಯ ಅಲ್ವಾ ಸತ್ಯಭಾಮ ಯಾರು, ಭಗವಂತನ ಕಾನ್ಸಾರ್ಟ್, ಇಂಟರ್ನಲ್ ಕಾನ್ಸಾರ್ಟ್. ಸೊ ಭಗವಂತನಿಗೆ ಕೊಡೋದ್ರಿಂದ ಅಲ್ಲಿ ಏನೂ ನಷ್ಟ ಇರ್ಲಿಲ್ಲ. ಬಟ್ ಆದ್ರೆ ಇಂದ್ರನ ಒಂದು ಬುದ್ಧಿ ಆಚೆ ಬರುತ್ತೆ ಅಲ್ವಾ, ಒಂದು ಸ್ವಾರ್ಥ ಬುದ್ಧಿ. ಸೊ ಅದು ಕೂಡ ಇಲ್ಲಿ ತುಂಬಾ ಖಂಡಿಸ್ತಾರೆ. ಓಕೆ, ಸೊ ಈ ಒಂದು ಪಾರಿಜಾತದ ಒಂದು ಈವೆಂಟ್ ಆದ್ಮೇಲೆ ಆ ಭೂಮಿ ದೇವಿ ಏನಿದಾಳೋ, ಭೂಮಿ ದೇವಿಯ ಒಬ್ಬ ಮೊಮ್ಮಗ ಇರ್ತಾನೆ. ಅವನ ಹೆಸರು ಬಂದ್ಬಿಟ್ಟು ಏನೋ ಇದೆ, ಹೇಳ್ತೀನಿ ನಾನು. ಅವಳು ಬಂದ್ಬಿಟ್ಟು ಹೇಳ್ತಾಳೆ ಈ ತರ, ಭೌಮಾಸುರನ ಭಗದತ್ತ ಅಂತ ಅವನ ಹೆಸರು, ಭಗದತ್ತ. ಸೊ ಭೌಮಾಸುರನ ಒಂದು ಸಂಹಾರ ಆಗಿರೋದ್ರಿಂದ ಭಗದತ್ತ ತುಂಬಾ ತುಂಬಾ ಭಯ ಪಡ್ಕೊಂಡಿದ್ದಾನೆ, ತುಂಬಾ ಹೆದರ್ಬಿಟ್ಟಿದ್ದಾನ ಅವನು.
ಅಂದ್ರೆ ಯಾಕಂದ್ರೆ ಅವನ ತಂದೆ ಅಷ್ಟು ಶಕ್ತಿಶಾಲಿ ಅಲ್ವಾ. ಅಂತ ಶಕ್ತಿಶಾಲಿ ತಂದೆಯ ಒಂದು ಮರಣ ನೋಡಿದ ತಕ್ಷಣ ಅಂದ್ರೆ ಇವನಕ್ಕಿಂತ ನನ್ನ ತಂದೆಗಿಂತ ಶಕ್ತಿಶಾಲಿ ಇನ್ನೊಬ್ಬ ವ್ಯಕ್ತಿ ಇದಾನ ಅನ್ನೋದು ಭಗದತ್ತನಿಗೆ ತುಂಬಾ ಆಶ್ಚರ್ಯ ಆಗಿ ಅವನ ಒಂದು ಭಯ, ಒಂದು ಅವನ ಹೆದರಿಕೆಯ ಒಂದು ಏನದು ಇನ್ಸೆಕ್ಯೂರಿಟಿ ಇದೆಲ್ಲ ಅವನನ್ನು ಕಾಡ್ತಾ ಇತ್ತು ಭಗದತ್ತನಿಗೆ. ಹಾಗಾಗಿ ಭೂಮಿದೇವಿ ಬಂದ್ಬಿಟ್ಟು ಪ್ರಾರ್ಥಿಸ್ಕೊಂತಾಳೆ, ದಟ್ ಹೇ ಭಗವಂತ, ಹೇ ಸೃಷ್ಟಿನಾಥ, ನನ್ ಈ ಒಂದು ಇಂಥ ಒಂದು ಸಂದರ್ಭ, ಇಂಥ ಒಂದು ಘಟನೆ ಏನ್ ನಡೆದಿದ್ಯೋ ಇದರಿಂದ ನನ್ನ ಮೊಮ್ಮಗ ಭಗದತ್ತ ತುಂಬಾ ಹೆದರ್ಬಿಟ್ಟಿದ್ದಾನೆ, ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾನೆ ಏನ್ ಮಾಡ್ಬೇಕು ಅನ್ನೋದು. ದಯವಿಟ್ಟು ನಿನ್ನ ಒಂದು ಶರಣ ಕಮಲ, ನಿನ್ನ ಒಂದು ಪಾದ ಕಮಲಗಳಿಗೆ ಅವನ ಒಂದು ಶರಣಾಗತಿನ ಸ್ವೀಕರಿಸು. ಅವನಿಗೆ ನಿನ್ನ ಒಂದು ರಕ್ಷಣೆ ಕೊಡು, ನಿನ್ನ ಒಂದು ಒಂದು ಆಶ್ರಯ ಕೊಡು ಅಂತ ಬೇಡ್ಕೋತಾಳೆ ಭೂಮಿದೇವಿ. ಸೊ ಅವಾಗ ಭಗವಂತ ಹೇಳ್ತಾನೆ, ಯಾವುದಕ್ಕೂ ಹೆದರ್ಬೇಡ. ಭಗವಂತ ಕೃಷ್ಣ ಏನ್ ಹೇಳ್ತಾನೆ, ಯಾವುದಕ್ಕೂ ನೀನು ಹೆದರ್ಬೇಡ, ನಾನು ನಿಂಗೆ ಎಲ್ಲಾ ತರದ ರಕ್ಷಣೆ ಕೊಡ್ತೀನಿ. ಅಂಡ್ ನಿಮ್ ತಂದೆ ಮಾಡಿರೋ ಪಾಪ ಕಾರ್ಯಗಳಿಂದ ನಿನ್ನ ನಾನು ವಿಮುಕ್ತನಾಗಿ ಮಾಡ್ತೀನಿ. ಓಕೆ, ಸೊ ತಂದೆ ಏನ್ ಪಾಪ ಕಾರ್ಯ ಮಾಡ್ತಾನೋ ಮಗನಿಗೂ ಅತ್ತೆ ಹತ್ತತ್ತೆ, ಮಗ ಏನ್ ಮಾಡ್ತಾನೋ ತಂದೆಗೆ ಅತ್ತೆ ಹತ್ತತ್ತೆ. ಅಥವಾ ಯಾಕಂದ್ರೆ ತಂದೆ ಮಗ ಅಂದ್ರೆ ಅದೊಂದು ಸಂಬಂಧ ಯಾವ ತರ ಅಂದ್ರೆ ಒಬ್ರಿಂದ ಒಬ್ರಿಗೆ ಅದು ಬರುತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಸೊ ಹಾಗಾಗಿ ತಂದೆ ಮಾಡಿರುವಂತ ಈವನ್ ಹಿರಣ್ಯಕಶಿಪುದಲ್ಲೂ ವಿಷಯದಲ್ಲೂ ಹಾಗೆ ಅಲ್ವಾ. ಬಟ್ ಪ್ರಹ್ಲಾದ ತುಂಬಾ ದೊಡ್ಡ ಭಕ್ತ. ಸೊ ಹಿರಣ್ಯಕಶಿಪುನ ಕ್ಷಮಿಸು ಅಂತ ಕೇಳಿದಾಗ ಕೃಷ್ಣನು ಅದೇ ಹೇಳ್ತಾನಲ್ವಾ, ನರಸಿಂಹ ಏನ್ ಹೇಳ್ತಾನೆ, ದಟ್ ನನ್ನ ಒಂದು ಸ್ಪರ್ಶದಿಂದ ಅವನ ಪಾಪಗಳೆಲ್ಲ ಮುಕ್ತನಾಗಿದೆ, ಹಾಗಾಗಿ ಅವನ್ಗೆ ಯಾವುದೇ ರೀತಿ ಅವನ ಅಪರಾಧಗಳು ಇನ್ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಸೊ ಹಾಗಾಗಿ ತಂದೆ ಮಗನ ಒಂದು ಸಂಬಂಧ ತುಂಬಾ ಒಂದು ಏನಂತಾರೆ, ಎಲ್ಲ ಪಾಪ ಪುಣ್ಯ ಅನ್ನೋದು ಅವರಲ್ಲಿ ಒಂದು ಶೇರ್ ಆಗತ್ತದು. ಸೊ ನೀವು ಮಾಡುವಂತ ಪ್ರತಿ ಕಾರ್ಯ ಅದರ ಪ್ರತಿಫಲ ಇನ್ನೊಬ್ರು ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕು ನಾವು. ಸುಮ್ಮನೆ ತಂದೆ ತಾಯಿಗಳಾಗಿ ಮಕ್ಳು ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ. ಎಲ್ಲ ಮಾಡೋ ಕರ್ಮದ ಒಂದು ಪ್ರತಿಫಲ ಕೂಡ ಅನುಭವಿಸ್ಬೇಕಾಗತ್ತೆ. ಮಕ್ಳು ಮಾಡೋದಾಗಿರ್ಬೋದು, ತಂದೆ ತಾಯಿ ಮಾಡೋದಾಗಿರ್ಬೋದು. ಹಾಗಾಗಿ ಭೂಮಿದೇವಿ ಪ್ರಾರ್ಥಿಸ್ಕೊಂಡ ಕೃಷ್ಣ ಅವನಿಗೆ ರಕ್ಷಣೆ ಕೊಡ್ತಾನೆ, ಅವನಿಗೆ ಅವನಿಗೆ ಒಂದು ಆಶ್ರಯ ಕೊಡ್ತಾನೆ. ದಟ್ ನೀನು ಮಾಡಿರುವಂತ ಎಲ್ಲ ಒಂದು ಪಾಪ ಕಾರ್ಯಗಳಿಂದ ನಿನಗೆ ಯಾವುದು ಹತ್ತೋದಿಲ್ಲ ಅಂತ ಹೇಳ್ತಾ. ಇವಾಗ ನೆಕ್ಸ್ಟ್ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ, ಇಲ್ಲಿ ಭೂಮಿದೇವಿ ತುಂಬಾ ಚೆನ್ನಾಗಿ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾಳೆ. ಏನಂತಾಳೆ ಕೃಷ್ಣನಿಗೆ, ದಟ್ ನೀನು ಎಷ್ಟು ಗ್ರೇಟ್ ಅಂದ್ರೆ ಭಗವಂತ, ನಿನ್ನ ಪೂಜಿಸೋರು ಎಲ್ಲರೂ ತುಂಬಾ ದೊಡ್ಡ ತುಂಬಾ ಗ್ರೇಟ್ ಡೆಮಿಗಾಡ್ಸ್ ಮಾತ್ರ ನಿನ್ನ ಪೂಜಿಸೋದು. ಎಕ್ಸಾಲ್ಟೆಡ್ ಪೀಪಲ್ ಅಂದ್ರೆ ತುಂಬಾ ಗ್ರೇಟ್, ತುಂಬಾ ತಪಸ್ಯ ಮಾಡಿ ತುಂಬಾ ಪರಿಶುದ್ಧರಾಗಿರೋಂಥ ವ್ಯಕ್ತಿಗಳು ಮಾತ್ರ ನಿನ್ನ ಪೂಜಿಸೋದು. ನಿನ್ನ ಸಾಧಾರಣ ವ್ಯಕ್ತಿಗಳು ಯಾರು ನಿನ್ನ ಪೂಜಿಸೋದಕ್ಕೆ ಆಗೋದಿಲ್ಲ. ಅಂಡ್ ನೀನು ನೋಡೋದಿಕ್ಕೆ ಎಷ್ಟು ಸುಂದರವಾಗಿರ್ತೀಯ ಅಂದ್ರೆ, ಯಾರ ಮನ್ಸಲ್ಲಿ ಭಯ ಇದ್ರು ಕೂಡ, ಡೌಟ್ ಇದ್ರು ಕೂಡ ಎಲ್ಲ ಹೊಟ್ಟೋಗ್ಬಿಡತ್ತೆ. ಅಷ್ಟು ನೋಡೋದಕ್ಕೆ ನೀನು ತುಂಬಾ ಸುಂದರವಾಗಿರ್ತೀಯ. ಯಾವಾಗ ನೀನು 4 ಆಯುಧಗಳನ್ನ ಇಟ್ಕೊಂಡಿರ್ತೀಯಲ್ವ, ಶಂಖ ಚಕ್ರ ಗದಾ ಪದ್ಮದಿಂದ ನೀನು ಅಲಂಕೃತವಾಗಿರ್ತೀಯ. ಮತ್ತೆ ನೀನು ಬರೋದು, ನೀನು ಅವತಾರ ತಗೊಂಡ್ಬರೋದು ನಿನ್ನ ಓನ್ಲಿ ಭಕ್ತರಿಗೋಸ್ಕರ ನೀನು ಅವತಾರ ತಗೊಂಡ್ಬರ್ತೀಯ ಅಲ್ವಾ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೆ ಯುಗೆ ಅಲ್ವಾ. ಪರಿತ್ರಾಣಾಯ ಸಾಧುಗಳಿಗೋಸ್ಕರ ನೀನು ಅವತಾರ ತಗೊಂಡ್ಬರ್ತೀಯ. ಸೊ ನಿನ್ ಮನ್ಸು ಅಷ್ಟು ಕೋಮಲ, ಅಷ್ಟು ನಿರ್ಮಲ. ಸೊ ನಿನ್ ಭಕ್ತರು ಅಂದ್ರೆ ನಿನ್ಗೆ ಎಷ್ಟು ಪ್ರಾಣ ನಿನಗೆ. ಅಂಡ್ ನೋಡೋದಕ್ಕೆ ಎಷ್ಟು ಸುಂದರವಾಗಿರ್ತೀಯ. ನೀನ್ ಹಾಕೊಂಡಿರೋಂಥ ಒಂದು ವೈಜಂತಿ ಮಾಲ ಆಗಿರ್ಬೋದು, ಅಥವಾ ಒಂದು ಕಮಲ ಅಲ್ವಾ. ಕಮಲ ಭಗವಂತ ಗರ್ಭೋದಕ ಸಾಯಿ ವಿಷ್ಣು ಒಂದು ಗರ್ಭದಿಂದ ಕಮಲ ಹೂ ಬರುತ್ತೆ ಅಲ್ವಾ. ಕಮಲದ ಹೂವಿನಿಂದ ಬ್ರಹ್ಮದೇವ ಸೃಷ್ಟಿ ಆಗ್ತಾರೆ, ಬ್ರಹ್ಮದೇವ ಹುಟ್ಟುತ್ತಾರೆ, ರೈಟ್. ಸೊ ಹಾಗಾಗಿ ಭಗವಂತ ಕಣ್ಣುಗಳು ಕೂಡ ಕಮಲದ ಒಂದು ದಳಗಳಿಗೆ ಹೋಲಿಸ್ತಾರೆ. ಭಗವಂತ ಯಾವಾಗ್ಲೂ ತುಂಬಾ ನೋಡೋದಕ್ಕೆ ಸುಂದರವಾಗಿ ಅಲಂಕೃತರಾಗಿರ್ತಾರೆ. ಸೊ ಹಾಗಾಗಿ ನಿನ್ನ ಪೂಜಿಸಿದ್ರೆ ಎಲ್ಲ ಪ್ರತಿಯೊಂದು ಜೀವಿಗೆ ಸಿಗತ್ತೆ ಮುಕ್ತಿ ಅಲ್ವಾ. ಧರ್ಮ ಅರ್ಥ ಕಾಮ ಮೋಕ್ಷ, ಭಗವಂತ ಈ ಒಂದು ಪ್ರಪಂಚದಿಂದ ಮುಕ್ತಿ ಕೂಡ ಕಲ್ಗಿಸ್ಕೊಡ್ತಾನೆ. ಅದು ಅವನ ಒಂದು ಪವರ್, ಯಾರು ಇದನ್ನ ಕೊಡೋದಕ್ಕಾಗಲ್ಲ. ಮುಕ್ತಿದಾತ ಕೇವಲ ಭಗವಂತ ಶ್ರೀಕೃಷ್ಣ, ವಸುದೇವನ ಪುತ್ರ. ಸೊ ಹಾಗಾಗಿ ಭಗವಂತ ಕೃಷ್ಣನಲ್ಲಿ ಎಲ್ಲ ಷಟೈಶ್ವರ್ಯ ಪರಿಪೂರ್ಣವಾಗಿದೆ ಅಲ್ವಾ. ಐಶ್ವರ್ಯ ಆಗಿರ್ಬೋದು, ಹೆಸರಾಗಿರ್ಬೋದು ಅಲ್ವಾ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರೇಯ ಜ್ಞಾನ ವೈರಾಗ್ಯಶ್ಚೈವ ಸಮಂ ಭಗ ಇತಿ ಗಣ ಅಲ್ವಾ. ಈ ಪರಿಪೂರ್ಣವಾಗಿರುವಂಥದ್ದು ಕೇವಲ ನಿನ್ನಲ್ಲಿ ಮಾತ್ರ ಅಂತ ಇದೆಲ್ಲ ಭೂಮಿದೇವಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾಳೆ. ನೀನು ಅಜಂ, ನಿನಗೆ ಒಂದು ಹುಟ್ಟು ಅನ್ನೋದೇ ಇಲ್ಲ, ಆದ್ರೂ ಕೂಡ ನೀನು ಅವತಾರ ತಗೊಂಡು ಈ ಒಂದು ಪ್ರಪಂಚಕ್ಕೆ ಅಲ್ವಾ, ಈ ಒಂದು ಭೌತಿಕ ಪ್ರಪಂಚಕ್ಕೆ ತಂದೆ, ಬೀಜ ಆಗಿ ನೀನು ಬೀಜ ಪಿತ ಆಗಿ ಎಲ್ಲ ಪ್ರತಿಯೊಂದು ಜೀವಿರಾಶಿಗಳಿಗೆ ನೀನು ಒಂದು ಅವರ ಒಂದು ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀಯ, ರೈಟ್.
ಭಗವಂತ ಸರ್ವಕಾರಣ ಕಾರಣ ಅಂತ ಹೇಳ್ತಾಳೆ ಭೂಮಿದೇವಿ. ಸೊ ಈ ಒಂದು ಸೃಷ್ಟಿ ನೋಡ್ಕೊಳ್ಳೋಂಥ 3 ತ್ರಿಗುಣ ಅವತಾರಗಳು ಏನಿದ್ದಾರೆ, ಗುಣಾವತಾರಗಳು ಯಾರಪ್ಪ? ಬ್ರಹ್ಮ, ಶಿವ ಅಲ್ವಾ? ಬ್ರಹ್ಮ, ವಿಷ್ಣು, ಶಿವ. ಸೊ ಬ್ರಹ್ಮನಿಗೆ ಬೇಕಾಗಿರೋಂಥ ಈ ಸೃಷ್ಟಿ ನಿರ್ಮಾಣ ಮಾಡೋದಿಕ್ಕೆ ಒಂದು ರಜೋಗುಣ ಅಲ್ವಾ? ಒಂದು ನಿರ್ಮಾಣ ಅಂದ್ರೆ ಏನು, ಒಂದು ಸೃಷ್ಟಿಸೋದಂದ್ರೆ ಏನು, ಏನಾದ್ರು ಸೃಷ್ಟಿ ಮಾಡ್ಬೇಕು ಅಂದ್ರೆ ಈ ಒಂದು ಗುಣದ ಸಹಾಯ ಬೇಕಾಗತ್ತೆ, ಹೌದಾ? ಸೊ ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರುವಂತ ಗುಣ ರಜೋಗುಣ. ಓಕೆ, ಸೊ ರಜೋಗುಣದಿಂದ ಸೃಷ್ಟಿ ಮಾಡ್ಬೇಕು ಬ್ರಹ್ಮದೇವ. ಆ ರಜೋಗುಣ ಕೂಡ ಬರ್ತಾ ಇರೋದು ಎಲ್ಲಪ್ಪ? ಭಗವಂತ ಶ್ರೀ ಕೃಷ್ಣನ ಒಂದು ಮ್ಯಾನಿಫೆಸ್ಟೇಷನ್ ಅದು. ಆ ಒಂದು ಗುಣದ ಸಹಾಯದಿಂದ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ರೈಟ್? ಸೊ ಬ್ರಹ್ಮ ಬರ್ತಾ ಇರೋದು ಗರ್ಭೋದಕ ಸಾಯಿ ವಿಷ್ಣು. ವಿಷ್ಣು ಬಂದ್ಬಿಟ್ಟು ಭಗವಂತ ಸಾಕ್ಷಾತ್ ಕೃಷ್ಣನ ಒಂದು ಪುರುಷಾವತಾರ, ಹೌದಾ? ಕಾರಣೋದಕ ಸಾಯಿ ವಿಷ್ಣು ಅಲ್ವಾ? ಮಹಾವಿಷ್ಣು ಅಥವಾ ಕಾರಣೋದಕ ಸಾಯಿ ವಿಷ್ಣು ಅಲ್ವಾ? ಈ ಪ್ರಪಂಚನ ನಿರ್ಮಾಣ ಮಾಡ್ತಾರೆ. ಅಂಡ್ ಈ ಬ್ರಹ್ಮಾಂಡಗಳು ಪ್ರತಿಯೊಂದು ಎಷ್ಟೆಲ್ಲ ಬ್ರಹ್ಮಾಂಡಗಳಿಂದ ಬ್ರಹ್ಮಾಂಡಗಳಲ್ಲಿ ಯಾರಪ್ಪ? ಕ್ಷೀರೋದಕ ಸಾಯಿ ವಿಷ್ಣು ಆಗಿ ಸೇರ್ತಾರೆ. ಇನ್ನೊಂದು ವಿಸ್ತಾರ ಅಲ್ವಾ? ಪ್ರತಿಯೊಂದು ಕ್ಷೀರೋದಕ ಸಾಯಿ ವಿಷ್ಣುವಿಂದ ಕ್ಷೀರೋದಕ ಸಾಯಿ ವಿಷ್ಣು ಈಚ್ ಬ್ರಹ್ಮಾಂಡದಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ಜೀವಿರಾಶಿಗಳಲ್ಲಿ ಹೋಗಿ ಇರ್ತಾರೆ, ನಿವಾಸರಾಗ್ತಾರೆ ಅಲ್ವಾ? ಅಂಡ್ ಪ್ರತಿಯೊಂದು ಬ್ರಹ್ಮಾಂಡದ ಒಂದು ಪರಮಾತ್ಮ ಯಾರಪ್ಪ ಅಂದ್ರೆ ಗರ್ಭೋದಕ ಸಾಯಿ ವಿಷ್ಣು. ಸೊ ಗರ್ಭೋದಕ ಸಾಯಿ ವಿಷ್ಣುವಿಂದ ಈ ಬ್ರಹ್ಮದೇವರು ಸೃಷ್ಟಿಯಾಗೋದು. ಸೊ ಹಾಗಾಗಿ ಇಲ್ಲಿ ತಾಯಿ ಭೂಮಿ ತಾಯಿ ಏನ್ ಹೇಳ್ತಾಳಂದ್ರೆ, ಈ ಒಂದು ಸೃಷ್ಟಿಯ ಚಲನೆ ಕೂಡ ನಿನ್ನ ಒಂದು ಸಹಾಯ ಇಲ್ಲದೆ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈವನ್ ಈ ಒಂದು ಅದೇ ಈ ಪ್ರಪಂಚನ ಮೇಂಟೈನ್ ಮಾಡ್ಬೇಕು, ಈ ಪ್ರಪಂಚನ ನೋಡ್ಕೋಬೇಕು ಅಲ್ವಾ? ಇವಾಗ ಹೆಂಗೆ ಮನೆ ನಾವು ಕಟ್ಸಿದ ತಕ್ಷಣ ಸಾಕಾಗಲ್ಲ, ಕಟ್ಸೋ ಕೆಲಸ ಹೆಂಗ್ ಬ್ರಹ್ಮ ಮಾಡ್ತಾರೋ ಅದೇ ತರ ನಾವು ಮನೆ ಕಟ್ಸ್ಬಿಡ್ಬೋದು. ಬಟ್ ಕಟ್ಸ್ಬಿಟ್ರೆ ಸಾಕಾಗತ್ತ? ಮನೇನ ಪ್ರತಿನಿತ್ಯ ನೋಡ್ಕೋಬೇಕು, ಅದನ್ನ ಕಾಪಾಡ್ಕೋಬೇಕು ಅಲ್ವಾ? ಅದಕ್ಕೇನು ಆಗ್ದಂಗೆ ನೋಡ್ಕೋಬೇಕು. ಸೊ ಆ ಮೇಂಟೆನೆನ್ಸ್ ಯಾರು ಮಾಡ್ತಾರೆ, ಅದನ್ನ ಪ್ರತಿನಿತ್ಯ ನೋಡ್ಕೊಳ್ಳೋದು ಯಾರು? ಈ ಪ್ರಪಂಚನ ಇದನ್ನ ಮೇಂಟೈನ್ ಮಾಡ್ತಾ ಇರೋದು ಭಗವಂತ ವಿಷ್ಣು. ಈ ವಿಷ್ಣು ಯಾರು? ಈ ವಿಷ್ಣು ಕೂಡ ಭಗವಂತ ಕೃಷ್ಣನ ಒಂದು ನಾರಾಯಣನ ಒಂದು ಇನ್ನೊಂದು ರೂಪ. ಇದು ಭೌತಿಕ ಪ್ರಪಂಚಕ್ಕೆ ಬೇಕಾಗಿರುವಂತ ದೇವತೆಗಳು ಇವರು. ಇವರು ಈ ವಿಷ್ಣು ಬಂದ್ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚದಲ್ಲಿರುವಂತ ವಿಷ್ಣು ಅಲ್ಲ. ಈ ಭೌತಿಕ ಪ್ರಪಂಚದಲ್ಲಿರುವಂತ ಬ್ರಹ್ಮ, ವಿಷ್ಣು, ಶಿವ ಏನಿದಾರೋ ಇವರಲ್ಲಿ ಏನ್ ಆ ಗುಣಗಳು ಬೆರೆಯತ್ತಲ್ಲ, ಆ ಸತ್ವಗುಣ ಬೆರೆಯೋದ್ರಿಂದ ವಿಷ್ಣು ಆಗ್ತಾರೆ, ರಜೋಗುಣ ಬೆರೆಯೋದ್ರಿಂದ ಬ್ರಹ್ಮ, ತಮೋಗುಣ ಬೆರೆಯೋದು ಶಿವನಲ್ಲಿ ಅಲ್ವಾ? ಸೊ ಈ ಅಧಿಪತಿಗಳೇನಿದಾರೋ ಇವರು ಬ್ರಹ್ಮ, ವಿಷ್ಣು, ಶಿವ, ಈ ತ್ರಿಗುಣಗಳಿಗೆ ಇವರೆಲ್ಲ ಭೌತಿಕ ಪ್ರಪಂಚಕ್ಕೆ ಒಡೆಯರು ಇವರು. ಓಕೆನಾ? ಸೊ ಭೌತಿಕ ಪ್ರಪಂಚದಲ್ಲಿ ಇರೋಂಥ ವಿಷ್ಣು ಬಂದ್ಬಿಟ್ಟು ಆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರೋಂಥ ವಿಷ್ಣು ಬೇರೆ ಬೇರೆ. ಓಕೆ, ಸೊ ಈ ವಿಷ್ಣು ಏನಿದ್ದಾರೆ ಇವರು ಈ ಒಂದು ಭೌತಿಕ ಪ್ರಪಂಚದ ಮೇಂಟೆನೆನ್ಸ್ಗೋಸ್ಕರ ಇರೋದು. ಅಂಡ್ ತ್ರಿಗುಣ ಒಂದು ತಮೋಗುಣದ ಅಧಿಪತಿ ಶಿವ ಅಲ್ವಾ? ಏನಾದ್ರು ಡಿಸ್ಟ್ರಾಯ್ ಮಾಡ್ಬೇಕು, ಸಂಹಾರ ಮಾಡ್ಬೇಕು ಅಲ್ವಾ? ಅದಕ್ಕೆ ಶಿವನ ಮುಖಾಂತರದಿಂದ ನಡೆಯುತ್ತೆ. ಸೊ ಹಾಗಾಗಿ ಯಾವುದೇ ಜೀವಿರಾಶಿಗಳು ಈ ಪ್ರಪಂಚದಲ್ಲಿ ನಾವೆಲ್ಲರೂ ಮಾಯೆಗೆ ಎಷ್ಟು ಬೇಗ ಸಿಕ್ಕಾಕೊಂಡ್ಬಿಡ್ತೀವಿ ಅಲ್ವಾ? ನಾವೆಲ್ಲ ಭಗವಂತನ ವಿಭಿನ್ನ ಅಂಶ. ಭಗವಂತನಿಂದ ನಾವೆಲ್ಲ ವಿಭಿನ್ನ ಅಂದ್ರೆ ಏನು? ಹೊರಗೆ ಬಂದಿದ್ದೀವಿ, ನಾವೆಲ್ಲ ಸಪ್ರೇಟ್ ಆಗ್ಬಿಟ್ಟಿದ್ದೀವಿ ಕೃಷ್ಣನಿಂದ. ಅವನ ಒಂದು ಶಕ್ತಿಯಿಂದ ಸಪ್ರೇಟೆಡ್ ಎನರ್ಜಿ. ನಾವೆಲ್ಲ ಸಪ್ರೇಟ್ ಆಗಿರೋದ್ರಿಂದ ನಾವೆಲ್ಲರೂ ಮಾಯೆಗೆ ತುಂಬಾ ಸುಲಭವಾಗಿ ಸಿಕ್ಕಾಕೊಂಡ್ಬಿಡ್ತೀವಿ, ಹೌದಾ? ಮಾಯೆ ಅಂದ್ರೆ ಏನು? ಮಾ ಅಂದ್ರೆ ಇಲ್ಲದ್ದು. ಯಾವ್ದು ಇಲ್ಲ, ಯಾವ್ದು ಅಲ್ವೋ ಅದನ್ನ ನಾವು ಇದೆ ಅಂತ ಭಾವಿಸಿದ್ರು. ಅಂದ್ರೆ ಯಾವ್ದು ನಿಜ ಅಲ್ವೋ, ಯಾವ್ದು ಕೃಷ್ಣನ ಸಂಬಂಧದಲ್ಲಿ ಇಲ್ವೋ ಅದನ್ನ ನಾವು ನಿಜ, ಇದು ಪರ್ಮನೆಂಟ್ ಅಂತ ನಾವು ಭಾವಿಸ್ತೀವಲ್ಲ, ಅದೇ ಮಾಯೆ ಅಂದ್ರೆ ಅಲ್ವಾ? ನಮ್ಮನ್ನ ನಾವು ಈ ಶರೀರದಿಂದ ಗುರುತಿಸ್ಕೊಳ್ಳೋದು, ನಮ್ಮನ್ನ ಈ ಪ್ರಪಂಚದ ಒಂದು ಸಹಭಾಗಿ ಅನ್ಕೊಳ್ಳೋದು, ಈ ಊರಿನವಳು ಅಥವಾ ಈ ಹೆಸರಿನವಳು ಅಥವಾ ಇದು ನಾವು ಅಂತ ನಮ್ಮನ್ನ ನಾವು ಗುರುತಿಸ್ಕೊಂತೀವಲ್ಲ ಭೌತಿಕವಾಗಿ, ಇದೆಲ್ಲ ಮಾಯೆ ಇದು ಅಲ್ವಾ? ಭಗವಂತನ ಸಂಬಂಧದಲ್ಲಿ ಏನೇ ಇಲ್ಲ ಅಂದ್ರು ಅದು ಮಾಯೆ, ಭಗವಂತನ ಸಂಬಂಧದಲ್ಲಿ ಏನೇ ಇದ್ರು ಅದು ಆಧ್ಯಾತ್ಮಿಕ, ಅದು ಕೃಷ್ಣ, ರೈಟ್? ಸೊ ಅದೇ ಕೃಷ್ಣ ಹೇಳೋದು ದಟ್ ಪ್ರತಿಯೊಂದು ಜೀವಿರಾಶಿಗಳು ಏನಾಗತ್ತೆ, ಕೃಷ್ಣನ ಒಂದು ವಿಭಿನ್ನ ಅಂಶ ಆಗಿರೋದ್ರಿಂದ, ಸಪ್ರೇಟ್ ಆಗಿರೋದ್ರಿಂದ ನಾವು ಮಾಯೆಗೆ ತುಂಬಾ ಸುಲಭವಾಗಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ನಾವು ಕೃಷ್ಣನಿಂದ ದೂರ ವಿಮುಖರಾಗ್ಬಿಟ್ಟಿದ್ದೀವಿ. ಅಂಡ್ ನಾವು ಸಂತೋಷನ ಹೊರಗಡೆ ನೋಡ್ತಾ ಇದೀವಿ, ಸಂತೋಷ, ನೆಮ್ಮದಿ ಅಲ್ವಾ? ನಮ್ಗೆ ಏನೇನ್ ಬೇಕೋ ಆಸೆ ಎಲ್ಲ ಹೊರ ಪ್ರಪಂಚದಲ್ಲಿ ನಾವೆಲ್ಲ ಹುಡುಕ್ತಾ ಇದೀವಿ. ಆದ್ರೆ ಆ ಒಂದು ಸಂತೋಷ, ನೆಮ್ಮದಿ ನಮ್ ಒಳಗೆ ಇದೆ ಅಲ್ವಾ? ಆ ಒಳಗೆ ಯಾವಾಗ ಸಿಗತ್ತೆ, ನಮ್ಗೆ ಒಳಗೆ ಯಾವಾಗ ಸಿಗತ್ತೆ, ನಮ್ಮಲ್ಲಿ ಇದೆ ಅನ್ನೋದು ಯಾವಾಗ ನಮ್ಗೆ ಅರಿವಾಗತ್ತೆ, ಯಾವಾಗ ನಾವು ಪರಿಪೂರ್ಣ ಜ್ಞಾನ ಸಂಪಾದನೆ ಮಾಡ್ತೀವೋ, ದಿವ್ಯ ಜ್ಞಾನ ನಮಗೆ ಸಿಗತ್ತೋ, ಭಗವಂತನ ಸಾಂಗತ್ಯ ಸಿಗತ್ತೋ, ಭಕ್ತರ ಸಾಂಗತ್ಯ, ಈ ಭಕ್ತಿಗೆ ಬಂದಾಗ ಮಾತ್ರ ನಮ್ಗೆ ಆ ಒಂದು ಪರಮಾನಂದ, ಆ ಒಂದು ಶಾಶ್ವತ ಶಾಂತಿ ನಮ್ಗೆ ಲಭಿಸುತ್ತೆ. ಅಲ್ಲಿವರೆಗೂ ನಮ್ಗೆ ಸಿಗೋದಿಲ್ಲ. ಭೌತಿಕ ಪ್ರಪಂಚದಲ್ಲಿ ನಾವು
ತಿರುಗಾಡ್ತಾ ಇರ್ತೀವಿ, ಹುಡುಕ್ತಾ ಇರ್ತೀವಿ, ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ. ಆ ಒಂದು ಸಂತೃಪ್ತಿ ನಮ್ಮಲ್ಲಿರಲ್ಲ. ಸೊ ಹಾಗಾಗಿ ಭೂಮಿದೇವಿ ಇದೆಲ್ಲ ಪ್ರಾರ್ಥನೆ ಸಲ್ಲಿಸ್ತದಲ್ಲ, ದಟ್ ಎಲ್ಲ ಈ ಒಂದು ಪಂಚಭೂತಗಳೇನಿದೆಯೋ, ಆ ಭೂಮಿ, ಆಪೋ, ಅನಲೋ, ವಾಯು, ಕಮ್ಮನೋ, ಬುದ್ಧಿ, ರೇವಚ, ಅಹಂಕಾರ ಇತ್ಯಮ್ಮೆ ಭಿನ್ನ ಪ್ರಕೃತಿ ಅಷ್ಟದ ಅಲ್ವಾ. ಇದು ಭಗವಂತನ ಬಹಿರಂಗ ಶಕ್ತಿ. ಭಗವಂತನ ಶಕ್ತಿಯಿಂದ ಈ ಒಂದು ಪ್ರಪಂಚ, ಭೌತಿಕ ಪ್ರಪಂಚ ನಡೀತಾ ಇರೋದು. ಸೊ ಹಾಗಾಗಿ ಏನೇ ತಗೋ ಈ ಪ್ರಪಂಚದಲ್ಲಿ, ಯಾವುದು ಭಗವಂತನಿಂದ ವಿಭಿನ್ನ, ಭಗವಂತನಿಗೆ ಕನೆಕ್ಷನ್ ಇಲ್ಲ ಅನ್ನೋಕ್ಕಾಗದೇ ಇಲ್ಲ, ಭಗವಂತನ ಸಂಬಂಧದಲ್ಲಿ ಇಲ್ಲ ಅನ್ನಂಗೆ ಇಲ್ಲ. ಯಾರ್ಯಾರು ಯಾವ ತತ್ವವಾದಿಗಳು ಭಗವಂತನಿಂದ ಸಂಬಂಧದಿಂದ ತೆಗೆದ್ಬಿಟ್ಟು ಹೇಳ್ತಾರೋ, ಬೇರೆ ಮಾಡಿ ಹೇಳ್ತಾರೋ, ಅವರೆಲ್ಲ ಮೂರ್ಖರಂತ ಹೇಳ್ತಾರೆ ಶಾಸ್ತ್ರ. ಯಾಕಂದ್ರೆ ಭಗವಂತನಿಗೆ ಸಪ್ರೇಟ್ ಆಗಿ ಏನೂ ಇಲ್ಲ ವಸ್ತು. ಭಗವಂತನ ಶಕ್ತಿನೇ ಇಡೀ ಪ್ರಪಂಚದಲ್ಲಿ ಸರ್ವವ್ಯಾಪಿಯಾಗಿರೋದು. ಭಗವಂತನ ಒಂದು ಬ್ರಹ್ಮನ್ ಮ್ಯಾನಿಫೆಸ್ಟೇಷನ್, ಭಗವಂತನ ಒಂದು ಅಂತರಂಗ ಶಕ್ತಿಯ ಮುಖಾಂತರ ಎಲ್ಲ ನಡೀತಾ ಇರೋದು. ಸೊ ಹೇಗೆ ಭಗವಂತನಿಂದ ವಿಭಿನ್ನ ಹೇಗಾಗ ಸಾಧ್ಯ? ಭಗವಂತನ ಸಪ್ರೇಟ್ ಅನ್ನಕ್ಕಾಗತ್ತ? ಇಲ್ಲ, ಭಗವಂತನ ಅಂಶನೇ ಎಲ್ಲ ನಡೀತಾ ಇರೋದು. ಸೊ ಹಾಗಾಗಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಭೂಮಿದೇವಿ ಹೇಳ್ತಿರೋದು ಏನಂದ್ರೆ, ಎಲ್ಲಾನು ನಿನ್ನಿಂದನೇ ಬಂದಿರೋದು ಅಂಡ್ ನಿನ್ನಲ್ಲೇ ಹೋಗಿ ಸೇರತ್ತೆ, ರೈಟ್? ಆದ್ರೆ ನೀನು ಭಗವಂತ ಮಾತ್ರ, ನೀನು ಕಿಂಚಿತ್ತು ಭೌತಿಕದ ಒಂದು ಕಲ್ಮಶದಿಂದ ನಿನ್ನಲ್ಲಿ ಏನೂ ತಗಲೋದಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತ ಯಾವುದೇ ಒಂದು ಮಾಯೆಗೆ ಸಿಗಾಕೊಳ್ಳಲ್ಲ, ಯಾವುದೇ ಒಂದು ಕರ್ಮದ ಒಂದು ನಮಾಂ ಕರ್ಮಾಣಿ ಲಿಂಪಂತಿ ಅಂತ ಅಂದ್ರೆ ಯಾವುದೇ ಒಂದು ಕರ್ಮ ಭಗವಂತನಿಗೆ ಹತ್ತೋದಿಲ್ಲ, ಕರ್ಮದ ಫಲಿತ ಭಗವಂತನಿಗೆ ಹತ್ತಲ್ಲ, ಭಗವಂತನಿಗೆ ಯಾವ ಕೋರಿಕೆನೂ ಇಲ್ಲ. ಭಗವಂತ ಪರಿಪೂರ್ಣ ಆಧ್ಯಾತ್ಮಿಕ. ಓಕೆ. ಸೊ ನೆಕ್ಸ್ಟ್ ಏನಾಗತ್ತೆ, ಕೃಷ್ಣ ಇದು ಭೂಮಿದೇವಿ ಇಷ್ಟೆಲ್ಲ ಪ್ರಾರ್ಥನೆ ಸಲ್ಲಿಸ್ತಾಳೆ. ಸೊ ಈ ಒಂದು ಭಗದತ್ತನಿಗೆ ಆಶೀರ್ವಾದ ಕೊಡ್ತಾನೆ ಕೃಷ್ಣ. ಭಗದತ್ತನ ಒಪ್ಕೋತಾನೆ. ಅವನ ತಂದೆ ಮಾಡಿರೋ ಪಾಪ ಕರ್ಮಕ್ಕೆ ಅವನಿಗೇನು ಪನಿಷ್ಮೆಂಟ್ ಸಿಗೋದಿಲ್ಲ, ಶಿಕ್ಷೆ ಕೊಡದೇನೆ ಅವನನ್ನು ಸ್ವೀಕರಿಸ್ತಾನೆ. ಅದಾದ್ಮೇಲೆ ಈ 16,000 ರಾಣಿಯರು ಏನು ಆ ಭೌಮಾಸುರ ಕದ್ಕೊಂಡ್ಬಂದಿರ್ತಾನಲ್ವಾ, ಅವನ ಒಂದು ಅರಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ಕೃಷ್ಣ ಆ ಭೌಮಾಸುರ ಅರಮನೆ ಒಳಗೆ ಹೋಗ್ತಾನೆ. ಹೋಗಿ ಈ 16,000 ರಾಣಿಯರಿಗೆ ದರ್ಶನ ಕೊಡ್ತಾನೆ. ಯಾವಾಗ ದರ್ಶನ ಕೊಡ್ತಾನೆ, ಈ ರಾಣಿಯರು ಎಷ್ಟು ಭಯಗೊಂಡಿರ್ತಾರಂದ್ರೆ, ಈ ರಾಣಿಯರು ಅಷ್ಟು ಭಯಗೊಂಡಿರ್ತಾರೆ. ಯಾಕಂದ್ರೆ ಈ ರಾಕ್ಷಸ ಏನಾರು ಮಾಡ್ಬೋದು, ಅಥವಾ ರಾಕ್ಷಸನ ಒಂದು ಮುಟ್ಟಿದಲ್ಲಿ ಇರೋದು ಅಂದ್ರೆ ಏನರ್ಥ? ಸಾವನ್ನ ಹತ್ರದಲ್ಲಿ ಇದ್ದಂಗೆ ಅಲ್ವಾ. ಪಾಪ ಇವ್ರಲ್ಲಿ ಏನ್ ಮಾಡಿದಾರಂತೆ? ಇವ್ರು ಏನು ಮಾಡಿಲ್ಲ, ಇವ್ರದ್ದೇನು ತಪ್ಪೇ ಇಲ್ಲ ಅಲ್ವಾ. ಬಟ್ ಒಂದು ಏನಂತಾರೆ, ರಾಣಿಯರಾಗಿರೋದ್ರಿಂದ, ಕ್ಷತ್ರಿಯ ವಂಶದಲ್ಲಿ ಜನ್ಮ ತಗೊಂಡಿರೋದ್ರಿಂದ, ಅವರ ಒಂದು ದುರಾದೃಷ್ಟದಿಂದ ಭೌಮಾಸುರನ ಒಂದು ಕಂಟ್ರೋಲಿಗೆ ಬಂದಿರ್ತಾರೆ. ಸೊ ಈ ಭೌಮಾಸುರ ಯಾವಾಗ ರಾಣಿಯರ ಕದ್ಕೊಂಡ್ಬಂದಿರ್ತಾನೆ, ಈ ರಾಣಿಯರೆಲ್ಲ ತುಂಬಾ ಹೆದರ್ಕೊಂಡಿರ್ತಾರೆ. ಕೃಷ್ಣ ಭೌಮಾಸುರ ಸಂಹಾರ ಮಾಡಿದ್ಮೇಲೆ ಈ ರಾಣಿಯರಿಗೆ ದರ್ಶನ ಕೊಡ್ತಾನೋ, ಆ ರಾಣಿಯರೆಲ್ಲ ನೋಡ್ಬಿಟ್ಟು ತುಂಬಾ ಸಂತೋಷ ಪಡ್ತಾರೆ. ತುಂಬಾ ಅವ್ರಿಗೆ ಒಂದು ರಿಲೀಫ್ ಸಿಗತ್ತೆ. ಅವ್ರಿಗೆ ಹಬ್ಬ, ನಮ್ಮ ಜೀವನ ಧನ್ಯ ಆಯ್ತು ಅಂತ. ಕೃಷ್ಣ ನೋಡೋದಿಕ್ ಕೂಡ ಎಷ್ಟು ಸುಂದರವಾಗಿರ್ತಾನಂದ್ರೆ, ಅವನ ಸೌಂದರ್ಯನ ಯಾವುದಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಅವನು ಕೃಷ್ಣ. ಅಂಡ್ ಜಸ್ಟ್ ಅವನ್ನ ನೋಡಿದ ತಕ್ಷಣ ಇವರೆಲ್ಲ ರಾಣಿಯರು ಅವರ ಹೃದಯನ ಕೊಟ್ಬಿಡ್ತಾರೆ ಕೃಷ್ಣನಿಗೆ. ಅವರೆಲ್ಲದೇ ಏನದು ಫಸ್ಟ್ ಲುಕ್ಕಲ್ಲೇ ಕೃಷ್ಣನ ಪ್ರೀತಿಸಕ್ ಶುರು ಮಾಡ್ಬಿಡ್ತಾರೆ. ಅಪ್ಪ, ಏನಾದ್ರೂ ಈ ಒಂದು ಪ್ರಪಂಚದಲ್ಲಿ ಒಂದು ಹೇಳ್ತಾರಲ್ಲ, ನನಗೆ ಒಂದು ಒಳ್ಳೆ ನಡಿಬೇಕು ಅಂತಿದ್ರೆ ದಯವಿಟ್ಟು ನನಗೆ ಈ ಕೃಷ್ಣನ ನನಗೆ ಗಂಡನಾಗಿ ನನಗೆ ಕೊಡು ಅಂತ ಆ ಒಂದೇನದು ನಮ್ಮ ಅದೃಷ್ಟ ಅಥವಾ ನಮ್ಮ ಹಣೆ ಬರಹ ಅದನ್ನ ಕೇಳ್ಕೋತಾರಂತೆ ಈ ರಾಣಿಯರು. ಅಷ್ಟು ಇಷ್ಟಪಟ್ಬಿಟ್ಟು ಅವ್ರ ಮನಸ್ಸನ್ನ ಕೊಟ್ಟಿರ್ತಾರೆ. ಸೊ ಕೃಷ್ಣ ಏನ್ ಮಾಡ್ತಾನೆ, ಪರಮಾತ್ಮ ಅಲ್ವಾ, ಕೃಷ್ಣ ಪರಮಾತ್ಮ ರೂಪದಲ್ಲೂ ಎಲ್ಲಾ ಜೀವಿರಾಶಿಗಳಲ್ಲಿದ್ದಾನೆ. ಸೊ ಇನ್ನು ಆ ರಾಣಿ ಹೃದಯದಲ್ಲೂ ಸೂಪರ್ ಸೋಲ್ ಪರಮಾತ್ಮನಾಗಿರೋದ್ರಿಂದ ಅವನಿಗೆ ಅರ್ಥ ಆಗ್ಬಿಡುತ್ತೆ ದಟ್ ಇವರೆಲ್ಲರೂ ತುಂಬಾ ಪ್ರಾಮಾಣಿಕವಾಗಿ ಕೋರ್ಕೊಂತ ಇದ್ದಾರೆ ಇವರು ನನ್ನ ಸಾಂಗತ್ಯನ, ನನ್ನನ್ನ. ಹಾಗಾಗಿ ಇವರೆಲ್ಲರನ್ನೂ ಭಗವಂತ ಆಶ್ರಯ ಕೊಡ್ತಾನೆ. ಯಾಕಂದ್ರೆ ಅವರಿಗೆ ಆಶ್ರಯ ಕೊಡಕ್ಕೆ ಯಾರು ಇಲ್ಲ. ಕೃಷ್ಣ ದೀನ ಬಂಧು ಅಲ್ವಾ, ದೀನ ಒಂದು ಸ್ಥಿತಿಯಲ್ಲಿ ಇರೋಂಥ ಈ ರಾಣಿಯರಿಗೆ ಕೃಷ್ಣನೇ ರಕ್ಷಣೆ ಕೊಡಕ್ ಸಾಧ್ಯ. ಸೊ ಇವರೆಲ್ಲರೂ ಅವನ ಒಂದು ಹೆಂಡತಿಯಾಗಿ ಸ್ವೀಕರಿಸ್ತಾನೆ ಕೃಷ್ಣ. ಅಂಡ್ ಏನ್ ಮಾಡ್ತಾನೆ, ಇವನು ಭೌಮಾಸುರನ ಸಂಹಾರ ಮಾಡಿರೋದ್ರಿಂದ ಆ ಒಂದು ಅರಮನೆ ಎಲ್ಲ ಇವಾಗ ಅವನಿಗೆ ಸೇರಿದ್ದು. ಭೌಮಾಸುರದ ಏನೇನು ಆಸ್ತಿ ಇದೆಯೋ ಅದೆಲ್ಲ ಇವಾಗ ಕೃಷ್ಣಂದೇ ಇವಾಗ. ಸೊ ಅಲ್ಲಿರೋ ಅಂತ ಕೆಲವೊಂದೆಲ್ಲ ಆನೆಗಳನ್ನ, ಕೆಲವೊಂದೆಲ್ಲ ಆಸ್ತಿನ ತಗೊಂಡು ದ್ವಾರಕಕ್ಕೆ ಹೋಗ್ತಾನೆ. ಅಂಡ್ ಈ ರಾಣಿಯರೆಲ್ಲ ಪ್ರತಿಯೊಂದು ರಾಣಿಗೂ ಒಂದೊಂದು ಏನಂತಾರೆ ಪ್ಯಾಲಂಕ್ವಿನ್, ಏನು ರಾಣಿಯರು ಕೂಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೋ ಅಲ್ವಾ, ಅದ್ರಲ್ಲಿ ಕೂಡಿಸ್ಕೊಂಡು ಅವ್ರೆಲ್ಲರನ್ನು ದ್ವಾರಕಾಗೆ ಕರ್ಕೊಂಡು ಹೋಗ್ತಾನೆ. ಅಂಡ್ ಅಲ್ಲಿ ದ್ವಾರಕದಲ್ಲಿ ಅವನು ಈ ಎಲ್ಲ ಪ್ರತಿಯೊಂದು ರಾಣಿಯರ ಜೊತೆನೂ
ಅವನ ಒಂದು ವಿವಾಹ ಏರ್ಪಾಡಾಗತ್ತೆ. ಒಂದೇ ಸಮಯದಲ್ಲಿ, ಒಂದೇ ಶುಭ ಮುಹೂರ್ತದಲ್ಲಿ ಅಟ್ ದ ಸೇಮ್ ಟೈಮ್ 16,000 ರಾಣಿಯವ್ರನ್ನ ಕೃಷ್ಣ ಮದುವೆ ಆಗ್ತಾನೆ. ಒಂದೇ ಸಮಯದಲ್ಲಿ, ಒಂದೇ ಮುಹೂರ್ತದಲ್ಲಿ. ಅಷ್ಟು ಸಾರಿ ಅವನು ಅಷ್ಟು 16,000 ಭಾಗ ಅಂದ್ರೆ ಅವನನ್ನ ಅರ್ಧ ಆಗ್ಬಿಡಲ್ಲ, ಅರ್ಧ ಕಾಲು ಚೂರು ಹಂಗಾಗಲ್ಲ, ಅವನೇ ವಿಸ್ತಾರ ಆಗ್ತಾನೆ ಕೃಷ್ಣ. ವಿಸ್ತಾರ ಆಗಿ ಅವನು ಎಲ್ಲ ರಾಣಿಯರನ್ನ ಮದುವೆ ಆಗ್ತಾನೆ. ಓಕೆ, ಎಲ್ಲ ರಾಣಿಯರನ್ನ ಮದುವೆ ಆಗ್ತಾನೆ. ಅಂಡ್ ಕೃಷ್ಣ ಈ ಲೀಲದಲ್ಲಿ ಏನ್ ತೋರಿಸ್ಕೊಡ್ತಾನೆ ಅಂದ್ರೆ, ಭಗವಂತ ಮಾಡಂಗೆ ಯಾರು ಮಾಡೋದಕ್ಕೆ ಆಗೋದೇ ಇಲ್ಲ ಅಲ್ವಾ. ಭಗವಂತನಿಗೆ ಯಾರು ಏನಂತಾರೆ ಸಾಟಿ ಇಲ್ಲ ಅಲ್ವಾ. ಆ ತರ ಒಂದು ಲೀಲೆ ಮಾಡ್ತಾನೆ ಕೃಷ್ಣ. ಸೊ ಎಲ್ಲ 16,000 ರಾಣಿಯರನ್ನ ಮದುವೆ ಆಗಿ ಅವ್ರಗಳ ಜೊತೆ ಯಾವ ತರ ಸಂಬಂಧ ಇರುತ್ತೆ ಅಂದ್ರೆ, ಜಸ್ಟ್ ಲೈಕ್ ಆರ್ಡಿನರಿ ಹಸ್ಬೆಂಡ್ ವೈಫ್ ಅಲ್ವಾ, ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ಅದೇ ರೀತಿ ತೋರಿಸ್ಕೊಡ್ತಾನೆ ಕೃಷ್ಣ. ಅಫ್ಕೋರ್ಸ್ ಹಂಗ್ ಇದ್ದಾನ್ ಮಾತ್ರ ಆರ್ಡಿನರಿ ವ್ಯಕ್ತಿ ಅಂತ ಅಲ್ಲ, ಅವನ್ ಪರಮ ಪುರುಷೋತ್ತಮ ಭಗವಂತನೇ. ಆದ್ರೆ ಅವ್ನು ತೋರಿಸ್ಕೊಡ್ತಾ ಇದ್ದಾನೆ ಅವ್ನ ಲೀಲೆದಲ್ಲಿ. ಗಂಡನಾಗಿ ಭಗವಂತ ಎಷ್ಟು ಪರ್ಫೆಕ್ಟ್ ಆಗಿ ಅವ್ನ ರೋಲ್ ನಿಭಾಯಿಸ್ತಾನೆ, ಅವನ ಜವಾಬ್ದಾರಿನ ನಿಭಾಯಿಸ್ತಾನೆ. ಭಗವಂತ ಜವಾಬ್ದಾರಿ ತಗೊಂಡ್ರೆ ಅವನು ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾನೆ, ತುಂಬಾ ಚೆನ್ನಾಗಿ ಅದನ್ನ ನೆರವೇರಿಸ್ತಾನೆ ಕೃಷ್ಣ. ಸೊ ಕೃಷ್ಣ ಈ ಎಲ್ಲ ರಾಣಿಯರ್ಗಳ ಜೊತೆ ಆರ್ಡಿನರಿ ವ್ಯಕ್ತಿಯಾಗಿದ್ಕೊಂಡು ಅವ್ರಗಳ ಜೊತೆ ಮಾತು ಕತೆ, ಒಂದು ಫ್ಯಾಮಿಲಿದಲ್ಲಿ ಹೇಗಿರ್ತಾರೋ ಆ ತರ ಕೃಷ್ಣ ಎಲ್ಲ ರಾಣಿಯವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದ ಅಂತ. ಸೊ ಕೃಷ್ಣ ಆ ಈ ಒಂದು ಲೀಲೆ ಏನ್ ಮಾಡಿದಾನೋ ಇದ್ರಲ್ಲಿ ನಮ್ಗೆ ಅರ್ಥ ಆಗತ್ತೆ, ದಟ್ ಕೃಷ್ಣನ್ನ ಯಾರು ಇಮಿಟೇಟ್ ಮಾಡೋದಕ್ಕಾಗಲ್ಲ. ಅಥವಾ ನಾನು ಕೃಷ್ಣನ್ ತರ 108 ಜನ ಮದುವೆ ಆಗ್ತೀನಿ, 108 ಜನ ಹೆಂಡತಿನ ಇಟ್ಕೊಳ್ತೀನಿ, ಅವ್ರ ಜೊತೆ ರಾಸ ಡ್ಯಾನ್ಸ್ ಮಾಡ್ತೀನಿ, ಅಥವಾ ಇನ್ನೇ ಮಾಡಿದ್ರು ಅದೊಂದು ಜೋಕ್ ಅಷ್ಟೇ, ಅದೊಂದು ಅಪಹಾಸ್ಯ ಮಾಡ್ಬೋದು ಅವ್ರ ಮೇಲೆ ಅಲ್ವಾ. ಕೃಷ್ಣನ್ ತರ ಭಗವಂತನ ಯಾರು ಕಾಪಿ ಮಾಡೋದಕ್ಕಾಗಲ್ಲ. ಭಗವಂತ ಮಾಡಿದ್ರೆ ಚಂದ ಅದು ಅಲ್ವಾ. ಅವ್ನು ಮಾಡುವಂತ ಕಾರ್ಯಗಳು ಲೀಲೆ ಆಗತ್ತೆ, ಅದನ್ನ ನಾವು ಹೇಳಿ ಎಂಜಾಯ್ ಮಾಡ್ಕೋಬಹುದು ಅಲ್ವಾ. ಬಟ್ ಆರ್ಡಿನರಿ ವ್ಯಕ್ತಿ ಮಾಡಿದ್ರೆ ಅದು ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ, ಅದು ಅತ್ಯಾಚಾರ ಆಗತ್ತದು, ಹಿಂಸೆ ಆಗತ್ತದು, ರೈಟ್. ಸೊ ಹಾಗಾಗಿ ಈ ರಾಣಿಯರ್ನ ಕೃಷ್ಣ ಮದುವೆ ಮಾಡ್ಕೊಂಡು, ಈ ರಾಣಿಯವ್ರು ಕೂಡ ಕೃಷ್ಣ ನೋಡಿ, ಈ ರಾಣಿಯವ್ರಿಗೇನು ಕಮ್ಮಿ ಇಟ್ಟಿಲ್ಲ. ದ್ವಾರಕಾದಲ್ಲಿ ದ್ವಾರಕಾ ರಾಣಿಗಳು ಇರಲ್ಲ, ಒಬ್ರೊಬ್ರಿಗೂ ಒಂದೊಂದು ಅರಮನೆ ಇದೆ. ಅರಮನೆ ಕೂಡ ತುಂಬಾ ಲಕ್ಸುರಿ ಆಗಿದೆ ಅಂತೆ, ಲಕ್ಸುರಿಯಸ್, ಎಲ್ಲ ಸುವಿಧೆಗಳಿದೆ, ಎಲ್ಲ ಸೌಕರ್ಯ ಇದೆ. ಅಂಡ್ ಇವ್ರಿಗೆಲ್ಲ ಸಾವಿರಾರು ಕೆಲಸಗಾರರಿದ್ದಾರೆ ಕೆಲಸ ಮಾಡೋದಕ್ಕೆ ಈ ರಾಣಿಯರಿಗೆ. ಬಟ್ ಈ ರಾಣಿಯರು ಯಾರು ಕೆಲಸಗಾರರ ಮೇಲೆ ಹಚ್ಕೊಂತಿರ್ಲಿಲ್ವಂತೆ ಕೆಲಸ. ಎಲ್ಲರೂ ಕೃಷ್ಣನ್ಗೆ ಖುದ್ದಾಗಿ ಸೇವೆ ಮಾಡೋರು, ಖುದ್ದಾಗಿ ಅವ್ನಿಗೆ ಬರೋದಿಕ್ಕೆ, ಅವ್ನಿಗೆ ಅಡಿಗೆ ನೋಡ್ಕೊಳ್ಳೋದಾಗ್ಲಿ, ಅವ್ನ ಸುಸ್ತು ತೆಗಿಯೋದಕ್ಕೆ, ಕೃಷ್ಣ ಹೊರಗಡೆ ಹೋಗಿ ಬಂದ್ರೆ ಅವ್ನ ಸುಸ್ತು ತೆಗಿಯೋದಕ್ಕೆ ಎಲ್ಲಾ ತರ ಒಳ್ಳೆ ಒಳ್ಳೆ ಅಡಿಗೆ ಉಪಚಾರಗಳು ಅಲ್ಲ, ಭಗವಂತನಿಗೆ ತಿನ್ಸೋದಾಗ್ಲಿ, ಭಗವಂತನ ಅಲಂಕಾರ ಮಾಡೋದಾಗ್ಲಿ, ಆ ತರ ಪ್ರತಿಯೊಂದು ಸೇವೆ ಅವ್ರಿಗೆ ಖುದ್ದಾಗಿ ತಗೊಳ್ಳೋರು ರಾಣಿಯರು, ತಗೊಂಡು ಆ ತರ ಕೃಷ್ಣನ ನೋಡ್ಕೊಳ್ಳೋರು. ಓಕೆನಾ. ಸೊ ಹಾಗಾಗಿ ಭಗವಂತನ ಸೇವೆ ಮಾಡೋದಕ್ಕೆ ಎಲ್ಲ ಆಧ್ಯಾತ್ಮಿಕ ಲೋಕದಲ್ಲೂ ಅಷ್ಟೇ ಯಾರು ಬೇರೆಯವ್ರಿಗೆ ಕೊಡಲ್ವಂತೆ. ಯಾಕಂದ್ರೆ ಅದಷ್ಟು ಅಮೂಲ್ಯವಾದದ್ದು, ಅದು ಯಾವಾಗ್ಲೂ ಸಿಗಲ್ಲ, ಅದು ಎಲ್ಲರಿಗೂ ಸಿಗಲ್ಲ. ಕೃಷ್ಣನ್ ಸೇವೆ ಮಾಡಕ್ ನಮ್ಗೆ ಅವಕಾಶ ಸಿಕ್ಕಿದೆ ಅಂದ್ರೆ ಅದು ತುಂಬಾ ತುಂಬಾ ಅದೃಷ್ಟ ಅದು ನಮ್ಗೆ. ನಾವೆಲ್ಲರೂ ಕೃಷ್ಣ ಪ್ರಜ್ಞೆದಲ್ಲಿ ನಾವೆಲ್ಲರೂ ಇದ್ದೀವಿ ಅಲ್ವಾ. ಸೊ ಭಗವಂತನ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ನಾವು ಬಿಟ್ಕೋಬಾರ್ದು. ಇದೆಲ್ಲ ನಮ್ಗೆ ಭಗವಂತನ ಲೀಲೆಯಿಂದ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಭಗವಂತನ ಹೆಂಡ್ತಿರು ಒಂದು ಚಾನ್ಸ್ ಬಿಡಲ್ವಂತೆ ಕೃಷ್ಣನ್ ಸೇವೆ ಮಾಡೋದ್ರಲ್ಲಿ, ಯಾರಿಗೂ ಕೊಡದೆ. ಆತರ ನಾವು ಇವತ್ತಿನ ಬಲರಾಮ ಜಯಂತಿ ದಿವಸ ಕೃಷ್ಣನ ಈ ಒಂದು ಲೀಲೆ ಕೇಳ್ತಾ, ಬಲರಾಮ ಯಾವ ತರ ಕೃಷ್ಣನಿಗೆ ಯಾವಾಗ್ಲೂ ಸದಾ ಅಲ್ವಾ, ಪ್ರತಿಯೊಂದು ಅವತಾರದಲ್ಲೂ ಅವನ ಸಹಭಾಗಿಯಾಗಿ ಇದ್ಕೊಂಡು ಕೃಷ್ಣನ ಒಂದು ಜೊತೆ ಇದ್ಕೊಂಡು ಹೆಂಗೆ ಕೃಷ್ಣನ್ ಸೇವೆ ಮಾಡ್ತಾನೋ, ರೈಟ್. ಅದೇ ತರ ನಾವು ಕೂಡ ಭಗವಂತನ ಸೇವೆ ಮಾಡೋದಕ್ಕೆ ಎಲ್ಲ ಅವಕಾಶಗಳನ್ನ ತಗೋಬೇಕು. ಓಕೆನಾ. ಅದು ಇವತ್ತಿನ ಒಂದು ಲೀಲೆ, ಭೌಮಾಸುರನ ಲೀಲೆ. ಓಕೆ. ಮತ್ತೆ ಒಂಚೂರು ಮುಂದುವರ್ಸೋಣ. ಇದು ಬಲರಾಮನ ಒಂದು ಲೀಲೆನಾ. ಓಕೆ. ಸೊ ಇಲ್ಲಿ ನಾವು ನೋಡಿದ್ವಲ್ಲ, ಹೆಂಗೆ ಭಗವಂತ ರಾಮಚಂದ್ರನಿಗೆ ಸಹಭಾಗಿಯಾಗಿ ಲಕ್ಷ್ಮಣ ಇರ್ತಾನೆ, ಚೈತನ್ಯ ಮಹಾಪ್ರಭುಗೆ ಸಹಭಾಗಿಯಾಗಿ ನಿತ್ಯಾನಂದ ರಾಮ ಇರ್ತಾರೆ, ಕೃಷ್ಣನಿಗೆ ಸಹಭಾಗಿಯಾಗಿ ಬಲರಾಮ ಇರ್ತಾರೆ. ಹೌದಾ. ಸೊ ಬಲರಾಮ ಯಾವಾಗ ಬಂದರು? ಬಲರಾಮ ಶ್ರೀಮದ್ ಭಾಗವತ 10ನೇ ಸ್ಕಂದ 2ನೇ ಅಧ್ಯಾಯದಲ್ಲಿ ಬರತ್ತಲ್ವಾ, ಯಾವಾಗ ದೇವಕಿಯ 6 ಗರ್ಭ ಅಲ್ವಾ, ಷಡ್ಗರ್ಭನ ಸಂಹಾರ ಮಾಡ್ತಾನೆ ಕಂಸ, ಅವಾಗ ಒಂದು 7ನೇ ಗರ್ಭ ಏನಿದೆಯೋ ಅದು ಅನಂತ ದೇವ ಅಂದ್ರೆ ಬಲರಾಮನ ಒಂದು ಜನ್ಮ ಆಗತ್ತೆ. ಆ ಒಂದು ಜನ್ಮ ಆದಾಗ ಈ ಒಂದು
ದೇವಕಿ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಆ ಅನಂತ ದೇವನ್ನ ಯೋಗಮಾಯ ಮುಖಾಂತರ ಟ್ರಾನ್ಸ್ಫರ್ ಆಗತ್ತೆ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಆದ್ರೆ ಆ ಥರ ಒಂದು ಟ್ರಾನ್ಸ್ಫರ್ ಆಫ್ ಜೀವ ನಡೆಯುತ್ತೆ. ಸೊ ಅಲ್ಲಿ ರೋಹಿಣಿ ಗರ್ಭದಲ್ಲಿ ಜನ್ಮ ತಾಳ್ತಾನೆ ಬಲರಾಮ ದೇವಕಿ ಗರ್ಭದಿಂದ. ಓಕೆ, ಅಂಡ್ ಈ ಒಂದು ಯೋಗಮಯ ಟ್ರಾನ್ಸ್ಫರ್ಡ್ Baladeva Sankarsana, the seventh child of Devaki, from the womb of Devaki to the Rohini. Because Sankarsana appeared in order to increase love of Krishna, he is known as Baladeva. ಸೊ ಕೃಷ್ಣನ ಮೇಲೆ ಪ್ರೀತಿ ಹೆಚ್ಚು ಮಾಡೋದಕ್ಕೆ ಕಾರಣ ಓನ್ಲಿ ಬಲರಾಮನಿಂದ ಮಾತ್ರ ಸಾಧ್ಯ. ಸೊ ಒನ್ ಮೇ ಟೇಕ್ ಆಸ್ಪಿಷಿಯಸ್ ಸ್ಟ್ರೆಂತ್ ಫ್ರಮ್ ಹಿಮ್ ಟು ಬಿಕಮ್ ಅ ಡಿವೋಟಿ ಆಫ್ ದ ಲಾರ್ಡ್, ದೇರ್ ಫಾರ್ ಈಸ್ ನೋನ್ ಆಸ್ ಬಲರಾಮ. ಬಲರಾಮನ ಕೃಪೆಯಿಂದ, ಅವರ ಒಂದು ಕರುಣೆಯಿಂದ, ಅವರ ಒಂದು ಆಶೀರ್ವಾದದಿಂದ ಮಾತ್ರ ನಮಗೆ ಕೃಷ್ಣನ ಮೇಲೆ ಹೆಚ್ಚೆಚ್ಚು ಶ್ರದ್ಧೆ, ಭಕ್ತಿ, ಪ್ರೇಮ ಅನ್ನೋದು ಬೆಳೆಯುತ್ತೆ. ಅದು ಬಲರಾಮನ ಒಂದು ವಿಶೇಷ. ಸೊ ಹಿ ಅಪಿಯರ್ಡ್ ಆನ್ ದ ಶ್ರಾವಣ ಪೂರ್ಣಿಮಾ. ಇವತ್ತು ಶ್ರಾವಣ ಪೂರ್ಣಿಮಾ. ಅಂಡ್ ಬಲರಾಮ ಗ್ರೂ ಅಪ್ ವಿತ್ ಹಿಸ್ ಯಂಗರ್ ಬ್ರದರ್ ಕೃಷ್ಣ ಇನ್ ದ ಹೌಸ್ ಹೋಲ್ಡ್ ಆಫ್ ಕೌ ಹರ್ಡ್ಸ್, ನಂದ ಮಹಾರಾಜ್. ಸೊ ನಂದ ಮಹಾರಾಜನ ಒಂದು ಆ ಸ್ಥಾನದಲ್ಲಿ ಬೆಳೀತಾರೆ ಕೃಷ್ಣ ಬಲರಾಮ. ಹೌದಾ? ಸೊ ಕೃಷ್ಣ ಮತ್ತೆ ಅವೇನಪ್ಪ ಬಲರಾಮ ನೋಡಿ, ಈ ಒಂದು ಕೃಷಿ ಅಲ್ವಾ, ಕೃಷಿ, ಅದಕ್ಕೆ ತಾರೆ ಅವ್ರ ಕೈಯಲ್ಲಿ ಯಾವಾಗ್ಲೂ ಹಲ ಇರುತ್ತೆ. ಹಲಧರ ಅವರು, ಕೇಶವದ್ರೀತ ಹಲಧರ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಸೊ ಹಲಧರ ಅಲ್ವಾ, ಹಲ ಅಂದ್ರೆ ಏನು, ಆ ಒಂದು ಪ್ಲೋಯಿಂಗ್ ಅಂದ್ರೆ ಒಂದು ಕೃಷಿ ಮಾಡಿದ್ರೆ, ಅಗ್ರಿಕಲ್ಚರ್ ಮಾಡಿದ್ರೆ ನಾವು ಆ ಒಂದು ಕೃಷಿ ಗೋರಕ್ಷ ವಾಣಿಜ್ಯ ವೈಶ್ಯಕರ್ಮ ಸಭಾ ಅಲ್ವಾ, ಕೃಷಿ ಗೋರಕ್ಷ. ಕೃಷ್ಣ ಗೋರಕ್ಷ ಬಗ್ಗೆ ತೋರಿಸ್ತಾರೆ, ಹೆಂಗೆ ಗೋವುಗಳನ್ನ, ಹಸುಗಳನ್ನ ಕಾಪಾಡಬೇಕು ಅಲ್ವಾ. ಅದರಿಂದ ನಮ್ಮ ಒಂದು ವೈದಿಕ ಸಂಸ್ಕೃತಿ ಬೆಳೆಯುತ್ತೆ. ಅದು ಅದರ ಒಂದು ತುಂಬಾ ವ್ಯಾಲ್ಯೂ ಇದೆ ಅಲ್ವಾ. ಹಸುಗಳನ್ನ ರಕ್ಷಣೆ ಮಾಡೋದ್ರಿಂದ ಪ್ರತಿಯೊಂದು ಜೀವಿಗೂ ಸಮೃದ್ಧಿ ಅನ್ನೋದು ಬರುತ್ತೆ. ಓಕೆ, ಜೊತೆಗೆ ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಅಲ್ವಾ, ರೈತ, ವ್ಯವಸಾಯ. ಸೊ ವ್ಯವಸಾಯ ಮಾಡೋದ್ರಿಂದ ನಾವು ನಮ್ಮ ಓನ್ ಸ್ವಂತವಾಗಿ ಬೆಳವಣಿಗೆ. ಅಫ್ಕೋರ್ಸ್ ಇವಾಗ ಯಾರು ಮಾಡ್ತಾ ಇಲ್ಲ. ಪ್ರಭುಪಾದರು ಹೇಳ್ತಾರೆ, ನಮ್ಮ ಹತ್ರ ಒಂದ್ ಸ್ವಲ್ಪ ಭೂಮಿ ಇದ್ಕೊಂಡು ಒಂದ 2-3 ಹಸುಗಳಿದ್ರೆ ನಾವು ಎಲ್ಲೂ ದುಡಿಮೆ ಮಾಡ್ಬೇಕಾಗಿಲ್ಲ. ಹೊರಗಡೆ ಹೋಗಿ ಜಸ್ಟ್ ನಮಗೆ ಬರುವಂತ ನಾವೇನ್ ಬೆಳಿತೀವೋ ತರಕಾರಿಯ ಧಾನ್ಯಗಳನ್ನ ಬೆಳೆಸ್ಕೊಂಡು ನಾವು ಅಡಿಗೆ ಮಾಡ್ಕೊಂಡು ಹೆಚ್ಚು ಬೆಳೆದ್ರೆ ನಾವು ಅದನ್ನ ಮಾರಾಟ ಮಾಡ್ಬೋದು ಅಲ್ವಾ. ಹಾಲು ಮೊಸರೆಲ್ಲ ಎಷ್ಟು ಸಿಗತ್ತೆ ಹಸುಗಳಿದ್ರೆ, ಎಕ್ಸ್ಟ್ರಾ ನಾವು ಮಾರಾಟ ಮಾಡ್ಬೋದು. ಸೊ ಆ ತರ ಜೀವನ ಮಾಡೋದಕ್ಕೆ ಪ್ರಭುಪಾದರು ಹೇಳ್ತಾರೆ, ಅದಕ್ಕೆ ಸಪ್ರೇಟ್ ಆಗಿ ನಾವು ಈ ಏನ್ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ, ದುಡ್ಡು ಕಾಸುಗೋಸ್ಕರ ಎಲ್ಲೆಲ್ಲೋ ಅಲ್ದಾಡ್ತೀವಲ್ವಾ, ಆ ಪ್ರಪಂಚಕ್ಕೆ ಎಲ್ಲೆಲ್ಲೋ ಹೋಗಿ ಯಾರೋ ಲೇಚಗಳನ್ನ ಸೇವೆ ಮಾಡ್ಕೊಂಡು, ಶೂದ್ರ ಸೇವೆ ಮಾಡ್ಕೊಂಡು ನಾವೆಲ್ಲ ಜೀವನ ಮುಗಿಸ್ಕೊತಾ ಇದೀವಿ ಅಲ್ವಾ. ಅದ್ರ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಅದೇನೆ ಕೃಷ್ಣ ಬಲರಾಮ ತೋರಿಸ್ತಾ ಇರೋದು. ಹಸು ಮತ್ತೆ ಕೃಷಿ ಇದು 2 ಮಾಡಿದ್ರೆ ಸಾಕು ಅಂತಾರೆ ಜೀವನ ಮಾಡೋದಿಕ್ಕೆ. ಓಕೆ, ಸೊ ಹಾಗಾಗಿ ಅದಕ್ಕೋಸ್ಕರ ಎಷ್ಟೆಲ್ಲ ಫಾರ್ಮ್ ಕಮ್ಯುನಿಟೀಸ್ ಅಂತ ಮಾಡಿರೋದು. ಇಸ್ಕಾನಲ್ಲಿ ನೀವು ನೋಡ್ತೀರಾ, ಫಾರ್ಮ್ ಕಮ್ಯುನಿಟಿ ಅಂದ್ರೆ ಅಲ್ಲಿ ಎಲ್ಲ ಫಾರ್ಮ್ ಅಂದ್ರೆ ಏನು ನಾವು ಬೆಳವಣಿಗೆ ಮಾಡ್ತೀವೋ ಅದೇ ತರ ಅವರೆಲ್ಲ ತರಕಾರಿಗಳನ್ನ, ಎಲ್ಲಾ ತರದ್ ಏನೇನ್ ಬೇಕೋ ನಮ್ಗೆ ನಿತ್ಯ ಜೀವನಕ್ಕೆ, ಆ ಹೂವುಗಳಾಗಿರ್ಬೋದು, ಪೂಜೆಗೆ, ಭಗವಂತನ ಆರತಿಗೆ, ತರಕಾರಿಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಬೆಳವಣಿಗೆ, ಇದೆಲ್ಲ ಅವರೇ ಮಾಡ್ತಾರೆ, ಅಲ್ಲೇ ಮಾಡ್ತಾರೆ. ಅದೇ ಅವ್ರಿಗೆ ಕೆಲಸ, ಅದೇ ಅವ್ರ ಡ್ಯೂಟಿ. ಎಲ್ಲ ಅಲ್ಲೇ ಬೆಳಿತಾರೆ, ಅಲ್ಲೇ ತಿಂತಾರೆ, ಎಕ್ಸ್ಟ್ರಾನ ಅವರು ಸೇಲ್ ಮಾಡ್ತಾರೆ ಅಷ್ಟೇ. ಇದೆ ಈ ತರ ಫಾರ್ಮ್ ಕಮ್ಯುನಿಟೀಸ್ ಎಷ್ಟೆಲ್ಲ ಮಾಡಿ ಎಷ್ಟು ಜನರು ಹ್ಯಾಪಿಯಾಗಿ, ಪೀಸ್ಫುಲ್ ಆಗಿ, ಆರೋಗ್ಯವಾಗಿ, ಕಾಯಿಲೆಗಳಿಲ್ಲದೆ ಸಂತೋಷವಾಗಿ ಕೃಷ್ಣನ ಒಂದು ಪ್ರಜ್ಞೆದಲ್ಲಿ ಇದ್ಕೊಂಡು ಎಲ್ಲ ಈ ಒಂದು ಭೌತಿಕ ಪ್ರಪಂಚನ ತ್ಯಾಗ ಮಾಡ್ತಿದ್ದಾರೆ. ಸೊ ಆತರ ಪ್ರಭುಪಾದರು ಹೇಳ್ತಾರೆ, ಫಾಲೋ ಮಾಡೋದಕ್ಕಾದ್ರೆ ಯಾರ್ಯಾರು ಭೂಮಿ ಇದೆಯೋ ಅದನ್ನ ಮಾಡ್ಬೋದು ಅಂತ ಹೇಳ್ತಾರೆ. ಓಕೆ, ಸೊ ಭೂಮಿ ಇದ್ರೆ ಅದೊಂದು ಬೆನಿಫಿಟ್. ಅದು ನಾವ್ ಏನ್ ಬೇಕಾದ್ರೂ ಮಾಡೋದಕ್ಕೆ ನಮ್ಗೆ ಹಕ್ಕಿದೆ ಅಲ್ವಾ. ಸೊ ಬಲರಾಮ ನೋಡೋದಕ್ಕೆ ಯಾವ ತರ ಇರ್ತಾರೆ ನೋಡಿ, ಎಷ್ಟು ಸುಂದರವಾಗಿದೆ ಬಲರಾಮ. ಫುಲ್ ಆಫ್ ಲಸ್ಟರ್ ಆಫ್ ಯೂತ್, ನೋಡೋದಕ್ಕೆ ತುಂಬಾ ಯವ್ವನದಲ್ಲಿರ್ತಾನೆ, ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್, ಫೇರ್ ಕಾಂಪ್ಲೆಕ್ಷನ್, ನೋಡೋದಕ್ಕೆ ಬೆಳ್ಳಗಿರ್ತಾನೆ ಅಲ್ವಾ. ಕೆಲವರು ತುಂಬಾ ಬೆಳ್ಳಗಿರೋದಂದ್ರೆ ಇಷ್ಟ, ನೋಡೋದಕ್ಕೆ ಬೆಳ್ಳಗಿದ್ರೆ ಏನೇನೋ ತುಂಬಾ ಯಾರಿಗಾರು ಆಕರ್ಷಿಸುತ್ತೆ ಮನಸ್ಸಿಗೆ ಅಲ್ವಾ, ಅಷ್ಟು ಸುಂದರವಾಗಿರ್ತಾನೆ ನೋಡೋದಕ್ಕೆ. ಅಂಡ್ ಯಾವಾಗ್ಲೂ ಅವನು ಬ್ಲೂ ಡ್ರೆಸ್ ಹಾಕೊಂಡಿರ್ತಾನೆ, ನೀಲಿ ಬಣ್ಣದ ಒಂದು ವಸ್ತ್ರಗಳನ್ನ ಹಾಕೊಂಡಿರ್ತಾನೆ ಅಲ್ವಾ. ಹೂಗಳಿಂದ ಯಾವಾಗ್ಲೂ ಅಲಂಕಾರ ಮಾಡ್ಕೊಂಡಿರ್ತಾನೆ. ಹಿಸ್ ಹ್ಯಾಂಡ್ಸಮ್ ಹೇರ್ ಇಸ್ ಟೈಡ್ ಇನ್ ದ ಗ್ರೇಸ್ಫುಲ್ ಟಾಪ್ ನಾಟ್, ಮೇಲ್ಗಡೆ ಒಂದು ಗಂಟು ತರ ಕಟ್ಕೊಂಡಿದ್ದಾನೆ. ಅಂಡ್ ಕಿವಿಗಳಿಗೆ ಎಷ್ಟೆಲ್ಲ ಒಳ್ಳೆ ಸುಂದರವಾದಂತ ದೊಡ್ಡ ಓಲೆಗಳನ್ನ ಹೇರಿಸ್ಕೊಂಡಿದ್ದಾನೆ. ಕತ್ತೆಲ್ಲ ಪೂರ್ತಿ ಎಷ್ಟೆಲ್ಲ ಅಲಂಕಾರ ಮಾಡ್ಕೊಂಡಿದ್ದಾನೆ, ಎಷ್ಟೆಲ್ಲ ಹೂವಿನ ಹಾರ ಅಲ್ವಾ, ಸರಗಳಿಂದ ತುಂಬಿದೆ. ಕೈಗೆ ಆಮ್ಲೆಟ್ಸ್ ಅಲ್ವಾ, ಕೈಗೆ ಇಲ್ಲೊಂದು ತೋಡುಗೆ, ಇಲ್ಲೊಂದು ಕೈಗೆ ಅಲ್ವಾ, ಇಷ್ಟೆಲ್ಲ ಹಾಕೊಂಡಿದ್ದಾನೆ ಕೃಷ್ಣ ಬಲರಾಮ. ಅಂಡ್ ಅವನ ಒಂದು ಕಾಲಿಗೂ ಅಷ್ಟು ನೋಡಿ ಗೆಜ್ಜೆ ಇದೆ. ಬಲರಾಮಸ್ ಬ್ಯೂಟಿ ಇಸ್ ಎನ್ಹಾನ್ಸ್ಡ್ ಬೈ ದ ಇಯರಿಂಗ್ಸ್ ಟಚಿಂಗ್ ಹಿಸ್ ಚೀಕ್ಸ್ ಅಂತೆ.
ಆ ಕಿವಿ ಓಲೆ ಇಲ್ಲಿ ಕೆನ್ನೆಗೆ ತಗಲ್ತಾ ಇದೆಯಂತೆ, ಅಷ್ಟು ಸುಂದರವಾಗಿದ್ದಾನ ಆ ಥರ ಹಿಂಗೆ ಹಿಂಗೆ ನಡೆದ್ರೆ ಈ ಥರ ಅಲಗಾಡುತ್ತೆ. ಆಮೇಲೆ ಅವನ ಮುಖ ತಿಲಕದಿಂದ ಅಲಂಕೃತವಾಗಿದೆ. ಅವನ ಒಂದು ಎದೆ ಗಾರ್ಲ್ಯಾಂಡ್ ಆಫ್ ಗುಂಜ ಹೂವಿಂದ ಹಾರ ಹಾಕೊಂಡಿದ್ದಾನೆ. ಸ್ಮಾಲ್ ರೆಡ್ ಬ್ಲ್ಯಾಕ್ ವೈಟ್ ಬೆರೀಸ್ ನೇಟಿವ್ ಟು ವೃಂದಾವನದಲ್ಲಿ ಮಾತ್ರ ಸಿಗತ್ತೆ ಆ ಗುಂಜ ಹೂ. ಬಲರಾಮನ ಗಂಟ್ಲು, ಅವನ ಒಂದು ವಾಯ್ಸ್ ಏನಿದೆಯಲ್ಲ, ಆ ವಾಯ್ಸು ತುಂಬಾ ತುಂಬಾ ಒಂದು ಬಲ, ವೆರಿ ಗ್ರೇವ್ ಅಂದ್ರೆ ಏನು, ಒಂಥರ ಲೈಟ್ ಆಗಿರಲ್ಲ, ಸಣ್ಣಕ್ಕಿರಲ್ಲ, ತುಂಬಾ ಒಂಥರ ಸೀರಿಯಸ್ ಆಗಿರತ್ತೆ, ತುಂಬಾ ಅದರಲ್ಲಿ ಬಲ ಇದ್ದಂಗೆ ಅನ್ಸತ್ತೆ. ಇವನ್ ಪ್ರಭುಪಾದವ್ರ ವಾಯ್ಸ್ಗೂ ಅಷ್ಟೇ ಹಂಗೆ ಹೇಳ್ತಾರೆ, ತುಂಬಾ ಗ್ರೇವ್ ಅಂತ ಹೇಳ್ತಾರೆ. ವಾಯ್ಸ್ ಕೇಳಿದ್ರೆ ಸಾಕು ಒಂಥರ ಹೆದರ್ಬಿಡ್ಬೇಕು ಅಂದ್ರೆ ಒಂಥರ ಎಚ್ಚರ್ಕೊಂಡು ನಾವು ಇನ್ನೇನು ಶರಣಾಗತಿ ಹೋಗ್ಬಿಡ್ತೀವಿ, ಆ ಥರ ಅದೊಂದು ಶಬ್ದ. ಶಬ್ದ ತುಂಬಾ ಮುಖ್ಯ. ಶಬ್ದ, ವಾಯ್ಸ್, ಗಂಟ್ಲು ತುಂಬಾ ಪವರ್ಫುಲ್, ಅದು ತುಂಬಾ ಪರಿಣಾಮ ಬೀಳುತ್ತೆ ನಮ್ಮ ಮೇಲೆ. ಬಲರಾಮನ ಒಂದು ತೋಳುಗಳು ತುಂಬಾ ಉದ್ದಕ್ಕಿರತ್ತಂತೆ. ಅವನ ಒಂದು ತೊಡೆಗಳನ್ನ ತಗಲಷ್ಟು ಅಲ್ವಾ, ಅವನ ಮಂಡಿ ತಗಲಷ್ಟು ಉದ್ದಕ್ಕಿರತ್ತಂತೆ, ಅಷ್ಟು ಉದ್ದ ಕೈಗಳು ಬಲರಾಮನಿಗೆ. ಅಂಡ್ ಸ್ಪ್ಲೆಂಡರ್ ಆಫ್ ಲಾರ್ಡ್ Balara's transcendental form eclipses many millions of glistening rising moons. ಸೊ ಒಂದು ಗ್ರಹಣ ಬಂದ್ರೆ ಎಷ್ಟೆಲ್ಲ ಚಂದ್ರನ ಮರೆ ಮಾಡಷ್ಟು ಬ್ರೈಟ್ನೆಸ್ ಇದೆಯಂತೆ ಈ ಬಲರಾಮನ ಒಂದು ಅಂದದಲ್ಲಿ. ಬಲರಾಮ ಇಷ್ಟೆಲ್ಲ ರಾಕ್ಷಸನ ಸಂಹಾರ ಮಾಡಿದಾನೆ. ಧೇನುಕಾಸುರ, ಹೌದಾ, ಧೇನುಕಾಸುರ, ಪ್ರಳಂಬಾಸುರ, ಇವರೆಲ್ಲ ಆಟಾಡ್ಬೇಕಾದ್ರೆ, ಕೃಷ್ಣ ಬಲರಾಮ ಮಾಡ್ಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗನಾಗಿ ಬರ್ತಾನೆ ಪ್ರಳಂಬಾಸುರ ಅಲ್ವಾ. ಅಂಡ್ ಯಾವಾಗ ಇವರು ಕೂಸ್ಮರಿ ಮಾಡ್ಕೊಂಡಲ್ವ, ಹಿಂಗೆ ಯಾರು ಸೋತೋದ್ರೆ ಅವ್ರ ಭುಜದ ಮೇಲೆ ಎತ್ಕೊಂಡು ಹೋಗ್ಬೇಕು. ಸೊ ಕೃಷ್ಣನು ಆತರ ಮಾಡ್ತಿರ್ತಾನೆ. ಕೃಷ್ಣನು ಸೋತ್ರೆ ಅವ್ನು ಇನ್ನೊಮ್ಮೆ ಶ್ರೀಧಾಮನನ್ನ ಯಾರನ್ನ ಎತ್ಕೊಂಡು ಹೋಗ್ಬೇಕು, ಭುಜದ ಮೇಲೆ ಎತ್ಕೊಂಡು ಓಡ್ಬೇಕು, ಅದು ಅವರಿಗೆ ಶಿಕ್ಷೆ ತಗೋಬೇಕು, ಪನಿಷ್ಮೆಂಟ್ ಅದು ಆಟದಲ್ಲಿ. ಅದೇ ತರ ಕೃಷ್ಣನು ಪ್ರಳಂಬ ಏನ್ ಮಾಡ್ತಾನೆ, ಬಲರಾಮನ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗತ್ತೆ ಬಲರಾಮಗೆ, ಓ ಇವ್ನು ಯಾರೋ ರಾಕ್ಷಸ ಬಂದಿದ್ದಾನೆ ಇಲ್ಲಿ ಅಂತ. ಒಂದು ಗುದ್ದುತ್ತಾನವನು ಬಲರಾಮ, ಆ ಪ್ರಳಂಬಾಸುರ ಮೂರ್ಛೆಯಾಗಿ ಬಿದ್ಬಿಡ್ತಾನೆ ಕೆಳಗಡೆ, ಆಯ್ತಾ. ಸೊ ಆ ಥರ ಬಲರಾಮ ಪ್ರಳಂಬಾಸುರನ ಧ್ವಂಸ ಮಾಡ್ತಾನೆ. ಅಂಡ್ ಇದೊಂದು ಕೋತಿ, ಈ ದ್ವಿವಿಧ ಕೋತಿ ಇದು ಅಷ್ಟೇ. ಬಲರಾಮನ ಒಂದು ರಾಸಲೀಲ ಮಾಡ್ಬೇಕಾದ್ರೆ ಅವನ ಅಡ್ಡ ಬಂದ್ಬಿಟ್ಟು ದ್ವಿವಿಧ ಪಾಪ ರಾಣಿಯರ್ನ, ಆ ಗೋಪಿಯರ್ನ ಡಿಸ್ಟರ್ಬ್ ಮಾಡ್ತಿರತ್ತೆ ಆ ದ್ವಿವಿಧ ಕೋತಿ. ಆ ಕೋತಿ ಏನ್ ಮಾಡತ್ತೆ, ಎಲ್ಲಾ ತರ ಕಪಿಚೇಷ್ಟೆಗಳು ಮಾಡ್ತಿರತ್ತೆ. ಬರೀ ಅಷ್ಟೇ ಅಲ್ದೇನೆ ಅದು ಆ ಅವನ ಒಂದು ಮೂಡ್ನ ಅಪ್ಸೆಟ್ ಮಾಡತ್ತೆ ಬಲರಾಮನ್. ಅಲ್ಲ ರಾಣಿಯರ್ನ ಡಿಸ್ಟರ್ಬ್ ಮಾಡ್ತಿರತ್ತೆ ಅದು ಕೋತಿ ರೂಪದಲ್ಲಿ ಬಂದಿರಂತ ಒಂದು ರಾಕ್ಷಸ. ಆ ರಾಕ್ಷಸನ್ ಕೂಡ ಬಲರಾಮ ಬಂದ್ಬಿಟ್ಟು ಸಂಹಾರ ಮಾಡ್ತಾನೆ. ಓಕೆನಾ. ವಿತ್ ಬೇರ್ ಹ್ಯಾಂಡ್ಸ್, ಯಾವ ಒಂದು ಆಯುಧ ಇಲ್ಲದೆ ಬರೀ ಕೈಯೇ ಸಾಕು, ಒಂದು ತೋಳುಗಳೇ ಸಾಕು. ಓಕೆ. ಇಲ್ಲಿ ನೋಡಿ, ಇಲ್ಲೂ ಒಂದು ಲೀಲೆ ಆಗತ್ತೆ. ಯಾವಾಗ ಯಮುನಾ ಅಲ್ವಾ, ಬಲರಾಮ ಅವನ ಒಂದು ರಾಣಿಯರ್ಗಳ ಜೊತೆ, ಅವನ ಗೋಪಿಯರ ಜೊತೆ ಲೀಲೆ ಮಾಡ್ಬೇಕಾದ್ರೆ ಯಮುನಾ ದಾಟ್ ಹೋಗ್ಬೇಕು. ಅಂಡ್ ಯಮುನಾ ಒಪ್ಪೋದಿಲ್ಲ, ಅವಳು ಕೋಆಪರೇಟ್ ಮಾಡೋದಿಲ್ಲ. ಯಮುನಾ ಹೇಳ್ತಾಳೆ, ನಾನು ಇದನ್ನ ಮಾಡೋದಕ್ಕಾಗಲ್ಲ ಅಂತಾಳೆ. ಹಾಗಾದ್ರೆ ನಿನ್ನ ಒಂದು ಪವರ್ ತೋರ್ಸು ಅಂತ ಹೇಳಿದ ತಕ್ಷಣ ಬಲರಾಮ ಅವನ ಒಂದು ಹರದಿಂದ ಒಂದು ಶಾಟ್ ಹೊಡಿತಾನೆ ಕೆಳಗಡೆ. ಯಮುನಾ ಪೂರ್ತಿ ಭಾಗ ಆಗ್ಬಿಟ್ಟು ಹಿಂಗೋಗಕ್ ಶುರು ಆಗತ್ತೆ. ಅವಾಗ ಯಮುನಾ ದೇವಿ ಹೆದರ್ಕೊಂಡ್ಬಿಟ್ಟು ಅವಳು ಕ್ಷಮಾಪಣೆ ಕೇಳ್ಬಿಟ್ಟು ಅವನಿಗೆ, ಭಗವಂತನಿಗೆ, ಈ ಬಲರಾಮನಿಗೆ ದಾರಿ ಮಾಡ್ಕೊಡ್ತಾಳೆ ಹೋಗೋದಕ್ಕೆ. ಓಕೆ. ನೆಕ್ಸ್ಟ್ ಬಲರಾಮ ನೋಡಿ, ಎಕ್ಸ್ಪ್ಯಾನ್ಷನ್ ಆಫ್ ವೃಂದಾವನ್ ಧಾಮ ಅಂದ್ರೆ ಬಲರಾಮನ ರೂಪ. ನಾವೇನ್ ಧಾಮ ಯಾತ್ರಕ್ಕೆ ಹೋಗ್ತೀವೋ ಇದೆಲ್ಲ ಬಲರಾಮನ ಸೂಚಿಸುತ್ತಿದೆ. ಯಾಕಂದ್ರೆ ಧಾಮ ಅಂದ್ರೆ ಆ ಒಂದು ಜಾಗದಲ್ಲಿ ಕೃಷ್ಣ ಮಾಡಿರುವಂತ ಲೀಲೆ ಅಲ್ವಾ. ಸೊ ಹಾಗಾಗಿ ಆ ಒಂದು ಧಾಮಕ್ಕೆ ತುಂಬಾ ತುಂಬಾ ಪವಿತ್ರತೆ ಇರುತ್ತೆ. ಸೊ ಧಾಮ, ಇಟ್ ಈಸ್ ನನ್ ಅದರ್ ದನ್ ಲಾರ್ಡ್ ಬಲರಾಮ. ಓಕೆ. ಸೊ ಹಾಗಾಗಿ ಧಾಮದ ಒಂದು ಅಪರಾಧ ಕೂಡ ಮಾಡಬಾರ್ದು ಅಂತಾರೆ ನೋಡಿ. ಧಾಮ ಅಪರಾಧ ಅಂದ್ರೆ ಅಲ್ಲಿ ಧಾಮಕ್ಕೆ ಹೋದಾಗ ನಾವು ಅಸಭ್ಯವಾಗಿ ನಡ್ಕೊಳ್ಳೋದಾಗಿ, ಅಥವಾ ಅಲ್ಲಿ ಏನಾದ್ರು ಜಗಳ ಮಾಡೋದಾಗ್ಲಿ, ಅಥವಾ ಅಲ್ಲಿ ಇನ್ನೇನಾದ್ರು ಕಾರ್ಯಗಳು ಮಾಡಬಾರ್ದಂತ ಕಾರ್ಯ ಮಾಡೋದು, ಇದೆಲ್ಲ ಮಾಡಿದ್ರೆ ಆ ಧಾಮದ ಒಂದು ಅಪರಾಧ ಮಾಡ್ದಂಗೆ. ಸೊ ಅದು ಬಲರಾಮನ ಒಂದು ಅಫೆನ್ಸ್ ಮಾಡ್ದಂಗೆ. ಓಕೆ. ಸೊ ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಬಲರಾಮ ಆಸ್ ದ ಧಾಮ ಇಟ್ ಸೆಲ್ಫ್ ಡೀಪನ್ಸ್ ಅವರ್ ಅಪ್ರಿಸಿಯೇಷನ್ ಫಾರ್ ಇಸ್ ಆಲ್ ಪರ್ವೈಸಿವ್ ನೇಚರ್ ಅಂಡ್ ಇಸ್ ಇಂಟಿಗ್ರಲ್ ರೋಲ್ ಇನ್ ಫೆಸಿಲಿಟೇಟಿಂಗ್ ಲಾರ್ಡ್ಸ್ ಪಾಸ್ಟಿಂಗ್. ಸೊ ಭಗವಂತ ನೋಡಿ ಯಾವ ತರ ಬಲರಾಮ ಕೃಷ್ಣನ್ ಲೀಲೆ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕರಿಸ್ತಾನೆ. ಬಲರಾಮ ಯಾವಾಗ್ಲೂ ಅವನ ಜೊತೆ ಇರ್ತಾನೆ. ಲಕ್ಷ್ಮಣ ರೂಪದಲ್ಲಿ ಅವನ್ನ ಕಾಪಾಡೋದಿಕ್ಕೆ ಅವನ ಜೊತೆ ಅರಣ್ಯವಾಸಕ್ಕೆ ಹೋಗ್ತಾನೆ ಅಲ್ವಾ.
ಭಗವಂತ ನಿತ್ಯಾನಂದ ರಾಮ ಆಗಿ ಕೃಷ್ಣನ ಒಂದು ಚೈತನ್ಯ ಮಹಾಪ್ರಭುವಿನ ಮಿಷನ್ ಏನು, ಅವರ ಒಂದು ಗುರಿ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಎಲ್ಲ ಕಡೆ ಹಬ್ಸೋದು, ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ನಾಮಸ್ಮರಣೆ ಮಾಡೋದಿಕ್ಕೆ ನಾಪ್ಸೋದು ಅಲ್ವಾ. ಸೊ ಹಾಗಾಗಿ ಬಲರಾಮ ಅದರಲ್ಲಿ, ನಿತ್ಯಾನಂದ ರಾಮ ತುಂಬಾ ದೊಡ್ಡ ರೋಲ್ ಇದೆ ಅದರಲ್ಲಿ. ನಿತ್ಯಾನಂದ ರಾಮ ಎಷ್ಟೆಲ್ಲ ಡಿವೋಟಿಸ್ನ ಉದ್ಧಾರ ಮಾಡಿದ್ದಾರೆ. ಸೊ ಹಾಗಾಗಿ ಬಲರಾಮ ಮೂಲ ಆದಿ ಗುರು ಅವರು ಬಲರಾಮ ಅಂದ್ರೆ. ಬಲರಾಮ ನೋಡಿ ಗೋಪಿಯ ಕೂಡ ಬರ್ತಾರೆ, ಅನಂಗ ಮಂಜರಿ ಇವರು. ಈಕೆ ನೋಡೋದಿಕ್ಕೆ ಇವ್ರು ಡ್ರೆಸ್ ಹಾಕೊಂಡಿರೋದು ಬ್ಲೂ ಕಲರ್ ಡ್ರೆಸ್, ನೀಲಿ ಬಣ್ಣ. ಅಂಡ್ ಲಲಿತಾ ವಿಶಾಖಗೆ ತುಂಬಾ ಫ್ರೆಂಡ್ ಇವರು, ಸಖಿ ಅನಂಗ ಮಂಜರಿ a most exquisitely beautiful gopi is Srimati Radharani's younger sister. Her complexion is the color of a springtime ಕೇತಕಿ ಫ್ಲವರ್. ಅದು ಓನ್ಲಿ ವೃಂದಾವನಧಾಮದಲ್ಲೇ ಸಿಗೋದು. ಕೇತಕಿ ಹೂವಿನ ಒಂದು ಬಣ್ಣದಲ್ಲಿರ್ತಾಳೆ ಈ ಒಂದು ಅನಂಗ ಮಂಜರಿ. ಓಕೆನಾ. ಸೊ ಬಲರಾಮ ಪ್ರಣಾಮ ಮಂತ್ರ ನಾವು ನೋಡಿದ್ವಿ. ಸೊ ಹಾಗಾಗಿ ಈಸಿಯಸ್ಟ್ ವೇ ಟು ಅಟೈನ್ ಬ್ಲಿಸ್ಫುಲ್ ಲೈಫ್ ಇಸ್ ಟು ಚಾಂಟ್ ದ ಮಹಾಮಂತ್ರ. ಸೊ ಭಗವಂತನ ಮೆಚ್ಚುಗೆಯಾಗಿ ನೋಡ್ಕೋಬೇಕಂದ್ರೆ ಮೈನ್ ಕಲಿಯುಗ ಕೊಟ್ಟಿರೋಂಥ ಕಲಿಯುಗ ವಾಸಿಯರಿಗೆ ಭಗವಂತನ ನಾಮ ಅಲ್ವಾ. ಈ ಒಂದು ನೋಡಿ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ರಾಧಾರಾಣಿ ಲಕ್ಷ್ಮೀ ಇದ್ದಾಳಲ್ವಾ. ಯಾರೋ ಮಾತಾಜಿ ಹೇಳ್ತಾ ಇದ್ರಲ್ಲ ಇವತ್ತು ಲಕ್ಷ್ಮಿಯ ಒಂದು ಹಬ್ಬ ಇದೆ ಅಂತ, ಹೌದಾ. ಸೊ ಲಕ್ಷ್ಮಿ ಯಾರು ಸಾಕ್ಷಾತ್ ಲಕ್ಷ್ಮಿ ಭಗವಂತನ ಅಂತರಂಗ ಶಕ್ತಿ ಅಲ್ವಾ. ಆಧ್ಯಾತ್ಮಿಕ ಲೋಕದಲ್ಲಿರುವಂತ ಶಕ್ತಿ ಈ ಒಂದು ನಾವು ಭಗವಂತನ ನಾಮದಲ್ಲಿ ಹೇಳ್ತಾ ಇರೋದು. ಬಟ್ ನಾವಿಲ್ಲಿ ಏನ್ ಭೌತಿಕವಾದಿಗಳು ಪೂಜೆ ಮಾಡ್ತಾರೋ ಲಕ್ಷ್ಮಿ ಹಬ್ಬ ಅನ್ಕೊಂಡು, ಅವರೆಲ್ಲ ಶಿವ ಪಾರ್ವತಿಗೆ ಹುಟ್ಟಿರೋಂಥ ಇಬ್ರು ಹೆಣ್ಮಕ್ಳಲ್ಲಿ ಒಬ್ರು. ಆಯ್ತಾ. ಶಿವ ಪಾರ್ವತಿಗೆ ಬರೀ ಗಣೇಶ ಕಾರ್ತಿಕೇಯ ಮಾತ್ರ ಅಲ್ಲ, ಇಬ್ರು ಹೆಣ್ಮಕ್ಳು ಕೂಡ ಹುಡ್ತಾರೆ, ಸರಸ್ವತಿ ಲಕ್ಷ್ಮಿ. ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿರುವಂತ ಈ ಸರಸ್ವತಿ ದೇವಿನ ನಾವೆಲ್ಲರೂ ಇಲ್ಲಿ ಪೂಜೆ ಮಾಡೋದು. ನಾವೊಂದು ಡಿವೋಟೀಸ್ ಅಲ್ಲ, ಹೊರಗಡೆಯವರು. ಅವ್ರಿಗೆ ಲಕ್ಷ್ಮಿ ಯಾರು ಅನ್ನೋದು ಗೊತ್ತೇ ಇಲ್ಲ. ಆಕ್ಚುಲಿ ಲಕ್ಷ್ಮಿ ಅನ್ಕೊಂತ ಅವ್ರು ಅನ್ಕೊಳ್ಳೋದು, ಓ ಲಕ್ಷ್ಮಿ ಪೂಜೆ ಮಾಡಿದ್ರೆ ನಮ್ಗೆ ಆಸ್ತಿ ಬರುತ್ತೆ, ಲಕ್ಷ್ಮಿ ಪೂಜೆ ಮಾಡಿದ್ರೆ ನಮ್ಗೆ ದುಡ್ಡು ಕಾಸು ಬರುತ್ತೆ, ಲಕ್ಷ್ಮಿ ಪೂಜೆ ಮಾಡಿದ್ರೆ ನಮ್ಗೆ ಹಣಕಾಸು ಸಿಗತ್ತೆ, ನಮ್ಗೆಲ್ಲ ತರ ವೈಡೂರ್ಯ ಸಿಗತ್ತೆ, ಎಲ್ಲ ತರ ಆಸ್ತಿ ಸಿಗತ್ತೆ ಅಂತ ಅನ್ಕೊಂತಾರೆ ಜನ. ಬಟ್ ಲಕ್ಷ್ಮಿ ಚಂಚಲ, ಆಕೆ ಎಲ್ಲೂ ಇರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಾಯ್ತಾ, ಯಾರಿಗೂ ನೆಮ್ಮದಿ ಇಲ್ಲದಂಗೆ ನೋಡ್ಕೋತಾಳೆ ಲಕ್ಷ್ಮೀ ದೇವಿ ಅಂದ್ರೆ. ಬಟ್ ಭಕ್ತರು ಪೂಜೆ ಮಾಡೋ ಅಂತ ಲಕ್ಷ್ಮಿ ಏನ್ ನಾವು ಹರೇ ಕೃಷ್ಣ ಮಹಾಮಂತ್ರ ನೋಡಿ ಮೊದಲನೇ ಪದನೇ ಲಕ್ಷ್ಮೀ ದೇವಿ. ಹರೇ ಅಂದ್ರೆ ಹರ ಅಂದ್ರೆ ಹರಸೋ ಅಂತವಳು, ಅಂದ್ರೆ ಎಲ್ಲಾ ಕಷ್ಟಗಳನ್ನ ತೆಗಿಯೋ ಅಂತವಳು, ನಮ್ಗೆ ಎಲ್ಲಾ ರೀತಿಯ ಆಧ್ಯಾತ್ಮಿಕವಾಗಿ ಭಕ್ತಿ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡೋ ಅಂತವಳು, ಅದು ಲಕ್ಷ್ಮಿ. ಆ ಲಕ್ಷ್ಮಿ, ಆ ರಾಧಾರಾಣಿನ ನಾವು ಪೂಜಿಸ್ತಾ ಇರೋದು. ಅಂಡ್ ಯಾವಾಗ ನಾವು ಅಂತ ಒಂದು ಪೂಜೆ ಮಾಡ್ತೀವೋ, ಭಗವಂತನ ನಾಮಸ್ಮರಣೆ, ಭಗವಂತನ ಭಕ್ತಿ, ಕೃಷ್ಣನ ಭಕ್ತಿ ಮಾಡ್ತೀವೋ, ಆಟೋಮ್ಯಾಟಿಕಲಿ ಅಲ್ಲಿ ಕೃಷ್ಣ, ಅಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ ಅಲ್ವಾ. ನಾವು ನೋಡಿದ್ವಲ್ಲ ಇವತ್ತಿನ ಕಥೆದಲ್ಲೂ ಅಲ್ವಾ, ಭೌಮಾಸುರನ ವಧೆ ಆದ್ಮೇಲೆ, ರಾಣಿಯರನ್ನ ಮದುವೆ ಆದ್ಮೇಲೆ ಕೃಷ್ಣ ಅವ್ರ ಎಲ್ಲರ ಜೊತೆ ಒಂದು ಆರ್ಡಿನರಿ ಹಸ್ಬೆಂಡ್ ಆಗಿ ಪರ್ಫೆಕ್ಟ್ ಆಗಿ ನಡ್ಕೊಂತಾನೆ ಅವನು. ಅವಾಗ ಎಲ್ಲ ರಾಣಿಯರು ಅಷ್ಟೇ ಎಷ್ಟು ಪರ್ಫೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಅವರೆಲ್ಲರೂ ಅವ್ರ ಸೇವೆಗಳು ಮಾಡ್ತಾ ಇದಾರೆ, ಸಲ್ಲಿಸ್ತಾ ಇದಾರೆ. ಯಾರು ಕೃಷ್ಣನಿಂದ ದೂರ ಹೋಗ್ತಲೇ, ರಾಣಿ ನೀನ್ ಇದೆಯಲ್ಲ ನನ್ನ ಸರ್ವೆಂಟ್, ನನ್ನ ದಾಸಿ, ನೀನ್ ಬಂದ್ ಮಾಡು, ನೀನ್ ಕಾಲ್ ಹೊತ್ತು ಕೃಷ್ಣನ್ ಕಾಲ್ ಹೊತ್ತು ಅಂತ ಹೇಳ್ತಾರ. ಯಾರು ಹತ್ರನೂ ಬಿಡೋದಿಲ್ಲ ಅಲ್ವಾ. ಈಗ ಹೊಸ ತಾಯಿಯಾಗಿದ್ರೆ ಮಗುನ ಎತ್ತಕ್ಕೆ ಯಾರು ಕೊಡ್ತಾಳ? ಯಾರಿಗೂ ಕೊಡೋದಿಲ್ಲ. ಮಗುಗೆ ಇನ್ಫೆಕ್ಷನ್ ಆಗದ ಯಾರಿಗೂ ಎತ್ಕೊಳಕ್ ಕೊಡಲ್ಲ ಅಲ್ವಾ. ಹೊಸದಾಗಿ ಮದುವೆ ಆಗಿದ್ರೆ ಗಂಡನ ಯಾರು ಹೆಣ್ಮಗಳ ಹತ್ರ ಹೋಗೋದಿಕ್ ಬಿಡ್ತಾಳೆ? ಇಲ್ಲ ಅಲ್ವಾ. ಹಾಗೆ ಈ ರಾಣಿಯರು ಅಷ್ಟೇ, ಕೃಷ್ಣನ್ ಹತ್ರ ಯಾರನ್ನೂ ಬರೋದಿಕ್ ಬಿಡೋದಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೃಷ್ಣನ್ ಹತ್ರನೇ ಇರ್ತಾರೆ. ಇವರೆಲ್ಲ ಲಕ್ಷ್ಮಿಯರು, ಇವರೆಲ್ಲ ಯಾರು? ಈ ರಾಣಿಯರೆಲ್ಲ ಸಾಕ್ಷಾತ್ ಲಕ್ಷ್ಮಿ, ರಾಧಾರಾಣಿಯ ವಿಸ್ತಾರ. ಓಕೆ. ಸೊ ಹಾಗಾಗಿ ಯಾರ್ಯಾರು ಕೃಷ್ಣನ್ ಪೂಜಿಸ್ತಾರೋ ಅವ್ರ ಹತ್ರ ಲಕ್ಷ್ಮಿ ಆಟೋಮ್ಯಾಟಿಕಲಿ ಇರ್ತಾಳೆ. ಸಪ್ರೇಟ್ ಆಗಿ, ಇಂಡಿಪೆಂಡೆಂಟ್ ಆಗಿ, ಕೃಷ್ಣನಿಂದ ಸಪ್ರೇಟ್ ಆಗ್ಬಿಟ್ಟು ಜಸ್ಟ್ ಸಿಂಗಲ್ ಲಕ್ಷ್ಮಿನ ಪೂಜೆ ಮಾಡಿದ್ರೆ ಅದೊಂದು ಅಪರಾಧ. ಆವಾಗ ಲಕ್ಷ್ಮಿ ಮೆಚ್ಕೊಳ್ಳೋದು ಇಲ್ಲ. ಭೌತಿಕ ಪ್ರಪಂಚದಲ್ಲಿರಂತ ಲಕ್ಷ್ಮಿನ ಪೂಜಿಸಿದ್ರು ಆ ಲಕ್ಷ್ಮಿ ಕೂಡ ಮೆಚ್ಕೊಳ್ಳಲ್ಲ. ಯಾಕಂದ್ರೆ ಆ ಭೌತಿಕ ಪ್ರಪಂಚದಲ್ಲಿರಂತ ಲಕ್ಷ್ಮೀ ದೇವಿ ಏನಿದ್ದಾಳೆ, ನಾನು ಹೇಳಿದ್ರೆ ಬ್ರಹ್ಮ ವಿಷ್ಣು ಶಿವ. ಸೊ ಈ ಭೌತಿಕ ಪ್ರಪಂಚದಲ್ಲಿ ವಿಷ್ಣು, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ವಿಷ್ಣು ಬೇರೆ ಬೇರೆ ಅದೇ ತರ. ಬಟ್ ಅವ್ರಿಗೆ ಶಕ್ತಿ ಬರ್ತಾ ಇರೋದು ನೋ ಡೌಟ್ ಅವರಿಂದಾನೆ, ಗೊತ್ತಾಯ್ತಾ. ಆಧ್ಯಾತ್ಮಿಕ ಪ್ರಪಂಚದಲ್ಲಿರಂತ ನಾರಾಯಣದಿಂದಾನೇ ಬರ್ತಾ ಇರೋದು ಶಕ್ತಿ. ಅದೇ ತರ ಈ ಲಕ್ಷ್ಮೀ ದೇವಿಗೂ ಅಷ್ಟೇ ಆಧ್ಯಾತ್ಮಿಕ ಲೋಕದಲ್ಲಿರಂತ ಶ್ರೀಮತಿ ರಾಧಾರಾಣಿಯಿಂದ ಈಕೆಗೆ ಬರ್ತಾ ಇರೋದು ಶಕ್ತಿ. ಸೊ ಈಕೆನ ನಾವು ಜಸ್ಟ್ ಇಂಡಿಪೆಂಡೆಂಟ್ ಆಫ್ ಕೃಷ್ಣ ಪೂಜಿಸಿದ್ರೆ ಹಾಗೆ ತಕ್ಕಂತ ಹೊಟ್ಟೋಗ್ಬಿಡ್ತಾಳೆ. ಅರ್ಥ ಆಗೋಗುತ್ತೆ. ಇವನಿಗೆ ಬೇಕಾಗಿರೋದು ಒಂದು ದುಡ್ಡು ಕಾಸು, ಹೆಂಡತಿ, ಭೂಮಿ ಅಷ್ಟೇ, ಒಂದು ಹೆಣ್ಣು ಭೂಮಿ ಅಷ್ಟೇ. ಇವನೊಬ್ಬ ದುರಾಸೆ ವ್ಯಕ್ತಿ. ಇವನಿಗೆ ಬೇಕಾಗಿರೋದು ಭಗವಂತ ಅಲ್ಲ, ಇವನಿಗೆ ಬೇಕಾಗಿರೋದು ಭಕ್ತಿ ಅಲ್ಲ, ಇವನಿಗೆ ಬರೀ ಇವನ್ ಸ್ವಾರ್ಥತೆ ಮಾತ್ರ ಬೇಕು ಅಲ್ವಾ.
ಸೊ ಸ್ವಾರ್ಥಕ್ಕೋಸ್ಕರ ಪೂಜೆ ಮಾಡುವಂಥ ವ್ಯಕ್ತಿಗಳ ಹತ್ರ ಲಕ್ಷ್ಮಿ ಇರ್ತಾಳೆ? ಖಂಡಿತವಾಗ್ಲೂ ಇರಲ್ಲ ಅಲ್ವಾ. ಲಕ್ಷ್ಮೀಪತಿ ಹತ್ರ ಲಕ್ಷ್ಮಿ ಇರ್ತಾಳೆ. ಸೊ ನಾವೆಲ್ಲ ಲಕ್ಷ್ಮೀಪತಿನ ಪೂಜಿಸ್ತಾ ಇದೀವಿ, ಆಗ್ಲೇ ಪೂಜಿಸ್ತಾ ಇದೀವಿ, ಪ್ರತಿನಿತ್ಯ ಪೂಜಿಸ್ತಾ ಇದೀವಿ, ಒಂದ್ ದಿವಸ ಅಲ್ಲ ಬರೀ ಹಬ್ಬ ಬಂದಾಗಲ್ಲ, ಪ್ರತಿನಿತ್ಯ ನಾವು ಭಗವಂತನ ಪೂಜಿಸ್ತಾ ಇದೀವಿ, ಕೃಷ್ಣನ ಅಲ್ವಾ. ಅದು ರಾಧಾರಾಣಿ ಸಮೇತ ರಾಧಾಕೃಷ್ಣನ ಪೂಜಿಸ್ತಾ ಇದೀವಿ ನಾವು. ಯಾವಾಗ ನಾವು ರಾಧಾಕೃಷ್ಣನ ಪೂಜಿಸ್ತೀವೋ ಆಟೋಮ್ಯಾಟಿಕಲಿ ಅಂತ ವ್ಯಕ್ತಿಗಳಿಗೆ ಮಾತ್ರ ಲಕ್ಷ್ಮಿ ಕಟಾಕ್ಷ ಇರುತ್ತೆ, ಬಾಕಿಯವರಿಗಲ್ಲ. ಬಾಕಿಯವ್ರಿಗೆ ಬರುವಂತ ಲಕ್ಷ್ಮಿ ಅದು ಹೊಟ್ಟೋಗುವಂತ ಲಕ್ಷ್ಮಿ, ಅದು ಅವರ ಒಂದು ಅವಗತಿಗೆ ಕಾರಣ ಆಗುವಂತ ಲಕ್ಷ್ಮಿ ಅದು ಅಲ್ವಾ. ಅದಕ್ಕೆ ಈ ಒಂದು ಲೀಲೆದಲ್ಲಿ ಕೂಡ ಪ್ರಭುಪಾದರು ಹೇಳ್ತಾರೆ, ಯಾರ ಹತ್ರ ತುಂಬಾ ದುಡ್ಡು ಕಾಸು ಪವರ್ ಬರುತ್ತೋ ಅವರು ತುಂಬಾ ಸ್ವಾರ್ಥಿ ಆಗ್ತಾರೆ. ಅಂಡ್ ಅವರಲ್ಲಿ ಕೃಷ್ಣ ಪ್ರಜ್ಞೆಗೆ ಬೇಕಾಗುವಂತ ಗುಣಲಕ್ಷಣಗಳು ಹೊಟ್ಟೋಗ್ಬಿಡತ್ತೆ. ಅವರಲ್ಲಿ ಯಾವುದೇ ರೀತಿ ಭಕ್ತಿ ಮಾಡೋದಿಕ್ಕೆ ಅನುಕೂಲವಾಗಿ ಇರೋದಿಲ್ಲ. ಅದಕ್ಕೆ ಅತಿಯಾಗಿ ನಾವು ಆಸ್ತಿ, ಅತಿಯಾಗಿ ನಾವು ದುಡ್ಡು ಕಾಸು ಬಯಸಿದ್ರು ಕೂಡ ಅದು ನಮ್ಗೆ ಯಾವುದೇ ರೀತಿ ಶ್ರೇಯಸ್ಸಲ್ಲ, ಅದು ನಮ್ಗೆ ತೊಂದರೆಗೆ ಒಳಮಾಡತ್ತೆ. ಹಾಗಾಗಿ ಅನಾವಶ್ಯಕವಾಗಿ ನಾವು ತಪ್ಪರ್ಥ ತಗೊಂಡು ನಾವ್ ಯಾರನ್ನ ಪೂಜಿಸಿದ್ರೆ ಏನಾಗತ್ತೆ, ನಮ್ಮ ಗತಿ ನಮಗೆ ಅದು ರಕ್ಷಣೆ ಕೊಡಲ್ಲ, ಫಾಲ್ ಡೌನ್ಗೆ ದಾರಿ ಆಗತ್ತೆ, ಕೃಷ್ಣನಿಂದ ದೂರ ಹಾಗೆ ಅಲ್ವಾ. ಯಾರ್ಯಾರು ಲಕ್ಷ್ಮಿ ಪೂಜಿಸ್ತಾ ಇದಾರೆ ಅವರೆಲ್ಲ ಆಲ್ರೆಡಿ ಕೃಷ್ಣನಿಂದ ವಿಮುಖರಾಗಿದ್ದಾರೆ ಅಲ್ವಾ. ಕೃಷ್ಣ ಯಾರು, ಕೃಷ್ಣ ತತ್ವ ಗೊತ್ತಿಲ್ದೇನೆ ಅಲ್ವಾ. ಕೃಷ್ಣನ್ ಯಾರದು ಭವಾನಿ ಮಾತಾಜಿ, ಹರಿ ಕೃಷ್ಣ. ಸೊ ಅಲ್ವಾ, ಕೃಷ್ಣನ್ ಬಗ್ಗೆ ಕೃಷ್ಣನ ತತ್ವ ತಿಳ್ಕೊಳ್ದೇನೆ ವ್ಯಕ್ತಿಗಳು ಆಲ್ರೆಡಿ ಲಕ್ಷ್ಮಿನ ಪೂಜಿಸ್ತಾ ಇದ್ದಾರೆ, ಲಕ್ಷ್ಮೀ ದೇವಿನ, ಭೌತಿಕ ಪ್ರಪಂಚದ ಲಕ್ಷ್ಮೀ ದೇವಿ. ಕೃಷ್ಣನ್ ಬಿಟ್ಟಿ, ಕೃಷ್ಣನ್ ಭಕ್ತಿ ಮಾಡ್ದೇನೆ, ಕೃಷ್ಣನ್ ಭಕ್ತಿಯ ಮಹತ್ವ ಗೊತ್ತಿಲ್ದೇನೆ ಅಲ್ವಾ, ಅಜ್ಞಾನದಿಂದ ಪೂಜಿಸ್ತಾರೆ. ಏನೋ ನಮ್ಗೆ ದುಡ್ಡು ಕಾಸು ಸಿಕ್ಕಿ ನಮ್ಗೆ ಸಂತೋಷ ಸಿಗತ್ತೇನೋ ಅಂತ, ರೈಟ್. ಬಟ್ ಲಕ್ಷ್ಮೀ ದೇವಿಗೂ ಗೊತ್ತು ಇವನಿಗೆ ಬೇಕಾಗಿರೋದು ಓನ್ಲಿ ದುಡ್ಡು, ಅದು ಕೆಲವು ಸಮಯಕ್ಕೆ ಮಾತ್ರ, ಇಲ್ಲಿರೋವರೆಗೂ ಬೇಕು. ಇವನಿಗೆ ಬೇಕಾಗಿರೋದು ಲಕ್ಷ್ಮಿ ಅಲ್ಲ, ಇವನೇನು ಭಕ್ತ ಅಲ್ಲ ಅಲ್ವಾ, ಏನೋ ಕೋರಿಕೆಯನ್ನ ಮಾಡ್ತಾನೆ. ಸೊ ಇಂಥವನಿಗೆ ಆ ಒಂದು ಅಜ್ಞಾನದ ಕಾರಣದಿಂದ ಇನ್ನೂ ಭಗವಂತನಿಂದ ವಿಮುಖ ಆಗಾಗ ಮಾಡ್ತಾಳೆ, ಇನ್ನೂ ಅವನಲ್ಲಿ ಅನರ್ಥಗಳನ್ನ ಹೆಚ್ಚಾಗತ್ತೆ ಅಲ್ವಾ. ದುಡ್ಡು ಕಾಸು ಬಂದ ತಕ್ಷಣ ಏನಾಗತ್ತೆ, ಇನ್ನು ನಮ್ಮಲ್ಲಿ ಕೆಟ್ಟ ಗುಣಗಳು ಅಲ್ವಾ, ಸ್ವಾರ್ಥತೆ ಇನ್ನೂ ಹೆಚ್ಚಾಗಂಗ್ ಮಾಡ್ತಾಳೆ. ಯಾವಾಗ ತರ ಆಗತ್ತೆ, ನಾವು ಭಗವಂತನಿಂದ ಇನ್ನೂ ದೂರ ಆಗ್ತಾ ಹೋಗ್ತೀವಿ, ನಮ್ಮಲ್ಲಿ ಒಳ್ಳೆ ಲಕ್ಷಣಗಳು ಇನ್ನೂ ಕಮ್ಮಿ ಆಗ್ತಾ ಹೋಗತ್ತೆ, ಒಳ್ಳೆ ಗುಣಗಳು ಕಮ್ಮಿ ಆಗತ್ತೆ, ರೈಟ್. ಸೊ ಹಾಗಾಗಿ ಲಕ್ಷ್ಮಿನ ಇಂಡಿಪೆಂಡೆಂಟ್ ಆಗಿ ನಾವು ಪೂಜೆ ಮಾಡಿದ್ರೆ ಅದರಿಂದ ನಮ್ಗೇನು ಫಲಿತ ಬರಲ್ಲ. ಬಟ್ ಅದೇ ನಾವು ಲಕ್ಷ್ಮಿನ ಕೃಷ್ಣ ತತ್ವ ರೂಪದಲ್ಲಿ ಅರ್ಥ ಮಾಡ್ಕೊಂಡು ಅಲ್ವಾ, ನಾವು ಕೃಷ್ಣನ ಲಕ್ಷ್ಮಿ ಸಮೇತ ಪೂಜಿಸಿದ್ರೆ ಅವಾಗ ಏನಾಗತ್ತೆ, ಅವಾಗ ಲಕ್ಷ್ಮೀನಾರಾಯಣ ರಾಧಾಕೃಷ್ಣನ್ ಪೂಜಿಸಿದ್ರೆ ಅವಾಗ ನಮಗೆ ಲಕ್ಷ್ಮಿ ಕಟಾಕ್ಷನೂ ಸಿಗತ್ತೆ, ಭಗವಂತನ ಭಕ್ತಿನೂ ಸಿಗತ್ತೆ, ಅಂಡ್ ನಮ್ಮಲ್ಲಿ ಆಧ್ಯಾತ್ಮಿಕವಾದ ಒಂದು ಏನದು ಭಕ್ತಿ ಕೂಡ ಬೆಳೆಯತ್ತೆ. ನಾವು ಪ್ರೋಗ್ರೆಸ್ಸು ಆಗ್ತೀವಿ, ಹೌದಾ. ಇದೆಲ್ಲ ಜ್ಞಾನದಿಂದನೇ ನಾವು ಭಗವಂತನ ಧಾಮಕ್ಕೆ ಏರಲಿಕ್ಕೆ ಸಾಧ್ಯ ಅಲ್ವಾ. ಜಸ್ಟ್ ನಾವು ಅಜ್ಞಾನದಿಂದ ಜಸ್ಟ್ ಹೊರಗಡೆ ಜನ ಪ್ರಪಂಚ ಏನ್ ಮಾಡ್ತಾ ಇದೆಯೋ ಅದನ್ನೇ ಅವ್ರನ್ನ ಫಾಲೋ ಮಾಡಿದ್ರೆ ಏನಾಗತ್ತೆ, ಒಬ್ಬ ಕುರುಡನ ಇನ್ನೊಬ್ಬ ಕುರುಡ ಫಾಲೋ ಮಾಡಿದ್ರೆ ಆ ಕುರುಡ ಎಲ್ಲೋಗ್ತಾನೋ ಅಲ್ಲೇ ಹೋಗ್ಬೇಕಾಗತ್ತೆ, ರೈಟ್. ಅದಲ್ದೇನೆ ನಾವು ಭಕ್ತರು ಮಾಡೋದನ್ನ ಫಾಲೋ ಮಾಡ್ಬೇಕು ಯಾವಾಗ್ಲೂ ಅಲ್ವಾ. ಮಹಾಜನ ಏನೇ ಗತಿ ಅಂತ ಹೇಳ್ತಾರಲ್ಲ, ಮಹಾಜನರು ಏನ್ ನಡ್ಕೋತಾರೋ ಆ ರೀತಿ ನಾವು ನಡ್ಕೋಬೇಕು. ಆಚಾರ್ಯರು ಏನ್ ತೋರಿಸ್ಕೊಡ್ತಿದಾರೋ ಆ ದಾರಿದ ನಾವು ನಡೆದ್ರೆ ನಾವೊಂದು ಉನ್ನತ ಗತಿಗೆ ಹೋಗ್ಬೋದು, ಅವಾಗ ನಾವು ಉನ್ನತ ಗತಿಗೆ ಹೋಗ್ಬೋದು, ಓಕೆನಾ. ಸೊ ಹಾಗಾಗಿ ಇದೆಲ್ಲ ತುಂಬಾ ಮುಖ್ಯವಾದಂತಹ ಅಂಶಗಳು, ಎಲ್ಲ ನಿಗೂಢವಾಗಿ ಶಾಸ್ತ್ರದಲ್ಲಿ ಮಾತ್ರ ಇರುತ್ತೆ. ಶಾಸ್ತ್ರ ಓದಿದಾಗ, ಶಾಸ್ತ್ರ ಕೇಳಿದಾಗ ನಮ್ಗೆ ಅರ್ಥ ಆಗತ್ತೆ ಏನು ಲಕ್ಷ್ಮಿ ಯಾರು, ಕೃಷ್ಣ ಯಾರು, ಈ ಪ್ರಪಂಚ, ಭೌತಿಕ ಪ್ರಪಂಚ ಏನು, ಆಧ್ಯಾತ್ಮಿಕ ಲೋಕ ಏನು, ಹೇಗ್ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಏರೋದು ಅಲ್ವಾ. ಅದು ಅಷ್ಟು ಸುಲಭನಾ ಆಧ್ಯಾತ್ಮಿಕ ಪ್ರಪಂಚ ಏರೋದಿಕ್ಕೆ? ಜಸ್ಟ್ ಲಕ್ಷ್ಮಿ ಪೂಜೆ ಮಾಡ್ಕೊಂಡಿದ್ರೆ ಅಥವಾ ನಮ್ಗೆ ತಿಳಿದಿರೋ ಅಂತ ದೇವತೆಗಳ ಪೂಜೆ ಮಾಡ್ಕೊಂಡಿದ್ರೆ ಹೋಗಕ್ಕಾಗತ್ತ? ಇಲ್ಲ. ಯಾಂತಿ ದೇವಾನ್ ಯಥಾನ್ ದೇವಾನ್ ಪಿತೃನ್ ಯಾಂತಿ ಪಿತೃವಿತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿನ್ಮಾನ್ ಅಂತ ಕೃಷ್ಣ ಭಗವದ್ಗೀತೆಯಲ್ವಾ. ಯಾರನ್ನ ಪೂಜೆ ಮಾಡ್ತೀಯೋ ಅವ್ರ ಲೋಕಕ್ಕೆ ಹೋಗ್ತೀಯ ನೀನು. ಭೌತಿಕ ಪ್ರಪಂಚದಲ್ಲಿರೋಂಥ ವ್ಯಕ್ತಿಗಳು ಪೂಜೆ ಮಾಡಿದ್ರೆ ಅವ್ರ ಹತ್ರನೇ ಇರ್ತೀಯ. ಸೊ ದೇವತೆಗಳಿರೋದು ಈ ಭೌತಿಕ ಪ್ರಪಂಚದಲ್ಲಿ, ಅವ್ರಿರೋ ಲೋಕಕ್ಕೆ ಹೋಗ್ಬೋದು ಅಷ್ಟೇ ಮಹಾ. ಅದೇ ಭಗವಂತ ವಿಷ್ಣು, ಭಗವಂತ ಕೃಷ್ಣನ್ ಪೂಜಿಸಿದ್ರೆ ಅವನ್ ಭಗವಂತ ಇರೋಂಥ ಆಧ್ಯಾತ್ಮಿಕ ಲೋಕಕ್ಕೆ ನಾವು ಮುಟ್ಬೋದು ಅಲ್ವಾ. ಎಲ್ಲಿದೆ ಭಗವಂತನ ಆಧ್ಯಾತ್ಮಿಕ ಲೋಕಕ್ಕೆ? ಎಲ್ಲೋ ಎಷ್ಟೋ ಕೋಟಿ 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 ಕಿಲೋಮೀಟರ್ ದೂರ ಇರೋದದು. ನಾವು ಕಂಡಿಡ್ಕೊಂಡು ಯಾವ ಒಂದು ಸ್ಪೇಸ್ ಶಟಲ್ ಇಂದ ಆಗ್ಲಿ, ನಮ್ಮ ಬುದ್ಧಿವಂತಿಕೆಯಿಂದ, ನಮ್ಮ ದುಡ್ಡಿಂದ ಏನೂ ಮಾಡೋದಕ್ಕಾಗಲ್ಲ, ನಾವು ಹೋಗ್ಲಿಕ್ಕಾಗಲ್ಲ. ಓನ್ಲಿ ಭಕ್ತಿ ದ್ವಾರನೇ ಹೋಗ್ಬೋದು ಸಾಧ್ಯ ನಾವು. ಅದಕ್ಕೆ ಭಕ್ತಿ ಅಷ್ಟು ಮುಖ್ಯ. ಅದಕ್ಕೆ ಇವತ್ತು ಬಲರಾಮನ ಒಂದು ಜಯಂತಿ, ನಾವೆಲ್ಲರೂ ಬಲರಾಮನ್ ಕೇಳ್ಕೋಬೇಕು, ಬೇಡ್ಕೋಬೇಕು.
ಈ ಭಗವಂತ ಬಲರಾಮ, ನಾನೊಬ್ಬ ನಿತ್ಯಬದ್ಧ, ನಾನೊಬ್ಬ ಪಾಪಿ ವ್ಯಕ್ತಿ, ನನಗೆ ಅಜ್ಞಾನ ತುಂಬಿದೆ ನನ್ನಲ್ಲಿ ಅಲ್ವಾ. ನನ್ನ ಈ ಅಜ್ಞಾನದಿಂದಲೇ ನಾನು ಮತ್ತೆ ಮತ್ತೆ ಜನ್ಮ ತಾಳ್ತಾ ಇದ್ದೀನಿ ಈ ಪ್ರಪಂಚದಲ್ಲಿ. ನಾನು ನಿನ್ನಿಂದ ದೂರನಾಗಿದ್ದೀನಿ, ನನ್ನಲ್ಲಿ ಏನೋ ಒಂದು, ನಾನೊಬ್ಬ ಬಲಹೀನ ವ್ಯಕ್ತಿ ನಾನು ಅಲ್ವಾ. ನನಗೇನು ಶಕ್ತಿ ಇಲ್ಲ ಕೃಷ್ಣನ್ ನಾಮಸ್ಮರಣೆ ಮಾಡಕ್ಕೆ, ಕೃಷ್ಣನ್ ನೆನ್ಸ್ಕೊಳ್ಳೋಕ್ಕೆ, ಅವನ ಭಕ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಲ್ವಾ. ನನ್ನಲ್ಲಿರೋಂಥ ಒಂದು ಕಿಂಚಿತ್ತು ಗುಣ ನನ್ನಲ್ಲಿಲ್ಲ, ಭಗವಂತನ ಭಕ್ತಿ ಸೇವೆ ಮಾಡುವಂಥ ಗುಣ ಇಲ್ಲ. ನಿನ್ನ ಇವತ್ತಿನ ದಿವಸ ನಾನು ಬೇಡ್ಕೋತೀನಪ್ಪ, ನನ್ನಲ್ಲಿ ಆ ಒಂದು ಬಲ ಸಿಗಂಗ್ ಮಾಡು, ನನ್ನಲ್ಲಿ ಆ ಭಕ್ತಿ ಬರಂಗ್ ಮಾಡು, ಆ ಭಕ್ತಿ ಬೆಳೆಯಂಗ್ ಮಾಡು ಅಲ್ವಾ. ಆ ಒಂದು ವೈಷ್ಣವರ ಸಾಂಗತ್ಯ ನನಗೆ ಯಾವಾಗ್ಲೂ ಸಿಗಂಗ್ ಮಾಡು, ಕಲ್ಗಂಗ್ ಮಾಡು. ಓನ್ಲಿ ಅವರ ಒಂದು ಕೃಪೆಯಿಂದ ನನಗೆ ಒಂದು ಭಕ್ತಿ ಅನ್ನೋದು ಸಿಗತ್ತೆ ನನ್ನ ಜೀವನದಲ್ಲಿ. ಆ ಭಕ್ತಿಯ ಮುಖಾಂತರ ನಾನು ಅವನ ಒಂದು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಈ ಕಷ್ಟಗಳಿಂದ ನಾವೆಲ್ಲ ಪಾರಾಗ್ಲಿಕ್ಕೆ ಸಾಧ್ಯ ಅಲ್ಲ, ಈ ಪ್ರಪಂಚದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನ್ ಬಂದಂಗಾಯ್ತು ನಾವು. ನಮಗೆ ತಿಳಿದೇನೆ ಏನೋ ನಾವು ಧರ್ಮ ಅಂತ ಹೆಸರಲ್ಲಿ ಮಾಡ್ಕೊಂಡು ಹೋದ್ರೆ ಜಸ್ಟ್ ಏನೋ ಒಂದು ಮಾಡ್ದಂಗೆ ಅಷ್ಟೇ, ಏನೋ ಒಂದು ಕಾಟಾಚಾರಕ್ಕೆ ನಾವು ಮಾಡ್ದಂಗೆ ಅಲ್ವಾ. ಆ ಪೂಜೆಯಿಂದ ಏನು ಪ್ರಯೋಜನ ಆಗಲ್ಲ ನಮ್ಗೆ. ಎಷ್ಟು ಸುಮ್ಮನೆ ಅದೊಂದು ನಾವು ಭ್ರಾಂತಿದಲ್ಲಿ ಉಳ್ಕೋತೀವಿ ಅಷ್ಟೇ. ನಾವು ಏನೋ ಭಕ್ತಿ ಮಾಡ್ತಿದೀವಿ ಅಂತ ಅಲ್ವಾ. ಅದು ನಿಜವಾದ ಭಕ್ತಿ ಅಲ್ಲ. ಅದು ನಮ್ನೆಲ್ಲೂ ಕರ್ಕೊಂಡು ಹೋಗಲ್ಲ. ನಿಜವಾದ ಭಕ್ತಿ ಯಾವಾಗ ನಮ್ಗೆ ಅರ್ಥ ಆಗತ್ತೆ, ನಾವು ಮಾಡ್ತಿರೋ ಭಕ್ತಿ ಸರಿನೋ ಅಲ್ವೋ, ಒಂದು ಪ್ರಾಮಾಣಿಕ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಾಗ್ಲೇ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಪ್ರಭುಪಾದರು ನಮ್ಗೆ ತಿಳಿಸ್ಕೊಡ್ತೀರಲ್ವಾ ಹೇಗೆ ಭಕ್ತಿ ಮಾಡಬೇಕು. ಪ್ರತಿನಿತ್ಯ ಜಪ ತಪ, ಕೃಷ್ಣನ ನೆನ್ಸ್ಕೊಳ್ಳೋದು, ಅವನ ಕತೆ ಕೇಳೋದು, ಅವನ ಶ್ರವಣ, ಭಕ್ತರ ಸಾಂಗತ್ಯ, ಇದ್ರಿಂದಾನೇ ನಮ್ಗೆ ಭಕ್ತಿ ಬೆಳೆಯೋದು. ಭಗವಂತನ ಆರಾಧನೆ, ಭಗವಂತನಿಗೆ ಇವತ್ತೊಂದು ಒಳ್ಳೆ ಪ್ರಸಾದ ಮಾಡಿ ಬಲರಾಮನಿಗೆ, ಭಗವಂತನಿಗೆ ಇಚ್ಛೆ ಆಗುವಂತ ಸಿಹಿ ತಿಂಡಿನೋ ಖಾರ ತಿಂಡಿನೋ ಕರ್ದಿರೋ ಅಂಥದ್ದು ಇವತ್ತು ಮಾಡ್ಬೇಕು. ಬಲರಾಮನಿಗೆ ಮಾಡಿ ಅರ್ಪಿಸಿ, ಅದಾದ್ಮೇಲೆ ಬೇಕಾದ್ರೆ ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಲಕ್ಷ್ಮೀ ದೇವಿನೂ ತುಂಬಾ ಪ್ರಸನ್ನಳಾಗ್ತಾಳೆ. ನಾವು ನೋಡಿದ್ವಲ್ಲ ಜಗನ್ನಾಥನ ಕಥೆದಲ್ಲಿ ಹೆಂಗೆ ಮಹಾಪ್ರಸಾದ ಅಲ್ಲಿರೋಂಥ ದೇವಿ ಪಾರ್ವತಿ ದೇವಿ ಅಲ್ವಾ, ಪಾರ್ವತಿ ದೇವಿಗೆ ಹೆಂಗೆ ಅರ್ಪಿಸ್ತಾರಂತ, ಜಗನ್ನಾಥನ್ಗೆ ಅರ್ಪಿಸಿರೋ ಆಹಾರನ ಪಾರ್ವತಿಗೆ ಅರ್ಪಿಸ್ತಾರೆ, ಆವಾಗ ಅದು ಮಹಾಪ್ರಸಾದ ಇತ್ತು. ಸೊ ಆ ಥರ ಅವರೆಲ್ಲರೂ ಭಕ್ತರೇ, ಆದ್ರೆ ಅವರೆಲ್ಲ ಪ್ಯೂರ್ ಡಿವೋಟೀಸ್ ಅಲ್ಲ. ಬಟ್ ಅವ್ರಿಗೆ ಕೃಷ್ಣನ್ ಪ್ರಸಾದ ಕೊಟ್ಟರೆ ಅವರು ತುಂಬಾ ಹ್ಯಾಪಿ ಆಗ್ತಾರೆ, ಅವರು ತುಂಬಾ ಸಂತೋಷ ಪಡ್ತಾರೆ. ಓಕೆ, ಆ ರೀತಿಯಲ್ಲಿ ಇವತ್ತು ನಾವು ಹಬ್ಬ ಆಚರಿಸ್ಬೇಕು. ಓಕೆನಾ, ಇಲ್ಲಿಗೆ ಸ್ಟಾಪ್ ಮಾಡುವ. ಯಾರಿಗಾರ ಪ್ರಶ್ನೆ ಇದೆಯಾ? ಎಲ್ರಿಗೂ ಲೈಕ್ ಆಯ್ತಾ ಇವತ್ತು ಬಹುಮಾಸರ ಕತೆ ಮತ್ತೆ ಬಲರಾಮನ ಮಹಿಮೆ? ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿತ್ತು. ಎರಡು ಕಥೆಗಳು ಚೆನ್ನಾಗಿ ಹೇಳಿದಿರಿ. ಪದೇ ಪದೇ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದ. ಧನ್ಯವಾದ. ಬಹಳ ಖುಷಿ ಆಗಿತ್ತು. ಬಲರಾಮನ್ ತುಂಬಾ ಒಳ್ಳೆ ಮಾಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಇದು ಮಧ್ಯದಲ್ಲಿ ಹರೇ ಕೃಷ್ಣ. ಚೈತನ್ಯ ಇದ್ರ ಚರಿತಾಮೃತದಲ್ಲಿ ಮಧ್ಯದಲ್ಲಿ ಇರೋದು ಮಾತಾಜಿ. ಇದು ಪ್ರಭು ನಿತ್ಯಾನಂದ ರಾಮನ್ ಬಗ್ಗೆ ಇದೆ. ಬಲರಾಮನ್ ಗುಣಗಾನ ಕೂಡ ಕೆಲವೊಂದಿದೆ ಪ್ರಭು. ಹೌದು, ಚೈತನ್ಯ ಚರಿತಾಮೃತದಲ್ಲಿ ಇದೆ. ಎಸ್ ಪ್ರಭುಜಿ, ಮಧ್ಯಲಿರೋದಲ್ಲಿ ಬರುತ್ತೆ. ಸರಿ ಪ್ರಭು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚೆನ್ನಾಗಿ ಹೇಳಿದ್ರಿ, ತುಂಬಾ ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಧನ್ಯವಾದ ಮಾತಾಜಿ, ದಂಡದ ಪ್ರಣಾಮ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.